He said, don't worry. Demo ಅಂದ್ರೆ ಏನ್ ಗೊತ್ತಾ ನಿಮ್ಗೆ? DEMO. ಸರಿ ಇಲ್ಲ. He told, don't expect miracles, okay? ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕಲ್ಕತ್ತೆಯಲ್ಲಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಇಂದು ಲೆಫ್ಟಿಸ್ಟ್ ಇಂಟೆಲೆಕ್ಚುವಲ್ ಟ್ರೆಡಿಷನ್ ಇರ್ತದೆ. ಕುರಿಗಳ ತರ ಎಕ್ಸಾಕ್ಟ್ಲಿ ರೈಟ್. ಇವತ್ತು ನಮ್ಮ ಜೊತೆ ಇದ್ದಾರೆ NICE ಅಂದ್ರೆ ನೆಟ್ವರ್ಕ್ ಆಫ್ ಇಂಡಿಯನ್ ಕಲ್ಚರಲ್ ಎಂಟರ್ಪ್ರೈಸಸ್ ಅನ್ನುವಂತ ಒಂದು ಸಂಸ್ಥೆನ ಕೋಫೌಂಡ್ ಮಾಡಿರುವಂತ ಸಂಜಯ್ ಆನಂದರಾಮ್ ಅವರು. ಈ ಉದ್ಯಮ ಲೋಕದಲ್ಲಿ ಆಂಟರ್ಪ್ರಿನರ್ಶಿಪ್ ಸ್ಪೇಸ್ ಅಲ್ಲಿ ಸ್ವಲ್ಪ ಕನ್ನಡದವ್ರು ಕಡಿಮೆ ಕಾಣಿಸ್ತಾರೆ. ಅದಕ್ಕೆ ಏನ್ ಕಾರಣ ಅನ್ಸುತ್ತೆ ಸರ್ ನಿಮ್ ಪ್ರಕಾರ? One advantage of having your own company is, you know what? You can give yourself whatever title you want. ಕಲ್ಚರಲ್ ಆಂಟರ್ಪ್ರಿನರ್ಶಿಪ್ ಅಂದ್ರೆ ಏನ್ ಸರ್? ನೀವು ಟೂರಿಸಂ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಿಮ್ ಕಣ್ಣಿಗೆ ನೀರು ಬಂದ್ಬಿಡುತ್ತೆ. ಯೋಗ ಫಾರ್ ಎಕ್ಸಾಂಪಲ್, $80 billion ಗ್ಲೋಬಲ್ ಇಂಡಸ್ಟ್ರಿ. ಒಂದು ಇಂಡಿಯನ್ ಯೋಗ ಕಂಪನಿ ಹೆಸರು ಕೇಳಿದಿಲ್ಲ ನೀವು? ಚನ್ನಪಟ್ಟಣದ ಆಟಿಕೆಯನ್ನು ನ್ಯೂಯಾರ್ಕ್ ಅಲ್ಲೂ ಶಿಕಾಗೋದಲ್ಲಿ ಸಿಗ್ಬೇಕಂತ ಹೇಳಿದ್ರೆ ನೈಸ್ ಯಾವ ರೀತಿ ಹೆಲ್ಪ್ ಮಾಡ್ಬೋದು? ಚನ್ನಪಟ್ಟಣ ಟು ನ್ಯೂಯಾರ್ಕ್ ಆ ಜರ್ನಿ ಮಾಡಬೇಕು ಅಂದ್ರೆ ದ ಜರ್ನಿ ಆಫ್ ಅನ್ ಆಂಟರ್ಪ್ರಿನ್ಯೂರ್ ಈಸ್ ಇನ್ಸೈಡ್. ಎಲ್ಲರೂ ಏನ್ ಹೇಳ್ತಾರೆ, ಸ್ಟಾರ್ಟ್ ಮಾಡ್ಬಿಡ್ಬೇಕು ಆಮೇಲೆ ನೋಡೋಣ ಅಂತ. ಇದು ಹೇಳೋದು ಸುಲಭ. Because my father had told me, whatever happens on your deathbed, don't have regrets. You are what your deep driving desire is. As is your desire, so is your will. As is the will, so is the action. As is the action, so is your destiny. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ಹಾಗೂ ನನ್ನ ಜೊತೆ ಇದ್ದಾರೆ ನನ್ನ ಕೋ ಹೋಸ್ಟ್ ಕಿರಣ್. ಇವತ್ತು ನಾವು ಒಂದು ಹೊಸ ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ನೋಡಿದಾಗ ಉದ್ಯಮ ಲೋಕದಲ್ಲಿ ಕೆಲವರು ಒಂದು ಸಂಸ್ಥೆ ಸೇರ್ತಾರೆ, ಆ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಆ ಸಂಸ್ಥೆನ ಬೆಳೆಸಿ ಇನ್ನೊಂದು ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ. ಇನ್ನು ಕೆಲವರು ತಮ್ಮದೇ ಸಂಸ್ಥೆನ ಕಟ್ತಾರೆ. ಇನ್ನೂ ಕೆಲವರು ಅವೆರಡಕ್ಕೂ ಹೊರತಾಗಿ ಆ ಒಂದು ಎಂಟೈರ್ ಈಕೋ ಸಿಸ್ಟಮ್ ಅಂದರೆ ಇಡೀ ಒಂದು ಉದ್ಯಮಕ್ಕೆ ಬೇಕಾದ ಈಕೋ ಸಿಸ್ಟಮ್, ಅದು ಫಂಡಿಂಗ್, ನೆಟ್ವರ್ಕ್, ಮೆಂಟರಿಂಗ್, ಕೋಚಿಂಗ್ ಎಲ್ಲದನ್ನೂ ಮಾಡುವಂಥ ಕೆಲಸಕ್ಕೂ ಇಳಿತಾರೆ. ಆದರೆ ಒಬ್ಬರೇ ವ್ಯಕ್ತಿ ಮೂರನ್ನೂ ಮಾಡಿರುವಂಥದ್ದು ಕಾಣಿಸೋದು ಸಾಮಾನ್ಯವಾಗಿ ಅಪರೂಪ. ಇವತ್ತಿನ ನಮ್ಮ ಅತಿಥಿ ಅಂಥವರಲ್ಲೊಬ್ಬರು. ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕಲ್ಕತ್ತೆಯಲ್ಲಿ. ಕಲ್ಕತ್ತಾದಿಂದ ಅವರು ಬೆಂಗಳೂರಿಗೆ ಬಂದು IIM ಬ್ಯಾಂಗ್ಳೂರಲ್ಲಿ MBA ಮಾಡ್ತಾರೆ. ಅದಾದ ನಂತರ ವಿಪ್ರೋದಲ್ಲಿ ಅವರು ಸುಮಾರು ಒಂದು 8-9 ವರ್ಷ ಬಿಸ್ನೆಸ್ ಡೆವಲಪ್ಮೆಂಟ್ ರೋಲಲ್ಲಿ ಮಿಡ್ಲ್ ಈಸ್ಟ್, ಆಫ್ರಿಕಾ, ಅಮೆರಿಕಾ ಅಲ್ಲೆಲ್ಲ ಕೆಲಸ ಮಾಡಿ ಆ ಸಂಸ್ಥೆ ಕಟ್ತಾರೆ. ಅದರ ನಂತರ ಅವರು ಅಮೆರಿಕದಲ್ಲೇ ಒಂದು ಸ್ಟಾರ್ಟಪ್ ಮಾಡ್ತಾರೆ. ಅದನ್ನು ಇಂಡಿಯಾದಿಂದ ಐಡಿಯಾ ತೊಗೊಂಡೋಗಿ ಅಲ್ಲಿ ಮಾಡ್ತಾರೆ. ಹಾಗೆ ನೋಡಿದ್ರೆ ಅಮೆರಿಕದ VCಸಿಂದ ಬ್ಯಾಕ್ ಆಗಿರುವಂತಹ ಒಂದು ರೀತಿಲಿ ಭಾರತದಿಂದ ಅಲ್ಲಿಗೆ ಹೋಗಿ ಅಲ್ಲಿ ಶುರು ಮಾಡಿದಂಥ ಒಂದು ಮೊಟ್ಟ ಮೊದಲನೇ ಕಂಪನಿ ಅಂತ ಕೂಡ ಕರಿಬೋದು. ಅದನ್ನು ಶುರು ಮಾಡ್ತಾರೆ. ಅದಾದ ನಂತರ ಅಲ್ಲೇ ನೆಲೆಗೊಳ್ಬೋದಾಗಿತ್ತು, ಆದರೆ ಅವರು ವಾಪಸ್ ಭಾರತಕ್ಕೆ ಬಂದು ಸಿಲಿಕಾನ್ ವ್ಯಾಲಿಲಿ ಯಾವೆಲ್ಲ ಒಂದು ಎಕ್ಸೈಟ್ಮೆಂಟ್ನ ಅವ್ರು ನೋಡ್ತಾ ಇದ್ರು, ಒಂದು ಉದ್ಯಮದ ಒಂದು ಇಕೋಸಿಸ್ಟಮ್ ನೋಡ್ತಾ ಇದ್ರು, ಅದನ್ನು ಭಾರತದಲ್ಲಿ ಕಟ್ಟಬೇಕು ಅನ್ನುವಂಥ ಒಂದು ಗುರಿ ಇಟ್ಕೊಂಡು ಬಂದು ಸುಮಾರು 25 ವರ್ಷಕ್ಕೂ ಹೆಚ್ಚಾಗಿ ಇಲ್ಲೇ ನಿಂತ್ಕೊಂಡು ಅದನ್ನು ಮಾಡ್ತಾ ಭಾಳ ಯಶಸ್ವಿಯಾಗಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರ ಜೊತೆ ಮಾತಾಡೋಣ, ಅವರ ಜರ್ನಿ ತಿಳ್ಕೊಳ್ಳೋಣ. ಹಾಗೆ ಅವ್ರು ಈಗೇನು ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸೋದಕ್ಕೆ ನಾವು ಅವರಿಂದ ಏನೇನು ಪಡ್ಕೊಳ್ಬೋದು ಪ್ರೇರಣೆ ಅಂತ ನೋಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ NICE ಅಂದರೆ ನೆಟ್ವರ್ಕ್ ಆಫ್ ಇಂಡಿಯನ್ ಕಲ್ಚರಲ್ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಸಂಸ್ಥೆನ ಕೋಫೌಂಡ್ ಮಾಡಿರುವಂಥ ಸಂಜಯ್ ಆನಂದರಾಮ್ ಅವರು. ಸಂಜಯ್ ಅವರೇ, ಪಾಡ್ಕಾಸ್ಟ್ಗೆ ಸ್ವಾಗತ. ನಿಮ್ಮ ಮೊದಲನೇ ಕನ್ನಡ ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ವಿ ಆರ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೊ ಮಚ್. ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್. ನಾನು ಕೂಡ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ. ಮುಂದೆ ಬನ್ನಿ ಪಾಡ್ಕಾಸ್ಟ್ಗೆ. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಸೊ ಐ ಥಿಂಕ್ ನಮ್ಮ ಕಾನ್ವರ್ಸೇಷನ್ ಹೇಗೆ ಶುರು ಮಾಡೋಣ ಅಂದ್ಕೊಂಡು ಬಂದೆ ಸರ್. ಈಗ ನೀವು ಒಂದು 35 ವರ್ಷದಿಂದನೂ ಹೆಚ್ಚು ಕಡಿಮೆ ಈ ಉದ್ಯಮ ಲೋಕದಲ್ಲಿ, ಸ್ಟಾರ್ಟಪ್ ಲೋಕದಲ್ಲಿ ಒಳಗೆ ಹೊರಗೆ ಆಪ್ರೇಟ್ ಮಾಡಿದ್ದೀರಾ, ನೋಡಿದ್ದೀರಾ, ಹತ್ತಿರದಿಂದ ನೋಡಿದ್ದೀರಾ. ರಿಂಗ್ ಸೈಡ್ ವ್ಯೂ ಇದೆ, ನೀವೇ ಕೆಲವು ಮಾಡಿದ್ದೀರಾ. ಇದೆಲ್ಲ ನೋಡಿದಾಗ ಒಂದು ಪ್ರಶ್ನೆ, ಸ್ವಲ್ಪ ಪ್ರಚೋದನೆಕಾರಿ ಪ್ರಶ್ನೆ ಅಂತ ಕರೆಯೋಣ. ಏನಂತಂದರೆ, ನಿಮ್ಮ ಈ ಪ್ರಯಾಣದಲ್ಲಿ ನೋಡಿದಾಗ ಈ ಉದ್ಯಮ ಲೋಕದಲ್ಲಿ ಆಂಟರ್ಪ್ರಿನರ್ಶಿಪ್ ಸ್ಪೇಸಲ್ಲಿ ಸ್ವಲ್ಪ ಕನ್ನಡದವ್ರು ಕಡಿಮೆ ಕಾಣಿಸ್ತಾರೆ. ಅದಕ್ಕೆ ಏನು ಕಾರಣ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಮಾತಂತ ಸರಿ, ನಿಮ್ಮದು ಕ್ವೆಶ್ಚನ್ ಇಸ್ ಕರೆಕ್ಟ್. ಯಾಕೆ ಕಡಿಮೆ ಕಾಣಿಸ್ತಾರೆ ಅಂದರೆ ಅದಕ್ಕೆ ಒಂದು ಸಿಂಪಲ್ ಆನ್ಸರ್ ಇಲ್ಲ. ಕಾಂಪ್ಲಿಕೇಟೆಡ್ ಮ್ಯಾಟರ್ ಅದು. ಸೋಷಿಯಲ್, ಹಿಸ್ಟಾರಿಕಲ್, ಕಲ್ಚರಲ್, ಆ ಥರ.
ಒಂದೊಂದು ಏನಂದರೆ ಅನ್ಸುತ್ತಂದರೆ ಆತ್ಮವಿಶ್ವಾಸ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗುತ್ತೆ. ಓಕೆ. ಆತ್ಮವಿಶ್ವಾಸ ಇರಬೇಕು. ನಾವು ಮಾಡ್ಬೋದು, ನಮ್ಮದು ಶಕ್ತಿ ಇದೆ, ನಮ್ಮ ಕೈಲಿ ನಮ್ಮದು ಡೆಸ್ಟಿನಿ ಇದೆ, ಆ ಥರ ಅದು ಬರಬೇಕು. ಅದು ಹೇಗೆ ಬರುತ್ತೆ? ಅದು ಬರುತ್ತೆ ರೋಲ್ ಮಾಡೆಲ್ಸಿಂದ. ನೋಡಿ ಅವ್ರು ಮಾಡಿದ್ದಾರೆ ಅಂತ, ಆ ಥರ ಅವ್ರ ಕೈಲಿ ಅವ್ರ ಬಗ್ಗೆ ಅವ್ರ ಕತೆ ಎಲ್ಲ ಕೇಳಿ ನಾವು ಮಾಡ್ಬೋದು ಅಂತ ಪ್ರೇರಣೆ ತಗೊಂಡು ನಾವು ಮಾಡ್ಬೋದು. ಅದು ಒಂದು. ಸೆಕೆಂಡ್ ಈಸ್ ದುಡ್ಡು ಮಾಡೋರು ಈಸ್ ಇಂಪಾರ್ಟೆಂಟ್. ಅರ್ಥ, ಕಾಮ, ಧರ್ಮ, ಮೋಕ್ಷ. ರೈಟ್? ಬರೀ ಮೋಕ್ಷಕ್ಕೆ ಇಲ್ಲಿ ಫೋಕಸ್ ಮಾಡ್ಕೊಂಡು ಹೋದರೆ ಆಗಲ್ಲ. ಮೋಕ್ಷ ಇಸ್ ದಿ ಎಂಡ್ ಆಫ್ ಎವ್ರಿಥಿಂಗ್. ಅರ್ಥ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅರ್ಥದ ಮೇಲೆ ಅಂದರೆ ವಿತ್ ಧರ್ಮ ಮಾಡಬೇಕು, ಮೋಸಗಾರಿ ಆ ಥರ ಅಲ್ಲ, ರೆಗ್ಯುಲರ್ಲಿ. ಬಟ್ ಅರ್ಥ ಇಸ್ ಇಂಪಾರ್ಟೆಂಟ್. ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಪ್ರಯತ್ನಪಡಿಸಿ ಮಾಡಿ ಕೆಲಸ ಮಾಡಿದ್ರೆ ಇಟ್ಸ್ ಇಂಪಾರ್ಟೆಂಟ್. ಸೊ ಅದು ಗೊತ್ತಿಲ್ಲ ನನಗೆ, ಹೇಗೋ ಮುಂದೆ ನಮ್ಮ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ ದಟ್ ಬರೀ ಮೋಕ್ಷ ಕಡೆನೇ ನಾವು ನೋಡಬೇಕು ಅಂತ. ಅದು ಹೇಗೆ ಬಂತು ಅಂತ ಬೇರೆ ಚರ್ಚೆ ಮಾಡ್ಬೋದು ನಾವು, ಬಟ್ ದಟ್ ಈಸ್ ಇಂಪಾರ್ಟೆಂಟ್. ಥರ್ಡ್ ಈಸ್ ಹಿಸ್ಟಾರಿಕಲ್. ಕರ್ನಾಟಕದ ಸ್ಟೇಟ್ ನೋಡಿದರೆ ಅದು ಹೇಗೆ ಶುರುವಾಯಿತು, ಅದು ಹೇಗೆಲ್ಲ ನಾರ್ತ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಡ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ ಅದೆಲ್ಲ ಸೇರಿಕೊಂಡು ಬಂದದ್ದು, ಅದು ಒಂದು ಇಂಪ್ಯಾಕ್ಟ್ ಆಗಿದೆ ಅಂತ ನನ್ನ ಪ್ರಕಾರ. ಆ್ಯಂಡ್ ಅದು ಜನಗಳ ಮಧ್ಯೆ ಒಂದು, ಈಗ ನೋಡಿ ನೀವು ಎಜುಕೇಷನ್ ತಗೊಳ್ಳಿ. ಅಂದರೆ ನಮ್ಮದು ಶಿಕ್ಷಣದಲ್ಲಿ ಅದು ಸ್ಕೂಲ್ನಲ್ಲಿ ಏನು ಹೇಳ್ಕೊಡ್ತಾರೆ, ರೋಲ್ ಮಾಡೆಲ್ಸ್ ಬಗ್ಗೆ ಯಾರು, ನಮ್ಮ ಆಂಟ್ರಪ್ರೆನ್ಯೂರ್ಸ್ ಬಗ್ಗೆ ಏನು ಹೇಳ್ಕೊಡ್ತಾರೆ ಸ್ಕೂಲ್ಸ್ನಲ್ಲಿ, ಕಾಲೇಜಸ್ನಲ್ಲಿ, ಅದ್ರ ಬಗ್ಗೆ ಒಂದು ಕಡೆ ಸ್ವಲ್ಪ ನಾವು ಕೂಡ ಗಮನ ಕೊಡಬೇಕು. ಈಗ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ನೀವು ಯಾರು ಕೇಳಿದರೆ ಯಾರಿಗೂ ನಿಮ್ಮ ರೋಲ್ ಮಾಡೆಲ್ ಯಾರು ಈ ಉದ್ಯಮ ಇದರಲ್ಲಿ ಯಾರು ಹೇಳ್ತಾರೆ, ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ರೈಟ್? ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್. ಸೊ ಕಾಂಪ್ಲೆಕ್ಸ್ ಕ್ವೆಶ್ಚನ್, ಇಂಪಾರ್ಟೆಂಟ್ ಕ್ವೆಶ್ಚನ್. ಆಮೇಲೆ ನೀವು ನಿಮ್ಮ ಥರ ಈ ಮುಂದೆ ಬಂದು ಪಾಡ್ಕಾಸ್ಟ್ ಈಸ್ ಕ್ರಿಟಿಕಲ್ ಇನ್ ಮೈ ವ್ಯೂ. ಈ ಥರ ನಮ್ಮ ರಾಜ್ಯದ್ದು ಕನ್ನಡದವರು ಮುಂದೆ ಬರಬೇಕು ಅಂತ ಅದಕ್ಕೋಸ್ಕರ ನೀವು ಶುರು ಮಾಡಿದ್ದಿದ್ದು. ಸೊ ವೆರಿ ಇಂಪಾರ್ಟೆಂಟ್ ಇದು. ಅಂದರೆ ಈ ಥರ ಅಂದರೆ ನಾವು ಈ ಥರ ಯೋಚನೆನೇ ನಾವು ಮಾಡಲ್ಲ ನೋಡೋಕ್ಕೆ ಹೋದರೆ, ಅಲ್ವಾ? ನಾವು ಬಿಸ್ನೆಸ್ ಮಾಡಬೇಕು, ಅದು ಬಿಸ್ನೆಸ್ಗೆ ನಾವು ಯಾವ ಥರ ನಾವು ನೋಡಬೇಕು ಬಿಸ್ನೆಸ್ ಕಡೆ, ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಇಟ್ಸ್ ಅ ಕಾಂಪ್ಲೆಕ್ಸ್ ಕ್ವೆಶ್ಚನ್. ಅಂದರೆ ಅದಕ್ಕೆ ಈಸಿ ಆನ್ಸರ್ ಥರ ಕೊಡೋಕ್ಕಿಲ್ಲ ಈಗ, ಬಟ್ ಇಂಪಾರ್ಟೆಂಟ್ ಸರ್ಟನ್ಲಿ, ರೈಟ್? ನೋ ಡೌಟ್. ಆಯ್ಕೆ ಬಗ್ಗೆ, ರೈಟ್? ಆರ್ ಇಸ್ ಇಟ್ ಅವಕಾಶ, ಆರ್ ಇಸ್ ಇಟ್ ಆಪರ್ಚುನಿಟಿ, ರೈಟ್? ಅದೆಲ್ಲ ಒಂದು ಕಡೆ ಒಂದು ಸೀಸನ್ನು ಮತ್ತು ರೀಸನ್ ಅಂತಾರೆ, ಇದೆರಡು ಒಟ್ಟಿಗೆ ಬಂದು ಸೇರಬೇಕು. ಆವಾಗನೇ ಯು ಕ್ಯಾನ್ ಸ್ಟಾರ್ಟ್ ಸಿ ಟ್ರೆಂಡ್, ರೈಟ್? ಈಗ ನೋಡಿ ಚಿಕ್ಕ ಊರಿಂದನೂ ಈಗ ಶುರು ಮಾಡ್ತಿದ್ದಾರೆ, ರೈಟ್? ಮುಂಚೆ ಯಾಕೆ ಬರಲಿಲ್ಲ ಇವರೆಲ್ಲ, ಅಲ್ವಾ? ಈಗ ನೋಡಿ ಆಂಟ್ರಪ್ರೆನ್ಯೂರ್ಶಿಪ್ ಬೈ ಚಾಯ್ಸ್, ಓಕೆ, ಆ್ಯಂಡ್ ಆಂಟ್ರಪ್ರೆನ್ಯೂರ್ಶಿಪ್ ಔಟ್ ಆಫ್ ನೆಸೆಸಿಟಿ, ರೈಟ್? ಅವಶ್ಯಕತೆಯಿಂದ ಬರೋದು ವರ್ಸಸ್ ಆಯ್ಕೆಯಿಂದ. ಅದು ಆಂಟ್ರಪ್ರೆನ್ಯೂರ್ಶಿಪ್ ಔಟ್ ಆಫ್ ಚಾಯ್ಸ್, ರೈಟ್? ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಇಷ್ಟಪಟ್ಟು ಬಂದು ಬರೋದು, ರೈಟ್? ಬರೀ ಅವಶ್ಯಕತೆಗೆ ಅದು ಇಲ್ಲವೇ ಇಲ್ಲ ಅಂದ್ಕೊಂಡು ಶುರು ಮಾಡೋದು, ಅದು ರಸ್ತೆನಲ್ಲಿ ಬೀದಿನಲ್ಲಿ ಬೇಕಾದ ಜನ ಮಾಡ್ತಾರೆ, ರೈಟ್? ಇಡ್ಲಿ ಒಳ್ಳೆ ಅಂಗಡಿ ಏನೋ, ರೈಟ್? ಅದು ಆಂಟ್ರಪ್ರೆನ್ಯೂರ್ಶಿಪ್ ಅಲ್ಲ, ಅದು ಲೈವ್ಲಿಹುಡ್. ಅದು ಆಂಟ್ರಪ್ರೆನ್ಯೂರ್ಶಿಪ್ ಅಂದರೆ ಚಾಯ್ಸ್ ಇಟ್ಕೊಂಡು ನಾ ಏನು ಮಾಡ್ತೀನಿ ಅಂತ, ದ್ಯಾಟ್ ಈಸ್ ರಿಯಲ್ ಆಂಟ್ರಪ್ರೆನ್ಯೂರ್ಶಿಪ್, ರೈಟ್? ಸೊ ಆಯ್ಕೆ ಇಟ್ಕೊಂಡು ಮಾಡೋದು ಅಂತ. ಬದಲಾವಣೆ ಗಾಳಿ ಬೀಸ್ತಾ ಇದೆ ಅನಿಸ್ತಾ ಇದೆ ಸರ್. ನಿಮ್ಮ ಪಾಡ್ಕಾಸ್ಟೇ ಈಸ್ ಅ ಟೆಸ್ಟಿಮನಿ ಅಲ್ವಾ? ನೀವು 10 ವರ್ಷ ಮುಂಚೆ ಯಾಕೆ ಶುರು ಮಾಡಲಿಲ್ಲ ಹೇಳಿ, ಅಲ್ವಾ? ಬದಲಾವಣೆದು ಪರಿವರ್ತನೆ ಬರೋದು ಅಂತ ಆ ಟೈಮ್ನಲ್ಲೇ ನಿಮ್ಮ ಥರ ಆರ್ಗನೈಸೇಷನು, ನಿಮ್ಮ ಥರ ಪಾಡ್ಕಾಸ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ರೈಟ್, ಥ್ಯಾಂಕ್ ಯು ಸರ್. ಸರ್, ಮುಂದೆ ನಿಮ್ಮ ಬಾಲ್ಯ ಮತ್ತು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋದಾದರೆ,
ಸೊ ನೀವು ಹುಟ್ಟಿ ಬೆಳೆದಿದ್ದು ಕಲ್ಕತ್ತಾದಲ್ಲಿ. ಕರೆಕ್ಟ್. ಸೊ ಅಲ್ಲಿ ಇದ್ದುಕೊಂಡು ಕೂಡ ಕನ್ನಡದ ನಂಟನ್ನು ಸಾಕಷ್ಟು ಒಂದು ಗಾಢವಾಗಿ ನೀವು ತಗೊಂಡು ಬಂದಿದ್ದೀರಾ. ಕನ್ನಡ ಸುಲಲಿತವಾಗಿ ಮಾತಾಡ್ತೀರಾ. ಸುಲಲಿತ ಮಾತಾಡ್ತೀರಾ ಇಲ್ವೋ ಇಲ್ಲ, ಗೊತ್ತಿಲ್ಲ. ಬಟ್ ಚೆನ್ನಾಗಿ ಮಾತಾಡ್ತಾರೆ. ಹೌದಾ? ಹೌದು. ಇವತ್ತಿನ ಕಾಲದಲ್ಲಿ ಈಗ ಬೆಂಗಳೂರಲ್ಲಿ ಇದ್ದವ್ರು ಇದೇ ತರ ಮಾತಾಡ್ತಾರೆ. ನೀವು ಬಟ್ 25 ವರ್ಷ ನೀವು ಕಲ್ಕತ್ತಾದಲ್ಲಿ ಇದ್ರಿ. ಯಾರಿಗೂ ನೀವು ಕೇಳಿದ ಮೇಲೆ ಅನ್ಸಲ್ಲ ನೀವು ಅಲ್ಲಿ ಇದ್ರಿ ಅಂತ. ಸೊ ನಿಮ್ಮ ಬಾಲ್ಯ ಹೆಂಗಿತ್ತು ಸರ್? ವಿದ್ಯಾಭ್ಯಾಸ ಹೆಂಗಿತ್ತು? ಅದ್ರ ಬಗ್ಗೆ ಹೇಳ್ಬೋದು. ಆ ಕಲ್ಕತ್ತಾ ದಿನಗಳ ಬಗ್ಗೆ ಹೇಳ್ಬೋದಾ? ಸರ್ಟನ್ಲಿ. ನೋಡಿ, ನಾನು ಹುಟ್ಟು ಬೆಳೆದಿದ್ದು ನೀವು ಹೇಳಿದ ಪ್ರಕಾರ ನನಗೆ ಕಲ್ಕತ್ತಾದಲ್ಲಿ 25 ವರ್ಷ ಅಲ್ಲೇ ಇದ್ದೆ. ನಮ್ಮ ತಂದೆ ಕೆಲಸ ಮಾಡ್ತಿರೋದು ನ್ಯಾಷನಲ್ ಲೈಬ್ರರಿಯಲ್ಲಿ. ಅವರು ಲೈಬ್ರೇರಿಯನ್ ಆಗಿದ್ದರು. ನಮ್ಮ ಮದರ್ ಅವರು ಸ್ಕೂಲ್ ಟೀಚರ್. ಓಕೆ. ಆಯಿತಾ? ಸೊ ಟಿಪಿಕಲ್ ಮಿಡಲ್ ಕ್ಲಾಸ್ ಗವರ್ಮೆಂಟ್ ಆಫೀಸ್ ಅಲ್ಲಿದ್ದರು. ನಮ್ಮ ತಂದೆ ಗೌರ್ಮೆಂಟ್ ಫ್ಲ್ಯಾಟ್ಸ್ ಇತ್ತು. ಅವರು ನ್ಯಾಷನಲ್ ಲೈಬ್ರರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಥರ ಎನ್ವೈರನ್ಮೆಂಟು ಅಂದರೆ ಆ ವಾತಾವರಣನಲ್ಲಿ ನಾವು ಹುಟ್ಟು ಬೆಳೆದಿದ್ದು ನಾನು ಹೇಳ್ತೀನಿ ಕೇಳಿ, ಇವತ್ತಿಗೂ ಎಲ್ಲೂ ಯಾರಿಗೂ ಸಿಕ್ಕಲ್ಲ. ಆಮೇಲೆ ಸ್ಕೂಲ್ ಆಯಿತು. ದೆನ್ ಐ ವೆಂಟ್ ಟು ಕಾಲೇಜ್. ಐ ವೆಂಟ್ ಟು ಡಿಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಜಾದವ್ಪುರ್ ಯೂನಿವರ್ಸಿಟಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಇಂದು ಲೆಫ್ಟಿಸ್ಟ್ ಇಂಟೆಲೆಕ್ಚುವಲ್ ಟ್ರೆಡಿಷನ್ ಇತ್ತಲ್ಲಿ. ಅಂದರೆ ಏನೇನೋ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಶುರು ಆಗೋದು. ಅಡ್ಡ ಅಂತ ಕೇಳಿರ್ಬೋದು ನೀವು ಹೆಸರು, ಬೆಂಗಾಲ್ನಲ್ಲಿ. ಸೊ ಆ ಕಲ್ಚರು ನಾನ್ ಸ್ಟಾಪ್ ಚರ್ಚೆ ಆಗೋದು. ಅಲ್ಲಿ ಕಾಫಿ ಅಲ್ಲ, ಟೀ ಮೇಲೆ. ಟೀ ಕುತ್ಕೊಂಡು ಅಲ್ಲಿ ಅದ್ರ ಬಗ್ಗೆ ಎಲ್ಲ ಏನೇನೋ ಮಾತು. ಪೆರುವಿನಲ್ಲಿ ಏನಾಗ್ತಿದೆ, ಚಿಲಿನಲ್ಲಿ ಏನಾಗ್ತಿದೆ, ಕ್ಯೂಬಾನಲ್ಲಿ ಏನಾಗ್ತಿದೆ, ಆ ಥರ ಎಲ್ಲ. ನಮ್ಮ ದೇಶದಲ್ಲಿ ಇಲ್ಲಿ ಅಕ್ಕಪಕ್ಕ ಏನಾಗ್ತದೆ ಅದ್ರ ಬಗ್ಗೆ ಯಾವುದು ಗಮನ ಇಲ್ಲ. ಬಟ್ ಬೇರೆ ಬೇರೆ ದೇಶದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಏನಂತಾನೆ, ಏನಂತಾನೆ, ಆ ಥರ ಎಲ್ಲ. ಆಮೇಲೆ ಫಿಲ್ಮ್ ಫೆಸ್ಟಿವಲ್ಸ್ ಆಗೋದು, ಆ ಥರ. ಅದಕ್ಕೆಲ್ಲ ನಾವು ಹೋಗಿ ಸೇರ್ಕೋತಾ ಇದ್ವಿ. ಆಮೇಲೆ ಬೇರೆಯವ್ರ ಥರ ನಾನು ಕೂಡ ಪ್ರೊಸೆಸ್ ಫ್ಲೋನಲ್ಲಿ ಸೇರ್ಕೊಂಡ್ಬಿಟ್ಟೆ. ಪ್ರೊಸೆಸ್ ಫ್ಲೋ ಅಂದ್ರೇನು? ಆಯಿತು, 10th ಆಯಿತು, ಏನು ಮಾಡೋಣ, ಸೈನ್ಸ್ ಮಾಡೋಣ. ಸೈನ್ಸ್ ಅಂದರೆ ಏನು, ಎಂಜಿನಿಯರಿಂಗ್, ಡಾಕ್ಟರ್, ಅದು ಮಾಡೋಣ. ಸೊ ಇದೆಲ್ಲ ಏನಾಗುತ್ತೆ, ಆ ಪ್ರೊಸೆಸ್ಸಲ್ಲಿ ನಾವು ನಮ್ಮ ಜೀವನನ ನಾವು ಔಟ್ಸೋರ್ಸ್ ಮಾಡಿಬಿಡ್ತೀವಿ. ಕರೆಕ್ಟ್. ಬೇರೆಯವ್ರಿಗೆ ಅಂದರೆ ಸಮಾಜಕ್ಕೆ. ಸಮಾಜ ಏನು ಅಂದ್ಕೋತಾರೋ ಆ ಥರ ನಾವು ಅದೇ ಕುರಿಗಳ ಥರ. ಎಕ್ಸಾಕ್ಟ್ಲಿ ರೈಟ್. ಆಯಿತಾ? ಈಗ ಮಾಡಬೇಕು, ಆಗ ಮಾಡಿ ಅಂದ್ಕೊಂಡು ನಾನು ಸೇರಿಬಿಟ್ಟೆ ಅದರಲ್ಲಿ. ಜಾಸ್ತಿ ಏನು ನಾನು ಕೊಡಲಿಲ್ಲ. ಆಮೇಲೆ ನಮ್ಮ ಸ್ಕೂಲ್ನಲ್ಲೂ ಬೇಕಾದಷ್ಟು ಆಪರ್ಚುನಿಟೀಸ್ ಎಲ್ಲ ಇತ್ತು. ಎಲ್ಲರೂ ಅಫ್ಕೋರ್ಸ್ ಸೇಮ್ ಹುಚ್ಚು ಎಲ್ಲರಿಗೂ IIT ಸೇರ್ಕೋಬೇಕು ಅಂತ. ಸೊ ಅದರಲ್ಲಿ ನಾನು ಸೇರಿಕೊಂಡೆ ಆ ಹುಚ್ಚು ಇದರಲ್ಲಿ, ಗುಂಪಲ್ಲಿ, IIT ಅಂತ. ಸೊ ಐ ಆಲ್ಸೋ ವೆಂಟ್. ಸೊ ನಾನು ಶ್ಯೂರ್ ಶಾಟ್ ಆ ಥರ ಇತ್ತು, ಸಂಜೆ ಗ್ಯಾರಂಟಿ ಹೋಗ್ತಾನೆ ಅಂತ. ಸೊ ನಾನು ಅಂದ್ಕೊಂಡ್ಬಿಟ್ಟಿದೆ, ನಾನು ಗ್ಯಾರಂಟಿ ಸೇರಿಬಿಡ್ತೀನಿ. ಓಕೆ, ಬಿಕಾಸ್ ಐ ಥಾಟ್ ಸಾಮರ್ಥ್ಯ ಆಯಿತು, ನಾನು ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ. ಆಗಲಿಲ್ಲ. ಆಯಿತಾ? ಯಾಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಬಿಟ್ಟೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಐ ವಾಸ್ ಫೀಲಿಂಗ್ ರಿಜೆಕ್ಟೆಡ್. ಓಕೆ, ಆಮೇಲೆ ಯಾಕಾಗಲಿಲ್ಲ ಅಂತ. ಸೊ ಬೇಕಾದಷ್ಟು ಮನಸ್ಸೊಳಗೆ ಟರ್ಮಾಯಿಲ್. ಆ್ಯಂಡ್ ನಾನು ಹೇಳಿದ್ನಲ್ಲ, ಅದು ಆತ್ಮಪ್ರಜ್ಞೆ ವಾಸ್ ಎನ್ ಇಂಪಾರ್ಟೆಂಟ್ ಥಿಂಗ್. ಸೊ ಹಾಗೆ ಮಾಡ್ಕೊಂಡು ಯಾಕೆ ಅಂತ. ದೆನ್ ಕನ್ಕ್ಲೂಷನ್ ಅದು ಯಾಕಾಗಲಿಲ್ಲ. ಹಾರ್ಡ್ ವರ್ಕ್ ಅಂದರೆ ಟು ಬಿ ಏಬಲ್ ಟು ಪುಟ್ ಫುಲ್ ಫೋಕಸ್ಡ್, ದಟ್ ಏಕಾಗ್ರತೆ ಅಂತಾರಲ್ಲ, ಏಕಾಗ್ರತದಲ್ಲಿ ಕೆಲಸ ಮಾಡಿ, ಫೋಕಸ್ ಮಾಡಿ, ಹಾರ್ಡ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆಲಿಜೆನ್ಸ್ ಆ್ಯಂಡ್ ಕೇಪಬಿಲಿಟಿ. ಆ ಕನ್ಕ್ಲೂಷನ್ ಬಂತು. ಆಯಿತಾ? ಆವಾಗ ಗುಳಾಫೆ ಮಾಡ್ತಾಯಿದ್ದೆ, ಆರಾಮಾಗಿ ಎಕ್ಸಾಮ್ ಪಾಸ್ ಆಗ್ತೀನಿ, ಸೇರ್ಕೋತೀನಿ ಅಂತ ಇತ್ತು. ನಮ್ಮ ಗ್ರೂಪಲ್ಲಿ 80% ಜಾಯಿಂಟ್. ಅದಕ್ಕೋಸ್ಕರ ಇನ್ನೂ ಬೇಜಾರಾಯಿತು. ಯಾವಾಗ ಆಯಿತಾ? ಆ್ಯಂಡ್ ಸೊ ಯು ಫೀಲ್ ಈವನ್ ಬ್ಯಾಡ್. ಎಲ್ಲರೂ ಸೇರ್ಕೊಂಡು ಗ್ಯಾರಂಟಿ ಇರಲ್ಲ, ಎಲ್ಲರೂ ಅಂದ್ಕೊಂಡ್ಬಿಟ್ಟು ನೀವು ಹೋಗಲೇ ಹೋಗ್ತಾನೆ ಅಂತ. ಆಗಲಿಲ್ಲ. ಆಯಿತಾ? ಸೊ ದ್ಯಾಟ್ ಈಸ್ ದ ಲರ್ನಿಂಗ್, ದ್ಯಾಟ್ ಹಾರ್ಡ್ ವರ್ಕ್ ಈಸ್ more important than talent and brain power.
ಓಕೆ, ಫಸ್ಟ್ ಇಂಪಾರ್ಟೆಂಟ್ ಲೆಸನ್ ಇನ್ ಲೈಫ್. ಸೊ ಅದರಿಂದ ನಂದು ಅದೆಲ್ಲ ಆಯಿತು. ಆಮೇಲೆ ಜಾದವ್ಪುರ್ ಯೂನಿವರ್ಸಿಟಿ ಸೇರಿಕೊಂಡೆ, ವಿಚ್ ವಾಸ್ ದಿ ನೆಕ್ಸ್ಟ್ ಚಾಯ್ಸ್. ಡೇ ಸ್ಕಾಲರಲ್ಲಿ ಮನೆ ಒಂದು ಕಲ್ಕತ್ತಾದಲ್ಲೇ ಇತ್ತದು. ಸೊ ಐ ಜಾಯಿನ್ ದರ್ 4 years ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಆ್ಯಂಡ್ ಅದು ಎಕ್ಸಾಮ್ ಕೂಡ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕೊಡಲೂ ಇಲ್ಲ. ಅದು ಐ ಟಿ ಆಗುತ್ತಲ್ಲ ಆ ಥರ ಅಂದ್ಕೊಂಡು ಹೋಗಿದ್ದೆ ನಾನು. ಅದಾಗಲಿಲ್ಲ ಇವತ್ತು. ಸೊ ಎನಿವೆ ಅದು ಸೇರಿಕೊಂಡೆ. ಸೊ ಅದು 4 ವರ್ಷ ಅಲ್ಲಿ ಮಾಡಿದೆ ಎಲೆಕ್ಟ್ರಿಕಲ್ ಇಂಜಿನಿಯರ್. ಮಾಡಿದ್ಮೇಲೆ ಏನು ಮಾಡೋದು? ಸೊ ಜಾಯಿಂಡ್ ವಿಪ್ರೋ ಕ್ಯಾಂಪಸ್ ಅಲ್ಲ, ಐ ಜಾಯಿಂಡ್ ಅನದರ್ ಕಂಪನಿ ಫಾರ್ ಸಮ್ ಟೈಮ್. ಆಮೇಲೆ ವಿಪ್ರೋ ಸೇರಿಕೊಂಡೆ. ವಿಪ್ರೋ ಹೇಗೆ ಸೇರಿಕೊಂಡೆ? ವಿಪ್ರೋ ಅವಾಗೆಲ್ಲ ನ್ಯೂಸ್ ಪೇಪರ್ ಅಂದರೆ ಮ್ಯಾಗಝೀನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋರು. ಲಿಟಲ್ ಜೀನಿಯಸ್ ಅಂತ ಅವ್ರ ಆ್ಯಡ್ ಕ್ಯಾಂಪೇನ್ ಶುರು ಆಗಿತ್ತು ಅವಾಗ. ಪಿ ಸಿ ಜಸ್ಟ್ ಕಮ್ ಟು ಇಂಡಿಯಾ ಆವಾಗ, ಪರ್ಸನಲ್ ಕಂಪ್ಯೂಟರ್. ಸೊ ಅದು ನೋಡಿಬಿಟ್ಟು ಐ ಆಲ್ವೇಸ್ ಥಾಟ್ ದಟ್ ನೆಕ್ಸ್ಟ್ ಜನರೇಷನ್ ಹ್ಯಾಸ್ ಟು ಬಿ ಕಂಪ್ಯೂಟರ್ಸ್ ಟೆಕ್ನಾಲಜಿ ಅಂತ. ಬಿಕಾಸ್ ಐ ವಾಸ್ ಇಂಟ್ರೆಸ್ಟೆಡ್, ಬೇಕಾದಷ್ಟು ಓದ್ತಾ ಇದ್ದೆ ಅವಾಗನು. ಸೊ ಸೇರಿಕೊಂಡೆ. ಅದು 87 ಸೇರಿಕೊಂಡೆ ವಿಪ್ರೋಲ್ಲಿ. ಅದು 2 ವರ್ಷ ಮಾಡಿದೆ ಅಲ್ಲಿ. ಆಮೇಲೆ IIM ಸೇರಿಕೊಂಡೆ ಬೆಂಗಳೂರಿಗೆ ಬಂದೆ ಆ್ಯಕ್ಚುಲಿ. ಅವಾಗ ಹಾರ್ಡ್ ವರ್ಕ್ ಕಲ್ತ್ಬಿಟ್ರಿ ನೀವು. IIT ಹೋಗೋಕ್ಕಾಗಿಲ್ಲ, IIM ಕ್ರ್ಯಾಕ್ ಮಾಡಿದ್ರಿ. ಹಾಂ, ಅದು ಕೂಡ ಟು ಬಿ ಆನೆಸ್ಟ್ ವಿತ್ ಯು, ಅದು ಕೂಡ ನಾನು ಫೋಕಸ್ ಮಾಡಲಿಲ್ಲ. ಸುಮ್ಮನೆ ಕೊಟ್ಟೆ, ಆಯಿತು, ಆಗಲಿಲ್ಲ ಆ ಥರ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಕೊಟ್ಟಿದ್ದೆ ಆಗಲಿಲ್ಲ. ಓಕೆ, ಸೆಕೆಂಡ್ ಅಟೆಂಪ್ಟ್ನಲ್ಲಿ ಆಯ್ತು ನಾನು. ಓಕೆ, ಕ್ರೂಸ್ ಕಂಟ್ರೋಲ್ ಅಂತಾರ ಗಾಡಿನಲ್ಲಿ, ಅದು ಒಂದು ಸ್ವಿಚ್ ಹಾಕ್ಬಿಟ್ಟು ನೀವು ಆರಾಮಾಗಿ ಕೂತ್ಕೊಂಡ್ಬಿಡಿ, ಅದು ಗಾಳಿಯಲ್ಲಿ ಹೋಗುತ್ತೋ ನೀವು ಹೋಗಿ ಅಂತ. ಆ ಥರ ಮನಸ್ಥಿತಿ ಇತ್ತು ನಂದು ಆವಾಗ. ಎಲ್ಲರೂ ಹೋಗ್ತಿದ್ದಾರೆ, ಏನೋ ಮಾಡೋಣ ಅಂತ. ಅಲ್ಲಿ ಮೇ ಬಿ ಆ ಏಜಲ್ಲಿ ಇರಲ್ಲ, ಲೈಫ್ ಪ್ಲ್ಯಾನ್ ಉದ್ದೇಶ ಆ ಥರ ಏನು ಇರಲೇ ಇಲ್ಲ. ನೀವು ವಿಶ್ವಾಸ ಮಾಡಲ್ಲ. ಆಗ ನಂದು ಉದ್ದೇಶ ಏನಿತ್ತು ಅಂದರೆ, ಎಲ್ಲರೂ ಕೇಳೋರು ಸಹ ಈಗೇನು ನೀವು ಮಾಡ್ತಾ ಇದ್ರು, ನನಗೇನು ಆ ಥರ ಮನಸ್ಸಿನಲ್ಲಿ ಏನು ಯೋಚನೆ ಇರಲಿಲ್ಲ. ಆವಾಗ ನಾನು ಸುಮ್ಮನೆ IIT ಎಲ್ಲ ಕೊಡ್ತಿದ್ದೆ, ನಾನು ಕೊಡ್ತೀನಿ, MBA ಮಾಡ್ತಿದ್ದಾರೆ, ನಾನು ಮಾಡೋಣ ಅಂತ ಆ ಥರ. ಆವಾಗ 30 ವರ್ಷಕ್ಕೊಳಗೆ ಇಲ್ಲ, 30 ವರ್ಷಕ್ಕೊಳಗೆ ಅಂದರೆ ಐ ವಾಸ್ ಅಬೌಟ್ 23 ಇಟ್ಕೊಳ್ಳಿ. ಆವಾಗ 23 ಅಬೌಟ್ 5-7 years ಆದಮೇಲೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ₹1,00,000 ಇರಬೇಕು ಅಂತ ಅಂದ್ಕೊಂಡಿದ್ದೆ. ಗುರಿ ಆಯಿತಾ? ಸೊ ದ್ಯಾಟ್ ವಾಸ್ ದ ಥಾಟ್ ಅಷ್ಟೇ. ಅದಕ್ಕಿಂತ ನಾನು ಜಾಸ್ತಿ ಯೋಚನೆನೂ ಮಾಡಲಿಲ್ಲ, ಆಸೆನೂ ಇರಲಿಲ್ಲ. ಏನೋ ಒಂಥರ ಜೀವನ ನಡೀತಾ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಆರಾಮಾಗಿ. ಸೊ ದೆನ್ ಬಟ್ ಐ ವಾಸ್ ಇಂಪೇಷಂಟ್ ಅಲ್ಲ, ಐ ಶುಡ್ ನಾಟ್ ಸೇ ಇಂಪೇಷಂಟ್, ಐ ವಾಸ್ ಅನ್ಹ್ಯಾಪಿ. ಅಂದರೆ ಏನೋ ಒಳಗಡೆ ಏನೋ ಇದ್ದಿತ್ತು. ಬಿಕಾಸ್ ಯಾಕಂದರೆ ಐ ವಾಸ್ ಅ ಸೀಕರ್, ಅನ್ವೇಷಿಕ ಅಂತ ಅನ್ಬೋದು, ರೈಟ್? ಸಿಕ್ಕಾಪಟ್ಟೆ ಕುತೂಹಲ ಆಯಿತು, ಕ್ಯೂರಿಯಾಸಿಟಿ, ಹುಡುಕಾಟ. ಇದ್ರ ಬಗ್ಗೆ ಅದ್ರ ಬಗ್ಗೆ, ಯಾಕೆ ಹೀಗೆ ಅಂದ್ಕೊಂಡ್ಲ, ಏನೋ ಹೋಗ್ತಾ ಇತ್ತಲ್ಲ. ಆಮೇಲೆ IIM ಆಯಿತು. ಓಕೆ, ಬಂದೆ ಇಲ್ಲಿ. ಆ್ಯಂಡ್ ದೆನ್ ಒನ್ ಅಡ್ವಾಂಟೇಜ್ IIM ಅಂದರೆ ಏನಂದರೆ, ಯು ಗೆಟ್ ಎಕ್ಸ್ಪೋಸ್ ಟು ಬ್ರಾಡ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಅದೆಲ್ಲ ಮಾಡಿದೆ. ಅಲ್ಲೂ ಕೂಡ ನಾನು ಜಾಸ್ತಿ ಫೋಕಸ್ಸು ಮಾಡಲಿಲ್ಲ. ಸೊ ಕೇಮ್ ಔಟ್. ಓಕೆ, ಆ್ಯಂಡ್ ಬಟ್ ವೆನ್ ಐ ಕೇಮ್ ಔಟ್, ಆವಾಗ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಜಾಗ ಅದು. ಎವ್ರಿಬಡಿ ಆವಾಗ ಕ್ಯಾಂಪಸ್ಸಲ್ಲಿ ಏನು ಕೆಲಸ, ಇದು ಕನ್ಸಲ್ಟಿಂಗು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು, ಅದೆಲ್ಲ. ಆದರೆ ಐ ಡಿಡ್ ನಾಟ್ ಥಾಟ್, ಬಟ್ ಐ ವಾಸ್ ಕ್ಲಿಯರ್ ಆನ್ ಒನ್ ಥಿಂಗ್. ಏನಂದರೆ ಅಲ್ಲೂ ಕೂಡ ನಾನು ಕಂಟಿನ್ಯೂಡ್ ಓದ್ತಾ ಇದ್ದೆ, ಥಿಯೇಟರ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಕ್ವಿಝಿಂಗ್ ಆಗ್ಬಿಟ್ರೆ ವೇರಿಯಸ್ ಥಿಂಗ್ ಮಾಡ್ತಾ ಇದ್ದೆ, ರೆಗ್ಯುಲರ್ಸ್ ಥಿಂಗ್ ಇದೆಲ್ಲ. ಆಮೇಲೆ ಅಲ್ಲಿ 3 things 1991 ಅವಾಗ ಇಂಡಿಯಾ ಜಸ್ಟ್ ಲಿಬ್ರಲೈಸ್ಡ್ ಅವಾಗ ಅಲ್ವಾ. ಸೊ ಯಾವ ಥರ ಆಪರ್ಚುನಿಟೀಸ್ ಇರ್ಬೋದು ಅಂತ ಯೋಚನೆ ಮಾಡಿದೆ. ಓಕೆ, ಸೊ 3 ಐಡಿಯಾ ಬಂತು. 3 ಐಡಿಯಾ ಅಲ್ಲ, 3. ಒನ್ ವಾಸ್ ಟೆಲಿಕಾಮ್ ಸೆಕ್ಟರ್, ಜಸ್ಟ್ ಶುರು ಆಗಿತ್ತು ಈಗ. ಏರ್ಟೆಲ್ಲು ಮತ್ತು JTM ಅದೆಲ್ಲ ಶುರು ಆಗಿದೆ ಅವಾಗ. ಸೆಕೆಂಡ್ ವಾಸ್ ಇಂಟರ್ನ್ಯಾಷನಲ್, ಬಿಕಾಸ್ ಈಗ ಇಂಡಿಯಾ ಓಪನ್ ಆಗಿದೆ ಅಂದರೆ ಇಂಟರ್ನ್ಯಾಷನಲ್ ವಿಲ್ ಬಿ ಗ್ರೇಟ್.
ಥರ್ಡ್ ಏನಂದರೆ ಡಿಸ್ಟ್ರಿಬ್ಯೂಷನ್ ವಿಲ್ ಬಿಕಮ್ ಬಿಗ್. ಅದು ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ. ಇಂಡಿಯಾ ಇಸ್ ಅ ಬಿಗ್ ಕಂಟ್ರಿ ಆ್ಯಂಡ್ ದೇರ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಡಕ್ಟ್ ಸರ್ವಿಸಸ್ ಏನೋ ಆ ಥರ ಬ್ರಾಡ್ ಐಡಿಯಾಸ್ ಇತ್ತು. ನಾನು ಮುಂಚೆ ವಿಪ್ರೋನಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಿಪ್ರೋನು ಬಂತು ಕ್ಯಾಂಪಸ್ಗೆ. ಸೊ ದೇ ನ್ಯೂ ಮೀ, ಐ ನ್ಯೂ ದೆಮ್, ಜಾಯಿಂಡ್. ಐ ಟೋಲ್ಡ್ ದೆಮ್ ನಂಗೆ ಈ ಥರ ಇಂಟ್ರೆಸ್ಟು. ಸೊ ನನಗೆ ಇಂಟರ್ನ್ಯಾಷನಲ್ ಆಪ್ರೇಷನ್ಸ್ ಹೊಸದಾಗಿ ಶುರುವಾಗಿತ್ತು ಆವಾಗ ವಿಪ್ರೋಲ್ಲಿ. ಅದರಲ್ಲಿ ಆಪರ್ಚುನಿಟಿ ಸಿಕ್ತು. ಓಕೆ, ವಿಪ್ರೋದು ಸಾಫ್ಟ್ವೇರ್ ಡಿವಿಷನ್ ಅಲ್ಲ ಆವಾಗ. ಸಾಫ್ಟ್ವೇರ್ ಗಿಫ್ಟ್ ಅಂತ ಏನು ಇರಲಿಲ್ಲ. ವಿಪ್ರೋ ಸಾಫ್ಟ್ವೇರ್ ಅಂತಲೇ ಒಂದು ಬೇರೆ ಕಂಪನಿ ಇತ್ತು, ಕಾಲ್ಡ್ ವಿಪ್ರೋ ಸಿಸ್ಟಮ್ಸ್. Then there was a group called International Operations, which was part of Wipro Infotech, which is the original hardware company of Wipro. And then ಅದರಲ್ಲಿ ಒಂದು R&D group ಇತ್ತು, that was called Global R&D. ಸೊ ಗ್ಲೋಬಲ್ R&D ಇತ್ತು, ಇಂಟರ್ನ್ಯಾಷನಲ್ ಆಪ್ರೇಷನ್ಸ್ ಇತ್ತು. ಈ ಎರಡೂ ವಿಪ್ರೋ ಇನ್ಫೋಟೆಕ್ ಅಂಡರ್ನಲ್ಲಿತ್ತು. ಬೇರೆ ಒಂದು ಕಂಪನಿ ಇತ್ತು ವಿಪ್ರೋ ಸಿಸ್ಟಮ್ಸ್ ಅಂತ. Wipro Systems used to do application software. Right. ನಾವು were doing system design, system software. So ಅದು ಅಲ್ಲಿ ಆಪರ್ಚುನಿಟಿ ಸಿಕ್ತು. ಅಲ್ಲಿ ಅದರಲ್ಲೂ ಕೂಡ 2 ಡಿವಿಷನ್ ಇತ್ತು. ಆವಾಗ ಇಂಡಿಯಾ ರಷ್ಯಾ ಜೊತೆಗೆ ರೂಬಲ್ ಟ್ರೇಡ್ ಆಗೋದು. ಓಕೆ, ಈಗ ಶುರುವಾಗಿದೆಯಲ್ಲ, ಆವಾಗ ಏನಿತ್ತು. ಇನ್ನೊಂದು ಬಿಸ್ನೆಸ್ ಇತ್ತು ಡಾಲರ್ ಟ್ರೇಡ್. ಸೊ ನಾನು ಡಾಲರ್ ಟ್ರೇಡ್ಗಳಿಗೆ ಸೇರಿಕೊಂಡೆ. ಸೊ ಡಾಲರ್ ಟ್ರೇಡ್ ಇಂಟರ್ನ್ಯಾಷನಲ್ ಆಪರೇಷನ್ಸಲ್ಲಿ ಜಾಯಿನ್. ಸೊ ಐ ವಾಸ್ ಟೆರಿಟರಿ ಮ್ಯಾನೇಜರ್ ಫಾರ್ ಮಿಡಲ್ ಈಸ್ಟ್ ಆಫ್ರಿಕಾ. ಸೊ ಫಸ್ಟ್ ಫಾರಿನ್ ಟ್ರಿಪ್ಪಲ್ಲಿ ಆಯಿತು ಆವಾಗ. ಆ್ಯಂಡ್ ಲಾಸ್ಟ್ ಮೈ ಪಾಸ್ಪೋರ್ಟ್, ಗಾಟ್ ಇಟ್ ಬ್ಯಾಕ್, ಆಲ್ ದಟ್ ಥಿಂಗ್ ಹ್ಯಾಪೆಂಡ್. ಆಮೇಲೆ ಆಫ್ರಿಕಾಗೆ ಹೋದೆ. ಸೊ ಅಲ್ಲಿ ಚಾನಲ್ಸ್ ಎಲ್ಲ ಸೆಟಪ್ ಮಾಡಿದೆ. ಅಲ್ಲಿ ನನ್ನ ಮೋಸ್ಟ್ ಪ್ರೌಡ್ ಮೂಮೆಂಟ್ ಅಲ್ಲಿ ಆಫ್ರಿಕಾದ ಏನಂದರೆ, ನಾನು ಆವಾಗ ನಮ್ಮದು ವಿಪ್ರೋ ಆಫೀಸ್ ಇರೋದು MG ರೋಡಲ್ಲಿ, 88 MG ರೋಡ್, ನಮ್ಮ ಡಿವಿಷನ್ದು 6th ಫ್ಲೋರಲ್ಲಿ 88 MG ರೋಡಲ್ಲಿ ಆಫೀಸ್ ಇತ್ತು. ಅಲ್ಲಿ ನಮ್ಮದು ಒಂದು ಬರೀ ಒಂದು ಫೋನ್ ಇತ್ತು ಫಾರ್ ಇಂಟರ್ನ್ಯಾಷನಲ್ ಯೂಸ್ ಆ್ಯಂಡ್ ಒಂದು ಫ್ಯಾಕ್ಸ್ ಮೆಷಿನ್ ಇತ್ತು ಅಷ್ಟೇ. ಓಕೆ, ಆ ಫ್ಯಾಕ್ಸ್ ಮೆಷಿನ್ ಹ್ಯಾಡ್ ಲಿಮಿಟೆಡ್ ಮೆಮೊರಿ ಆ್ಯಂಡ್ ಲಿಮಿಟೆಡ್ ಪೇಪರ್. ಸರ್, ಬೇರೆ ದೇಶದಿಂದ ಫ್ಯಾಕ್ಸ್ ಕಳಿಸಿದ್ರೆ ಆಟೋಮ್ಯಾಟಿಕ್ಲಿ ಪೇಪರ್ ಹೋಗೋದು ಅಥವಾ ಮೆಮೊರಿ ವಿಲ್ ಗೆಟ್ ಸೋಕ್ಟ್. ಸೊ ಆ ಥರ ಎನ್ವೈರನ್ಮೆಂಟಲ್ಲಿ ನಾವು ಫೋನ್ನಲ್ಲಿ 20 PC ಆರ್ಡರ್ ಫ್ರಮ್ ಮಾರಿಷಸ್ ನಾವು ತೊಗೊಂಡು. ಓಕೆ, ಸೊ ದಟ್ ಇಸ್ ಮೈ ಪ್ರೌಡೆಸ್ಟ್ ಸೇಲ್ಸ್ ಮೂಮೆಂಟ್. ಮೀನ್ ವೈಲ್ ಟೈ ಅಂತ ಒಂದು ಸಂಸ್ಥೆ ಶುರುವಾಗಿತ್ತು ಅಲ್ಲಿ 92ನಲ್ಲಿ ಸಿಲಿಕಾನ್ ವ್ಯಾಲಿಲಿ. ಆ್ಯಂಡ್ ಆಲ್ ದ ಲೆಜೆಂಡ್ಸ್ ಆಫ್ ಇಂಡಿಯಾದಲ್ಲಿ ಅವಾಗ ಕಮಲ್ ರೇಖಿ, ಸುಹಾಸ್ ಪಾಟೀಲ್ ಅವರೆಲ್ಲ ದಿಗ್ಗಜ್ ಅವರು ಶುರು ಮಾಡಿದ್ದು ಅವಾಗ. ನಾನು ಹೋಗ್ತಾ ಇದ್ದೆ ಅಲ್ಲಿ ಅವ್ರ ಲೆಕ್ಚರ್ಸ್ ಕೇಳೋಕ್ಕೆ. ವಿನೋದ್ ಖೋಸ್ಲಾ, ಆಮೇಲೆ ದೊಡ್ಡ ದೊಡ್ಡ VC ಫಂಡ್ಸಿಂದು, ಸಿಕ್ವಾಯಾ ಕ್ಯಾಪಿಟಲ್, ಕ್ಲೈನರ್ ಪರ್ಕಿನ್ಸ್ ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಮಾತಾಡೋದು ದಟ್ ಇಂಡಿಯನ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ ದ್ಯಾಟ್. ಸೊ ಐ ವಾಸ್ ಗೆಟಿಂಗ್ ಎಕ್ಸೈಟೆಡ್, ರೈಟ್. ಆ್ಯಂಡ್ ಆ ಎನ್ವೈರನ್ಮೆಂಟ್ನಲ್ಲಿ ಈ ಥರ ಜನಗಳ ಜೊತೆಗೆ ಸೇರಿಕೊಂಡು ಅವ್ರ ಮಾತುಕತೆ ಎಲ್ಲ ಕೇಳಿ ಉಲ್ಲಾಸ ವಾಸ್ದೆ. ಸೊ ಅಲ್ಟಿಮೇಟ್ಲಿ ಆವಾಗ ದಿಸ್ ಹೆಲ್ತ್ ಕೇರ್ ಸಿಸ್ಟಮ್ ಇಂಟಿಗ್ರೇಷನ್ ಶುರು ಆಗಲಿಲ್ಲ ಅಂತ ನ್ಯೂಸ್ ಬಂತು. ಸೊ ವಿ ಸೆಡ್ ಈಗ ಬಿಡೋಣ ಅಂತ. ಆ ಕಡೆ ಡಿಜಿಟಲ್ ಕಾಮರ್ಸ್ ಅವ್ರಿಗೂ ಅದೇ ಸಿಚುವೇಶನ್ನು. ಸೊ ಅಲ್ಟಿಮೇಟ್ಲಿ 97 ಶುರು ಆಗತ್ತೆ. 27 ಜಾನ್ವರಿ ಹೊತ್ತಿಗೂ ಆವಾಗ ಆ ಟೈಮ್ ಹೊತ್ತಿಗೆ ವಿ ಡಿಸೈಡೆಡ್ ವಿ ಶುಡ್ ಡೂ ಸಮಥಿಂಗ್ ಅಂತ. ಈ ಸಿಸ್ಟಮ್ನಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಈ ಸಿಸ್ಟಮ್ ಹೊರಗೆ ಬಂದುಬಿಟ್ಟು ಏನಾದ್ರು ಮಾಡೋಣ ಅಂತ ಆ ಥರ ಯೋಚನೆ ಶುರುವಾಯಿತು. 96 ಎಂಡ್ ಇಟ್ಕೊಳ್ಳಿ, 96 ಎಂಡ್ ಅಂತ. 96 ಎಂಡಿಗೆ ನೀವು ವಿಪ್ರೋ ಬಿಟ್ಟು ಹೊರಗಡೆ ಬಂದುಬಿಟ್ರಿ? ಇಲ್ಲ, ನಾನು ಬಿಟ್ಟಿದ್ದು 97ನಲ್ಲಿ. ಓಕೆ, 97ನಲ್ಲಿ. ಬಟ್ ಆ ಯೋಚನೆ ಎಲ್ಲ ಶುರು ಆಗಿದ್ದು 96 ಎಂಡ್ನಲ್ಲಿ ಶುರು ಆಯಿತು. ಅದು ನಡೀತಾ ಇದ್ವು, ಅಂದರೆ ಎಕ್ಸೈಟ್ಮೆಂಟ್ ವಾಸ್ ಬಿಲ್ಡಿಂಗ್. ಆಮೇಲೆ ಇನ್ನು 2 ಜನ ಜೊತೆಗೆ ಮಾತಾಡಿ ನೋಡೋಣ. ಅವರು ಡಿಜಿಟಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ಅವರೂ ಆವಾಗ
ಅವ್ರಿಗೂ ಅದೇ ಪ್ರಶ್ನೆ, ಹೊರಗೆ ಬಂದುಬಿಟ್ಟೆ ಮಾಡಬೇಕು ಅಂತ. ಆ ಥರ ನಡೀತಾ ಇತ್ತು. ನಾವು ಹೇಳ್ತಾ ಇದ್ದೆ, ಹೊರಗೆ ಬಂದುಬಿಟ್ಟೆ ಏನಾದ್ರು ಮಾಡೋಣ, ಶುರು ಮಾಡೋಣ, ಏನು ಮಾಡೋಣ ಏನು ಗೊತ್ತಿಲ್ಲ, ಬಟ್ ಬೇರೆ ಸಿಸ್ಟಮ್ ಬೇಕು ನಮಗೆ, ಈ ಸಿಸ್ಟಮ್ನಲ್ಲಿ ಆಗಲ್ಲ ಅಂತ. ನೆಟಾ ಅಂತ ಕಂಪನಿ ಹೆಸರು. ನೆಟಾ ಅದು ಏನಂದರೆ ಅದು ಸಾಫ್ಟ್ವೇರ್ ಪ್ರಾಡಕ್ಟ್. ಅದು ಫಸ್ಟ್ ನಮಗೆ ಏನು ಮಾಡಬೇಕು ಅಂತ ಐಡಿಯಾಸ್ ಬೇಕಲ್ವ. ಸೊ ಬೇಕಾದ ಜನ ಹೋಗಿ ಮಾತಾಡಿ ನಾವು ಐಡಿಯಾಸ್ ಬೌನ್ಸ್ ಮಾಡ್ತಾಯಿದ್ವಿ. ಆಮೇಲೆ ಬೇಕಾದ ಜನ ಹೆಲ್ಪ್ ಮಾಡಿದರು. ನಮ್ಮ ಆಫೀಸ್ ಯೂಸ್ ಮಾಡಪ್ಪ, ನಮ್ಮ ವೈಟ್ ಬೋರ್ಡ್ ಯೂಸ್ ಮಾಡಪ್ಪ, ಗಾಡಿ, ಕ್ರೆಡಿಟ್ ಕಾರ್ಡು ಅದೆಲ್ಲ ಬೇಕಾಗಲ್ಲ, ಅದೆಲ್ಲ. ಸೊ ಅದೆಲ್ಲ ಬೇಕಾದ ಜನ ಹೆಲ್ಪ್ ಮಾಡಿದರು. ಆಮೇಲೆ ಒಬ್ಬ ಅರುಣ್ ಸ್ವಾಮಿ ಅಂತ, ಅವನು ಸ್ಟ್ಯಾನ್ಫರ್ಡ್ PhD ಮಾಡಿಬಿಟ್ಟು IIT ಬಾಂಬೆಯಿಂದ ಓದಿದ್ದು, ಸ್ಟ್ಯಾನ್ಫರ್ಡ್ PhD IBM ರಿಸರ್ಚ್ ಲ್ಯಾಬ್ಸಲ್ಲಿದ್ದ. ಸೊ ಅವನ ಜೊತೆಗೆ ಭೇಟಿಯಾಗಿ ಅವನು ಹೇಳ್ದ, ಎಸ್ ನಾನು ಶುರು ಮಾಡ್ತೀನಿ ಅಂತ. ಅವನು ಬಂದು ಸೇರಿಕೊಂಡ. ಸೊ ನಾವು 4 ಜನ, ನಾನು ಶ್ರೀಧರ್, ಜಯಕುಮಾರ್ ಆ್ಯಂಡ್ ಜಯಕುಮಾರು IIT ಬಾಂಬೆ ವಿಪ್ರೋನಲ್ಲಿದ್ದರು. ವಿಪ್ರೋ ಬಿಟ್ಟು ಅವಾಗ ಅವರು ಆರೆಕಲ್ ಸೇರಿಕೊಂಡಿದ್ರು. ಆರೆಕಲ್ ಬಿಟ್ಟು ಬಂದರು. ಸೊ ನಾವು 4 ಜನ ಶುರು ಮಾಡಿದ್ವಿ. ಆವಾಗ ಏನು ಮಾಡೋದು ಅಂದರೆ, ಅದು ಹೇಳ್ತೀನಿ ಕೇಳಿ. ಅದು ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಬಟ್ ಇವನು ಅರುಣ್ ಬಂದು ಸೇರಿಕೊಂಡ. ಅವನು ಎಕ್ಸ್ಪರ್ಟ್ ಇನ್ ಡೇಟಾ ಮೈನಿಂಗ್. ಓಕೆ. ಸೊ ಡೇಟಾ ಮೈನಿಂಗ್ ಅಂದರೆ ಆವಾಗ ನಾವು ಓದ್ತಾ ಇದ್ವಿ. ಡೇಟಾ ಮೈನಿಂಗ್ ಏನೇನು ಗೊತ್ತೂ ಇರಲಿಲ್ಲ ನಮಗೆ. ಡೇಟಾ ಮೈನಿಂಗ್ ಅಂದರೆ ಸೊ ಎಲ್ಲ ನಾವು ಮ್ಯಾಸಿವ್ ಓದ್ತಾ ಇದ್ವಿ. ಡೇಟಾ ಮೈನಿಂಗ್ ಇದೇನು, ವಾಟ್ ಈಸ್, ಹೌ ಡಸ್ ಇಟ್ ವರ್ಕ್, ಸ್ಕೀಮಾ, ಸ್ಟಾರ್ ಸ್ಕೀಮಾ, ಸ್ನೋಫ್ಲೇಕ್ ಸ್ಕೀಮಾ ಅಂತ ಎಲ್ಲ. ಸೊ ಎನಿವೆ ಅದೆಲ್ಲ ಆಯಿತು. ಆ್ಯಂಡ್ ದೆನ್ ವಿ ಕೇಮ್ ಅಕ್ರಾಸ್ ಸಮಥಿಂಗ್ ಕಾಲ್ಡ್ ರೆಕಮೆಂಡೇಶನ್ ಎಂಜಿನ್, ಪರ್ಸನಲೈಸೇಷನ್ ಸಾಫ್ಟ್ವೇರ್ ಅಂತ. ಆವಾಗ ನೆಟ್ ಪರ್ಸೆಪ್ಷನ್ ಅಂತ ಒಂದು ಕಂಪನಿ ಇತ್ತು. ದಟ್ ವಾಸ್ ಫಂಡೆಡ್, ವೆರಿ ಹಾಟ್ ಕಂಪನಿ. ಅದರ ಮುಂಚೆ MIT ಇಂದ ಒಂದು ಕಂಪನಿ ಕಾಲ್ಡ್ ಐ ಥಿಂಕ್ ಫೈರ್ಫ್ಲೈ ಏನೋ ಅಂತ ಪ್ರಾಜೆಕ್ಟ್ ಇತ್ತು MITಲಿ. ದಟ್ ಗಾಟ್ ಅಕ್ವೈರ್ಡ್ ಬೈ Amazon. ಓಕೆ. ಆ್ಯಂಡ್ ರೆಕಮೆಂಡೇಶನ್ ಎಂಜಿನ್ ವಾಸ್ ಅ ವೆರಿ ಹಾಟ್ ಥಿಂಗ್. ಬಿಕಾಸ್ ಇಂಟರ್ನೆಟ್ ಅಂದರೆ ರೆಕಮೆಂಡೇಶನ್ ಮಾರ್ಕೆಟಿಂಗ್ ಟು ಒನ್, ಪರ್ಸನಲೈಸೇಷನ್ ವಾಸ್ ಇಂಪಾರ್ಟೆಂಟ್. ಸೊ ಅದು ಆಯಿತು. ಆ್ಯಂಡ್ ವಿ ಸ್ಟಡಿಡ್ ದ್ಯಾಟ್. ಅದು ಸ್ಟಡಿ ಮಾಡಿದ ಮೇಲೆ ನಮ್ಗೆ ಹೆಂಗೆ ಅರ್ಥ ಆಯಿತು ಅಂದರೆ, ಅಮೆಝಾನ್ ಕೂಡ ಈಗಲೂ ಕೂಡ ರೆಕಮೆಂಡೇಶನ್ ಎಂಜಿನ್ ಅವ್ರ ಕೊಲ್ಯಾಬೊರೇಟಿವ್ ಫಿಲ್ಟರಿಂಗ್ ಅಂತ ಟೆಕ್ನಾಲಜಿ ಇದೆ. ಆ ಕೊಲ್ಯಾಬೊರೇಟಿವ್ ಫಿಲ್ಟರಿಂಗ್ ಟೆಕ್ನಾಲಜಿನಲ್ಲಿ ವೆರಿ ಹೊಮೋಜಿನಸ್ ಪ್ರಾಡಕ್ಟ್ ಕ್ಯಾಟಗರೀಸಲ್ಲೇ ನೀವು ಕಂಪೇರ್ ಮಾಡ್ಬೋದು ಅಥವಾ ರೆಕಮೆಂಡ್ ಮಾಡ್ಬೋದು. ಅಂದರೆ ನಾನು ಈ ಪುಸ್ತಕ ಕೊಂಡ್ಕೊಂಡ್ರೆ ಇನ್ನೊಂದು ಬುಕ್ಕು ಬೇರೆಯವ್ರು ನಿಮ್ಮ ಥರ ಯಾರಿದ್ದಾರೋ ಅವ್ರಿಗೇನು ಇಷ್ಟ ಆಯಿತು ಅಂದರೆ ಅದ್ರದ್ದು ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ, ರೆಕಮೆಂಡ್ ಮಾಡುತ್ತೆ, ಡಿಸ್ಕೌಂಟ್ ಬೇಕಾದರೆ ನೀವು ತೊಗೋಬೋದು, ಆ ಥರ. ಬಟ್ ನಾವು ಹೇಳಿದ್ರೆ ನೋಡು, ಅದ್ರ ಜೊತೆಗೆ ನಮ್ಗೆ ಹೆಂಗೋ ಕಂಪೀಟ್ ಮಾಡೋಕ್ಕಾಗಲ್ಲ, ಬೇರೆ ಒಂದು ಏನಾದ್ರು ಯೋಚನೆ ಮಾಡ್ಬೋದಾ ಅಂತ. ಅವರು ಹೊಮೋಜಿನಸ್ ಕ್ಯಾಟಗರಿನಲ್ಲಿ ಕಂಪೇರ್ ಮಾಡ್ತಾರೆ ಅಂತ ನಾವು ಹೆಟ್ರೋಜಿನಿಯಸ್ ಮಾಡ್ಬೋದಾ ಅಂತ ಶುರುವಾಯಿತು. ಹೆಟ್ರೋಜಿನಿಯಸ್ ಅಂದರೆ ನೀವು ಈ ಥರ ಪುಸ್ತಕ ನೀವು ಕೊಂಡ್ಕೊಂಡ್ರೆ ಬೇರೆ ಥರ ನಾವು ಮ್ಯೂಸಿಕ್ ನಿಮಗೆ ರೆಕಮೆಂಡ್ ಮಾಡ್ಬೋದಾ, ಅಥವಾ ಟ್ರಾವೆಲ್ ಬಗ್ಗೆ ಏನಾದ್ರು ರೆಕಮೆಂಡ್ ಮಾಡ್ಬೋದಾ, ಅಥವಾ ಬೇರೆ ಬೇರೆ ಕ್ಯಾಟಗರೀಸು, ಮೂವೀಸು ಏನೋ CD ಗಿಡಿ ಎಲ್ಲ ಆಗ ಶುರು ಆಯಿತು. ಆಮೇಲೆ ಅರುಣ್ ನಮ್ಮ CTO ಹಿ ಸೆಡ್ ಯಸ್ ವಿ ಕಡ್ ಡೂ ದ್ಯಾಟ್ ಅಂತ. ಸೊ ಅಲ್ಲಿ ಕೂತ್ಕೊಂಡು ನಾವು ತಿರ್ಗಿ ಅದ್ರ ಮೇಲೆ ಕೆಲಸ ಶುರುವಾಯಿತು. ಅದು ನಾವು 97 1-2 ತಿಂಗಳು ಆಯಿತು ಇದೆಲ್ಲ ಯೋಚನೆ ಮಾಡೋಕ್ಕೆ, ರಿಸರ್ಚ್ ಎಲ್ಲ ಮಾಡೋಕ್ಕೆ ಎಟ್ಸೆಟ್ರಾ. ಮಾಡಿದ್ಮೇಲೆ ಶುರು ಆಯಿತು. ದೆನ್ ವಿ ಹೈರ್ಡ್ ಸಮ್ ಪೀಪಲ್ ಎಟ್ಸೆಟ್ರಾ ಆ್ಯಂಡ್ ಸ್ಟಾರ್ಟೆಡ್. ಆಮೇಲೆ ಸಿಲಿಕಾನ್ ವ್ಯಾಲಿ. ನೀವು ಶುರು ಮಾಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ, ಇವರು ಈ ಥರ ಈ ಏರಿಯಾನಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೀಗಾಗತ್ತೆ ಇದು ಅಂತ. ಆಮೇಲೆ ಜುಲೈ ಆಫ್ 98 ಹೊತ್ತಿಗೆ ನಾವು ಡೆಮೋ ಕೊಟ್ವಿ. ಆಮೇಲೆ ಕಸ್ಟಮರು ಬಂದರು. ಕಸ್ಟಮರ್ ಬಂದಮೇಲೆ ಅದು ಶುರು ಆಯ್ತಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ಫೋಸೀಕ್ ವಾಸ್ ಅ ಕಸ್ಟಮರ್. ಆ್ಯಂಡ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಗೋಯಿಂಗ್ ಥ್ರೂ ದ್ಯಾಟ್. Suddenly, and Valley-nalli excitement is huge, and everybody knows. So, June, July, August, ಆಯಿತು. ಎಂಡ್ ಆಫ್ 98 ಇಟ್ಕೊಳ್ಳಿ, beginning of 99, end 98, 99, ನಮ್ಮ ಕಸ್ಟಮರ್ಸ್ ಸ್ಲೋಲಿ ವರ್ ಕಮಿಂಗ್, ಆ್ಯಂಡ್ ಎವ್ರಿಬಡಿ ನ್ಯೂ ದ್ಯಾಟ್ ಈ ಥರ ಟೆಕ್ನಾಲಜಿ ಮೇಲೆ ಇವ್ರು ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಆವಾಗ ನೆಟ್ಸ್ಕೇಪಿಂದ ಒಂದು ಫೋನ್ ಕಾಲ್ ಬಂತು. ಔಟ್ ಆಫ್ ದ ಬ್ಲೂ. ಓಕೆ. ಆ್ಯಂಡ್ ದಟ್ ನಾವು ಕೇಳಿದ್ದೀವಿ ನೀವು ಥರ ಮಾಡ್ತಿದ್ದೀರಾ ಅಂತ, ಯು ವಾಂಟ್ ಟು ಕಮ್ ಆ್ಯಂಡ್ ಹ್ಯಾವ್ ಅ ಡಿಸ್ಕಷನ್. ಸೊ
ನೆಟ್ಸ್ಕೇಪ್ ವಾಸ್ ಬಿಗ್ ಕಂಪನಿ. ಸೊ ಬಂದರು. ಯಾರು ಬಂದರು ಅಂದರೆ ಮಾರ್ಕ್ ಆ್ಯಂಡ್ರಿಸನ್. ಓಕೆ. ಅವರೇ ಬಂದರು ನಮ್ಮ ಆಫೀಸ್ಗೆ, ಚಿಕ್ಕ ಆಫೀಸ್. ಮಾರ್ಕ್ ಆ್ಯಂಡ್ರಿಸನ್, ಎಸ್. ಆ್ಯಂಡ್ ಬೆನ್ ಹಾರೋವಿಟ್ಸ್ ಅವರು ಬಂದರು. ಓಕೆ. ಓಕೆ. ಆಮೇಲೆ ಅವ್ರದ್ದು ಚೀಫ್ ಆರ್ಕಿಟೆಕ್ಟ್ ಅವರು ಬಂದರು. 3 ಜನ ದಿಗ್ಗಜರು ಬಂದರು ಆಫೀಸ್ಗೆ. ಮಾರ್ಕ್ ಆ್ಯಂಡ್ರಿಸನ್ ಹೇಗೆ ಗೊತ್ತಾ, 6 feet 5 inches ಅವರು. ಟ್ವಿಟರ್ ಲೆವೆಲ್ ನೋಡ್ತಾ ಇದ್ದೀವಿ ಅವ್ರನ್ನ. ಹಾಂ, ಓಕೆ. ಆಮೇಲೆ ಐ ರಿಮೆಂಬರ್ ಈ ಥರ ಟೇಬಲ್ ಇತ್ತು ನಮ್ಮದು ಆಫೀಸಲ್ಲಿ. ನಾವು ಒಂದು ಕಾರ್ಡ್ ಕೊಟ್ಟೆ ಅವ್ರಿಗೆ. ಕಾರ್ಡ್ ನೋಡಿದ್ರು, ಏನು ಹೇಳಿದ್ರು ಗೊತ್ತಾ, ಒನ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಯುವರ್ ಓನ್ ಕಂಪನಿ ಇಸ್ ಯು ನೋ ವಾಟ್, ಯು ಕ್ಯಾನ್ ಗಿವ್ ಯುವರ್ ಸೆಲ್ಫ್ ವಾಟ್ ಎವರ್ ಟೈಟಲ್ ಯು ವಾಂಟ್. ಓಕೆ. ಸೊ ಐ ನಾಟ್ ಫರ್ಗೆಟ್ ದ್ಯಾಟ್. ಸೆಕೆಂಡ್ ಅಂದರೆ ನಾವು ಡೆಮೋ ಕೊಟ್ವಿ ಅವ್ರಿಗೆ. ಡೆಮೋ ಕೊಡಬೇಕು ಅಂದರೆ ಡೆಮೋ ಕೆನ್ ವರ್ಕ್. ಸೊ ಈ ಸೆಡ್ ಡೋಂಟ್ ವರಿ. ಡೆಮೋ ಅಂದರೆ ಏನು ಗೊತ್ತಾ ನಿಮಗೆ, DEMO. ಸರಿಯಿಲ್ಲ. ಈ ಟೋಲ್ಡ್, ಈ ಸೆಡ್ ಡೋಂಟ್ ಎಕ್ಸ್ಪೆಕ್ಟ್ ಮಿರಕಲ್ಸ್. ಓಕೆ. ದ್ಯಾಟ್ ಇಸ್ ವಾಟ್ ಡೆಮೋ ಸ್ಟ್ಯಾಂಡ್ಸ್ ಫಾರ್. ಪುಟ್ಟಿಂಗ್ ಯು ಅಟ್ ಈಸ್. ಆಯಿತಾ. ಸೊ ಎನಿವೆ ಅದೆಲ್ಲ ಆಯಿತು. ಆಮೇಲೆ ಕೋಡ್ ರಿವ್ಯೂ ಆಯಿತು. ಆಲ್ ದ್ಯಾಟ್ ಹ್ಯಾಪೆಂಡ್. ಅವ್ರ ಆರ್ಕಿಟೆಕ್ಟ್ಸ್ ಬಂದರು, ಆಲ್ ದ್ಯಾಟ್. ಸೊ ಆಯಿತು. ಯು ಆರ್ ರಿಯಲಿ ಎಕ್ಸೈಟೆಡ್. ದಿಸ್ ಇಸ್ ಸಿಲಿಕಾನ್ ವ್ಯಾಲಿ ಅಂತ. ಆಮೇಲೆ ಆಫ್ಟರ್ ಅಬೌಟ್ 1 week, ಮೇ ಬಿ 10 days, ಏನೋ ಆ ಟೈಮ್ ಫ್ರೇಮಲ್ಲಿ ದೆ ಸೆಡ್, ಫೋನ್ನಲ್ಲಿ ದೆ ಸೆಂಟ್ ಅ ಪೀಸ್ ಆಫ್ ಪೇಪರ್, ಸೆಡ್ ವಿಲ್ ಅಕ್ವೈರ್. ಟರ್ಮ್ಸ್ ಕಂಡೀಷನ್ ಎಲ್ಲ, ಆಲ್ ದ್ಯಾಟ್ ವಾಸ್. ಓಕೆ. ಸೊ ನಾವು ಫಸ್ಟ್ ಟೈಮ್ ನಾವು ನೋಡ್ತಿರೋದು ಹೀಗೆ ಈ ಥರ. ನಾವು ಇನ್ವೆಸ್ಟರ್ ಡ್ರೇಪರ್ ಅವ್ರ ಜೊತೆಗೆ ಮಾತಾಡಿ, he said, yeah, this is a good thing and we will also talk to others. said okay. ಸೊ meanwhile talk to others ಅಂದ್ಕೊಂಡು ನಾವು ಕೂತಿದ್ವಿ. ನೆಟ್ಸ್ಕೇಪ್ ಹೋಯ್ತು. ಅಂದರೆ ಎಲ್ಲೋ ಸನ್ ಮೈಕ್ರೋ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ದೇ ಅಕ್ವೈರ್ಡ್ ನೆಟ್ಸ್ಕೇಪ್. ಸೊ ದ್ಯಾಟ್ ವೆಂಟ್ ಆಫ್. ಆ್ಯಂಡ್ ವಿ ಆರ್ ವಂಡರಿಂಗ್ ಇದೇನಪ್ಪ ಇದು ಅಂತ. ಸೊ ಐ ಮೀನ್ ದೇ ಸೆಡ್, ಲುಕ್, ವಿ ಕಾಂಟ್ ಡೂ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್, ಯಾಕಂದರೆ ವಿ ಆರ್ ಗೆಟಿಂಗ್ ಅಕ್ವೈರ್ಡ್. ಸೊ ಇಟ್ಸ್ ಓಕೆ. ಸೊ ಅದು ನಡೀತಾ ಇತ್ತು. meanwhile then we went and talked to Yahoo because money was running out. And money was running out, and therefore other VCs jotege maatadidru, but they said, look, you know, we hear that you are in the process of getting acquired, so we don't want to put in money now. So we were stuck. ನೀವು ಅವಾಗ ಎಷ್ಟು ರೇಸ್ ಮಾಡಿದ್ರಿ ಸರ್? So we at first was 1.1 million. Okay. So then we said, you can't raise any more money because of the situation. So I went and spoke to Yahoo. ಅವಾಗ ಅವ್ರು ಹೇಳಿದ್ರು, Yahoo said, look, it can't be, ನಮ್ಗೆ ಜಾಸ್ತಿ ಯೂಸ್ ಆಗಲ್ಲ, ಯಾಕಂದರೆ ಬಿಕಾಸ್ ಇಟ್ಸ್ ಕ್ರಾಸ್ ಕ್ಯಾಟಗರೀಸ್. ನಮ್ಮದು ವಿ ನಾಟ್ ಇನ್ ದ ಕಾಮರ್ಸ್ ಬಿಸ್ನೆಸ್, ನಮ್ಮದು ಕಾಂಟೆಂಟ್ ಬಿಸ್ನೆಸ್ ಅಂತ. ಸೊ ಎನಿವೆ ವೇರಿಯಸ್ ಪೀಪಲ್ ವಿ ವರ್ ಟಾಕಿಂಗ್ ಟು. ದೆನ್ ಇನ್ಫೋಸಿಕ್ ಕೇಮ್ ಬ್ಯಾಕ್ ಆ್ಯಂಡ್ ದೇ ಸೆಡ್, ವಿ ಹಿಯರ್ ಯು ಆರ್ ಲುಕಿಂಗ್. ವಿ ಸೆಡ್ ಎಸ್. ಸೊ ದೆನ್ ಇನ್ಫೋಸಿಕ್ ಜೊತೆಗೆ ಮಾತು ಶುರು ಆಯಿತು. ಸೊ ಅವ್ರ ಜೊತೆಗೆ ಮಾತನಾಡಿತಾ ಇತ್ತು ಅಂದರೆ ಸಡನ್ಲಿ ಒಂದು ಸ್ಕ್ಯಾಂಡಲ್ ಶುರು ಆಯ್ತು ಅಲ್ಲಿ. ಓಕೆ. ಏನಂದರೆ ಅವ್ರ ಇನ್ಫೋಸಿಕ್ ಹೆಡ್ ವಾಸ್ ಕಾಟ್ ಇನ್ ಸಮ್ ಚೈಲ್ಡ್ ಪೋರ್ನೋಗ್ರಫಿ ಸ್ಕ್ಯಾಂಡಲ್. ಓಕೆ. ಅದು ಹೇಗೆ ಗೊತ್ತಾಯಿತು ಅಂದರೆ ಪೇಪರಲ್ಲಿ ಬಂದಿದೆ. ವಿ ಸೆಡ್, ಮೈ ಗಾಡ್, ವಿ ಆರ್ ಡೆಸ್ಟಿನ್ಡ್ ನಾಟ್ ಟು ಮೂವ್ ಫಾರ್ವರ್ಡ್ ಅಂತ. ಓಕೆ. ಸೊ ಎನಿವೆ, ಸೊ ಅದು ನಡೀತು 1 ತಿಂಗಳು, ರೈಟ್. ಆ್ಯಂಡ್ ದೆನ್ ಫೈನಲಿ ಅವ್ರ ಬಾಸು ಅವರು ಬಂದು ಸೆಡ್, ಡೋಂಟ್ ವರಿ, ವಿ ಆರ್ ಕಮಿಟೆಡ್ ಅಂತ. ಸೊ ಎನಿವೆ ಅದೆಲ್ಲ ಆಯಿತು. ನನ್ನ ದಟ್ ಗಾಟ್ ಡನ್. ದಟ್ ವಾಸ್ ಇನ್ July of 99. Okay. And so I was wondering ಏನು ಮಾಡೋದು ಅಂತ. ಐ ನೆವರ್ ವಾಂಟೆಡ್ ಟು ಅಲ್ಲೇ ಇರಬೇಕು, ಅಲ್ಲೇ ಗ್ರೀನ್ ಕಾರ್ಡ್ ಮಾಡಿಸ್ಕೋಬೇಕು, ಆ ಥರ ಒಂದು ಯೋಚನೆ ಇರಲಿಲ್ಲ. ಬೇಕಾದ, ಯಾಕಂದರೆ ನಾನು ಹೋಗಿದ್ದು ವಿಪ್ರೋ ಮೂಲಕ, ನಾನು ಎಲ್ ವೀಸಾನಲ್ಲಿ ಹೋಗಿದ್ದೆ. ಎಲ್ ವೀಸಾ ಅಂದರೆ ಇಂಟರ್ ಕಂಪನಿ ಟ್ರಾನ್ಸ್ಫರ್. ಆವಾಗ ನಾನು ಅಪ್ಲೈ ಮಾಡಿದ್ದಿದ್ರೆ ಇನ್ ಅಬೌಟ್ 6 months ನಂಗೆ ಗ್ರೀನ್ ಕಾರ್ಡ್ ಬಂದುಬಿಡೋದು. ಆ ಥರ ಆಯಿತು ಆವಾಗ. ದೆನ್ ಅದು ಹೆಚ್ಚಾಯಿತು ಬಿಕಾಸ್ ಈ ಕನ್ವರ್ಷನ್ ಇದರಲ್ಲಿ. ಆ್ಯಂಡ್ ದೆನ್ ಅಗೇನ್ ವೆಂಟ್ ಬ್ಯಾಕ್ ಆನ್ ವಿದು ನೆಟಾ ಇದರಲ್ಲಿ. ಐ ಮೀನ್ ಐ ವೆಂಟ್ ಬ್ಯಾಕ್ ಆನ್ H1. ರೈಟ್. ಆ್ಯಂಡ್ ದೆನ್ ಐ ನೆವರ್ ಈವನ್ ಥಾಟ್ ಅಬೌಟ್, ಯಾವಾಗ ಐ ಡಿಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಫ್ರಾಂಕ್ಲಿ. ಸ್ವಲ್ಪ ಈಗ ಹೇಳಿದರೆ ಯಾರು ನಂಬಿಕೆ ಮಾಡೋದಕ್ಕಾಗಲ್ಲ ಅಲ್ಲ, ನಂಬಲ್ಲ. ಬಟ್ ದಟ್ ಈಸ್ ದ ಟ್ರೂತ್. ಸೊ ಮಗ ಆಲ್ಸೋ ನಾವು US ಪಾಸ್ಪೋರ್ಟ್ ಮಾಡಿಸ್ಕೋಬೋದಾಗಿತ್ತು, ಮಾಡಿಸ್ಲಿಲ್ಲ, ಬೆಂಗಳೂರಲ್ಲೇ ಹುಟ್ಟಿಸಿದ್ದು ಅವನು. ಸೊ ಎನಿವೆ, ಸೊ ಅದೆಲ್ಲ ಆಯಿತು. ಯಾಕೋ ಐ ಆನೆಸ್ಟ್ಲಿ ಡೋಂಟ್ ನೋ, ಏನೋ ಐ ಕ್ಯಾನ್ ಗಿವ್ ಯು ಆನ್ಸರ್ಸ್ ಇನ್ ಹೈಂಡ್ಸೈಟ್, ಬಟ್ ಆವಾಗ ಆ ಥರ ಆಸೆ ಬೇರೆ ಈ ಥರ ಆಯಿತು. ಸೊ ಎನಿವೆ ಅದಾದಮೇಲೆ ಕೇಮ್ ಬ್ಯಾಕ್. ಬಂದ ತಕ್ಷಣ ಏನು ಮಾಡೋದು ಈಗ ಅಂತ. ಸೊ ಅದು ಸಿಲಿಕಾನ್ ವ್ಯಾಲಿದು ಎಕ್ಸೈಟ್ಮೆಂಟು, ಎಂಥೂಸಿಯಾಸಮ್, that
ಜೋಶ್ ಅಂತಾರಲ್ಲ, ಅದನ್ನ ನಮ್ಮ ದೇಶಕ್ಕೂ ತರಿಸ್ಬೇಕು. ಯಾಕೆ? ಬದಲಾವಣೆ ಬರಬೇಕು ಅಂದರೆ ಆ ಥರ ಜೋಶ್ ಇರಬೇಕು, ಆ ಥರ ಇಕೋಸಿಸ್ಟಮ್ ಇರಬೇಕು. ಅಂದರೆ ಫುಲ್ 360 ಡಿಗ್ರೀಸ್ ಏನಾದ್ರು ಬದಲಾವಣೆ ಮಾಡಬೇಕು ಅಂದರೆ ಇಕೋಸಿಸ್ಟಮ್ ಇರಬೇಕು. ಒಂದು ಕಂಪನಿ ಹ್ಯಾಸ್ ಗಾಟ್ ಗ್ರೇಟ್ ವ್ಯಾಲ್ಯೂ, ಬಟ್ ಇಕೋಸಿಸ್ಟಮ್ ಹ್ಯಾಸ್ ಗ್ರೇಟರ್ ವ್ಯಾಲ್ಯೂ. ಯಾಕಂದರೆ ಇಕೋಸಿಸ್ಟಮಿಂದ ಬೇಕಾದಷ್ಟು ಕಂಪನಿಗಳು ಕ್ರಿಯೇಟ್ ಮಾಡ್ತವೆ ಅಲ್ವಾ? ಆ್ಯಂಡ್ ಓನ್ಲಿ ಒನ್ ಕಂಪನಿ ಕ್ಯಾನ್ ಬಿ ಸಕ್ಸಸ್ಫುಲ್, ಆ್ಯಂಡ್ ಆ ಕಂಪನಿಯಿಂದ ಅಫ್ಕೋರ್ಸ್ ಯು ಕ್ಯಾನ್ ಕ್ರಿಯೇಟ್ ಮೆನಿ ಅದರ್ ಕಂಪನೀಸ್. ಬಟ್ ಇಕೋಸಿಸ್ಟಮ್ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಮೆನಿ ಕಂಪನೀಸ್. ದಟ್ ವಾಸ್ ದ ಥಿಂಕಿಂಗ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಏನಂದರೆ, ಈ ಥರ ಮನಸ್ಥಿತಿ ಅಂತಾರಲ್ಲ, ಅದು ಬರೀ ಸ್ಟಾರ್ಟಪ್ ಜಗತ್ತಲ್ಲೇನಲ್ಲ, ಪಾಲಿಟಿಕ್ಸ್ನಲ್ಲೂ ಯೂಸ್ ಮಾಡ್ಬೋದು, ಕಲ್ಚರ್ ಸ್ಪೇಸಲ್ಲೂ ಮಾಡ್ಬೋದು, ಇಕನಾಮಿಕ್ಸ್ ಆಫ್ ಕೋರ್ಸ್, ರೈಟ್? ಎನಿ ಏರಿಯಾ ನೀವು ತೊಗೊಂಡ್ರೆ ಆ ಥರ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್, ಸಮಸ್ಯೆದು ಪರಿಹಾರ ಹೇಗೆ ಮಾಡಬೇಕು ಅಂತ ಆ ಥರ ಯೋಚನೆ ಬರೆಸ್ಬೇಕು ಅಂತ. ಅದು ಮಾಡಬೇಕು ಅಂದರೆ ಇಕೋಸಿಸ್ಟಮೇ ಇಂಪಾರ್ಟೆಂಟ್, ಕಟ್ಟಬೇಕು. ಆ್ಯಂಡ್ ನಾವು ಟೈಗಿ ಎಲ್ಲ ನೋಡಿದ್ದಿದ್ವಿ ಆವಾಗ. ಈಗ ಬೆಂಗಳೂರಲ್ಲೂ ಟೈ 1999 ಶುರು ಆಗಿತ್ತು. ಸೊ ಆಮೇಲೆ ನ್ಯಾಸ್ಕಾಮ್ ಇತ್ತು, ಆ ಥರ ವೇರಿಯಸ್ ಗ್ರೂಪ್ಸ್. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತು. ಅದಕ್ಕೋಸ್ಕರ ಬಂದಾದಮೇಲೆ ಫಸ್ಟ್ ಥಿಂಗ್ ನಾನು ಇನ್ನೊಬ್ಬ ಫ್ರೆಂಡ್ ಜೊತೆಗೆ ಶುರು ಮಾಡಿದ್ದು ಒಂದು ಮ್ಯಾಗಝಿನ್, ಆನ್ಲೈನ್ ಮ್ಯಾಗಝಿನ್. ಮ್ಯಾಗಝಿನ್ ಹೆಸರು ಶುರು ಆಗಿದ್ದು ಜಂಪ್ ಸ್ಟಾರ್ಟಪ್ ಅಂತ. ಓಕೆ. ಆ ಹೆಸರು ಕೂಡ ಹೇಗೆ ಬಂತು ಹೇಳ್ತೀನಿ ನೋಡಿ. ನಾನು ಈಗ ಇಲ್ಲಿ ಬೆಂಗಳೂರಲ್ಲೇ ಒಬ್ಬ VC ಆಗಿದ್ದಾನೆ, ಸಂಜಯ್ ಸ್ವಾಮಿ ಅಂತ. ಓಕೆ. ಈ ರನ್ಸ್ ಈಸ್ ಪಾರ್ಟ್ನರ್ ಒಂದು ವೆಂಚರ್ ಫಂಡಲ್ಲಿ ಕಾಲ್ಡ್ ಪ್ರೈಮ್. ಓಕೆ. ಪ್ರೈಮ್ ವೆಂಚರ್ ಪಾರ್ಟ್ನರ್ಸ್. ಅವನು ಬೆಂಗಳೂರೊಳಗೆ. ಅವನ ಮನೆ ಕರೆದಿದ್ದ. ಅಲ್ಲಿ ಅವನ ಜೊತೆಗೆ ಮಾತಾಡಿ ಅವನು ಜಂಪ್ ಸ್ಟಾರ್ಟಪ್ ಅಂತ ಏನೋ ಹೇಗೆ ಬಂತು ಎಕ್ಸಾಕ್ಟ್ಲಿ ನನಗೆ ಜ್ಞಾಪಕ ಇಲ್ಲ, ಬಟ್ ಅವನ ಜೊತೆಗೆ ಮಾತಲ್ಲೇ ಇದು ಬಂದಿದ್ದ ಹೆಸರು. ಓಕೆ. ಐ ಸೆಡ್ ನೈಸ್ ನೇಮ್ ಅಂತ. ಓಕೆ, ಅದೇ ಇಟ್ಕೊಂಡಿದ್ದೆ ತಲೆನಲ್ಲಿ. ಸೊ ವಾಪಸ್ ಬಂದಾದಮೇಲೆ ಸ್ಟಾರ್ಟೆಡ್ ದ ಮ್ಯಾಗಝಿನ್ ಹೆಸರು ಜಂಪ್ ಸ್ಟಾರ್ಟಪ್ ಅಂತ. ಓಕೆ. ಅದರಲ್ಲಿ ನನ್ನ ಪಾರ್ಟ್ನರ್ ಬೆಂಕಿ ಹರಿಹರನ್ ಅಂತ. ಆಮೇಲೆ ಅವನು MIT ಮೀಡಿಯಾ ಲ್ಯಾಬ್ಸಿಗೆ ಹೋಗಿ ಅಲ್ಲಿ ಫೆಲೋಶಿಪ್ ಮಾಡಿಬಿಟ್ಟು ಬಂದ. ಬ್ಯಾಕ್ಗ್ರೌಂಡ್ ಒಂದು ಟೆಕ್ನಾಲಜಿ ಜರ್ನಲಿಸಮ್. ಅವನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಟೆಕ್ನಾಲಜಿ ಜರ್ನಲಿಸಮ್, ಎಕ್ಸ್ಪ್ರೆಸ್ ಕಂಪ್ಯೂಟರ್ನಲ್ಲಿ ಈ ವಾಸ್ ದಿ ಎಡಿಟರ್ ಅಂತ. ಓಕೆ. ಅದು ಮಾಡಿಬಿಟ್ಟು ವಾಪಸ್ ಬಂದ. ಸೊ ಆಮೇಲೆ ಅವನು ಇಲ್ಲಿ IIIT ಬೆಂಗಳೂರಲ್ಲಿ ಫ್ಯಾಕಲ್ಟಿ ಮೆಂಬರ್ ಆಗಿದ್ದ. ಆವಾಗ IIIT ಇದ್ದಿದ್ದು ನಮ್ಮದು ITPL ಅಲ್ಲಿ. ಓಕೆ. ಪ್ರೊಫೆಸರ್ ಸಡ್ಗೋಪನ್. ಅಲ್ಲಿ ಅವನ ಜೊತೆಗೆ ಅಲ್ಲಿ ಮೀಟ್ ಮಾಡಿ ನಾನು ಹೇಳಿದೆಪ್ಪ ಈ ಥರ ಮ್ಯಾಗಝಿನ್ ನಾನು ಶುರು ಮಾಡ್ತೀನಿ ಅಂತ. ಅವನು ಇಮಿಡಿಯೇಟ್ಲಿ ರಿಸೈನ್ ಮಾಡ್ದ ಅಲ್ಲಿಂದ. ಹೌದಾ? ಮಾಡಿಬಿಟ್ಟು ಸೇರಿಕೊಂಡ. ಓಕೆ. ಸೊ ನಾವಿಬ್ಬರು ಶುರು ಮಾಡಿದ್ದದು ವೆಂಚರ್ ಜಂಪ್ ಸ್ಟಾರ್ಟಪ್ ಮ್ಯಾಗಝಿನ್ ಹೆಸರು. ಯಾವ ಥರ ಕಂಟೆಂಟ್ ಇತ್ತು? ಕಂಟೆಂಟ್ ಹೇಳ್ತೀನಿ. ಕಂಟೆಂಟ್ ನಾನು 3-4 ಭಾಗ ಆಯಿತು. ಫಸ್ಟ್ ಭಾಗ ವಾಸ್ ಎಡಿಟೋರಿಯಲ್ ಒಪಿನಿಯನ್ ಪೀಸ್ ಥರ. ಅಂದರೆ ಅದರಲ್ಲಿ ವಾಟ್ ಈಸ್ ವೆಂಚರ್, ಅದು ಆ ಥರ ಜನರಲ್ ಇಂಟ್ರೊಡಕ್ಷನ್ ಥರ, ಯಾಕೆ ನಾವು ಮಾಡ್ತಿದ್ದೀವಿ, ಬಿಕಾಸ್ ಕ್ರಿಯೇಷನ್ ಆಫ್ ಜಾಬ್ಸ್ ಇಸ್ ಇಂಪಾರ್ಟೆಂಟ್, ಪೀಪಲ್ ಮಸ್ಟ್ ಬಿಕಮ್ ಜಾಬ್ ಕ್ರಿಯೇಟರ್ಸ್ ನಾಟ್ ಜಾಬ್ ಸೀಕರ್ಸ್. ಆ ಥರ ಸ್ವಲ್ಪ ಜ್ಞಾನ ಅಂತ ನೀವು ಹೇಳ್ಬೋದು. ಆ ಥರ ಇದು. ಅದರ ಆದಮೇಲೆ ಗುರುಕುಲ ಅಂತ ಒಂದು ಸೆಕ್ಷನ್ ಇತ್ತು, ವಿಚ್ ಐ ವುಡ್ ರೈಟ್ ಆನ್ ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್, ಸ್ಟಾಕ್ ಆಪ್ಷನ್ ಅಂದರೆ ಏನು, ಸ್ಟಾರ್ಟಪ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ. ದೆನ್ ದ ಥರ್ಡ್ ಪಾರ್ಟ್ ಆಫ್ ದ ಮ್ಯಾಗಝಿನ್ ವಾಸ್ ರೋಲ್ ಮಾಡಲಿಂಗ್. ಅಂದರೆ ನೋಡೋ, ಇವನು ಹಿ ಸ್ಟಾರ್ಟೆಡ್ ದಿಸ್ ಕಂಪನಿ, ಹೇಗೆ ಶುರು ಮಾಡ್ದ, ಏನು ಚಾಲೆಂಜ್ ಇತ್ತು, ಸೇಮ್ ಥಿಂಗ್ ನಿಮ್ಮ ಮುಂದೆ ಬಂದು ಟೈಮ್ ಪಾಡ್ಕಾಸ್ಟ್ ಥರ. ಸೊ ದಟ್ ವಾಸ್ ದ ಥರ್ಡ್ ಪಾರ್ಟ್. ಫೋರ್ತ್ ಪಾರ್ಟ್ ವಾಸ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಸ್ಟಾರ್ಟಪ್ ಜಗತ್ತಲ್ಲಿ ಏನಾಗ್ತಾ ಇದೆ, ಯಾರು ಕೆಲಸ ಬಿಟ್ಟು ಶುರು ಮಾಡಿದ್ರು ಅಥವಾ ಹೊಸ ಏನಾದ್ರು ಪ್ರಾಡಕ್ಟ್ ಲಾಂಚ್ ಮಾಡಿದ್ರು, ಏನೋ ಆ ಥರ ಏನೇನು ಸಿಕ್ತೋ ಅದು ಸುಮ್ಮನೆ ನಾವು ಹಾಕ್ತಾ ಇದ್ವಿ ಅಲ್ಲಿ. ಅದು ಬಿಟ್ಟಿ ಮ್ಯಾಗಝಿನ್ ಬೈ ದ ವೇ, ಇಮೇಲ್. ನಮ್ಮ ಬಿಸ್ನೆಸ್ ಮಾಡೆಲ್ ನ್ಯೂಸ್ ಲೆಟರ್ ಥರ, ರೆವೆನ್ಯೂ ಮಾಡೆಲ್ ಏನೂ ಇರಲಿಲ್ಲ. ಸೊ ಅದು ಆವಾಗ ಇಂಟರ್ನೆಟ್ ಕನೆಕ್ಷನ್ಸು ಜಾಸ್ತಿ ಇರಲಿಲ್ಲ ಜನಗಳ ಹತ್ರ 99ನಲ್ಲಿ. ಓಕೆ. ಸೊ ಎನಿವೇ, ಸೊ ಸುಮ್ಮನೆ ಶುರು ಮಾಡಿದ್ವಿ, ಬಿಕಾಸ್ ಆಸೆ ಇತ್ತು ಮಾಡಬೇಕು ಅಂತ, ಜೋಶ್ ಇತ್ತು. ಸೊ ವಿ ಡಿಡ್ ಇಟ್. ಮೀನ್ವೈಲ್ ಅವನು ಹೋಗ್ಬಿಟ್ಟು ಬಿಗಿನಿಂಗ್ ಆಫ್ 2000, 2.5-3 months ವಿ ಡಿಡ್ ದಿಸ್.
ಬಿಗಿನಿಂಗ್ ಆಫ್ 2000 ಅವನಿಗೆ ತಿರ್ಗಾ MIT ಮೀಡಿಯಾ ಲ್ಯಾಬ್ಸ್ ಕಾಲ್ಡ್ ಹಿಮ್. ಯಾಕಂದರೆ ಅವರು ಅವಾಗ ಇಂಡಿಯಾದಲ್ಲಿ MIT ಮೀಡಿಯಾ ಲ್ಯಾಬ್ ಏಷ್ಯಾ ಶುರು ಮಾಡ್ತಾಯಿದ್ರು. ಅವನು ಆಲಮ್ ಆಗಿದ್ದ ಅಂತ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ನೀವು ಬಂದುಬಿಟ್ಟು ಇಲ್ಲಿ ಜಾಯಿನ್ ಮಾಡ್ಕೊಪ್ಪ, ಐ ವಿಲ್ ಹೆಲ್ಪ್ ಅಸ್ ವಿತ್ ಗವರ್ಮೆಂಟ್ ರಿಲೇಷನ್ಸ್ ಆ್ಯಂಡ್ ಆಲ್ ದ್ಯಾಟ್. ಅವ್ನು ಹೇಳ್ದ, ಐ ಹ್ಯಾವ್ ಟು, ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಐ ಸೆಡ್ ಆಫ್ ಕೋರ್ಸ್ ಹೋಗುವಂತ. ಮೀನ್ ವೈಲ್ ನಾನು ವಿ ವರ್ ಥಿಂಕಿಂಗ್ ಸುಮ್ಮನೆ ಇದು ಮಾಡೋ ಜೊತೆಗೆ ಏನಾದ್ರು ಟ್ಯಾಂಜಿಬಲ್ ಏನಾದ್ರು ಮಾಡಬೇಕು ಅಂತ, ದಟ್ ವಿ ನೀಡ್ ಟು ಕ್ರಿಯೇಟ್ ಅ ಫಂಡ್ ಇದ್ರ ಜೊತೆಗೆ. ಇದ್ರ ಜೊತೆಗೆ ಸೇರಿ ಫಂಡ್ ಇದ್ರೆ ಒಳ್ಳೇದಲ್ವಾ, ಯಾಕಂದ್ರೆ ಯಾರೋ ಐಡಿಯಾ ಇಟ್ಕೊಂಡು ಬಂದರೆ ಪಾಪ ಯು ಕುಡ್ ಫಂಡ್ ಇಟ್. ನಾವಾಗ ಯೋಚನೆ ಮಾಡ್ತೇವೆ ಮೇ ಬಿ ಡೂ ಸಮ್ ಏಂಜಲ್ ಇನ್ವೆಸ್ಟಿಂಗ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಏನ್ ವಿ ಸೆಡ್ ವಿಲ್ ಡೂ ದ ಫಂಡ್. ಮೀನ್ ವೈಲ್ ಏನಾಯಿತು ಅಂದರೆ, ಈ ಡ್ರೇಪರ್ ಇಂಟರ್ನ್ಯಾಷನಲ್ ಹೇಳಿದ್ರಲ್ಲ, ಕಿರಣ್ ನಾಡ್ಕರ್ನಿ ಹೂ ವಾಸ್ ವಿತ್ ಡ್ರೇಪರ್ ಇಂಟರ್ನ್ಯಾಷನಲ್, ಅವರು ಡ್ರೇಪರ್ ಬಿಟ್ಬಿಟ್ಟು ಅವರು ಒಂದು ಸ್ವಂತ ಒಂದು ಫಂಡ್ ಶುರು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಅವ್ರು ನಂಗೆ ಫೋನ್ ಮಾಡಿದರು, ಸರ್ ಯು ಕಮ್ ಬ್ಯಾಕ್, ವಂಡರ್ಫುಲ್, ಲೆಟ್ಸ್ ಟೀಮ್ ಅಪ್ ಅಂತ ತಿರ್ಗಾ, ಆ್ಯಂಡ್ ಲೆಟ್ಸ್ ಡೂ ಅ ಫಂಡ್. ಐ ಸೆಡ್ ಯಸ್. ಅಗೇನ್ ಐ ಡೋಂಟ್ ಥಿಂಕ್ ಮಚ್, ನನ್ನ ಗಟ್ ಫೀಲ್ ಏನಿರುತ್ತೋ ಅದ್ರ ಪ್ರಕಾರ ನಾನು ಡಿಸಿಷನ್ ತೊಗೊಳೋದು, ಮುಕ್ಕಾಲ್ ಪಾಲ್ ಆ ಥರನೇ ಆಯಿತು. ಸೊ ಫೋನ್ ಮಾಡಿದ್ರು, ಫೋನ್ನಲ್ಲೇ ಐ ಸೆಡ್ ಯಸ್, ಐಡಿಯಾ ಎಲ್ಲ ಫಂಡ್ ಏನಂದ್ರೆ ಏನು ಅಂತ. ಸೊ ಎನಿವೆ, ಸೊ ಐ ಜಾಯಿನ್. ಇನ್ನೊಬ್ಬ ಅವರು ಗಣಪತಿ ಅಂತ, ಅವರು ಕಿರಣ್ ಪಾರ್ಟ್ನರ್ ಆಗಿದ್ರು. ಪಾರ್ಟ್ನರ್ ಅಲ್ಲ, ಕಿರಣ್ ಜೊತೆ ಕೆಲಸ ಮಾಡ್ತಾಯಿದ್ರು ಇನ್ ICICI ಬ್ಯಾಂಕ್. ಅವರು ಬಿಟ್ಬಿಟ್ಟು ನಾನು ಒಂದು ಫಂಡ್ ಶುರು ಮಾಡ್ತೀನಿ ಅಂತ ಅವ್ರ ಮನಸ್ಸಿನಲ್ಲಿತ್ತು. ಸೊ ವಿ ಸೆಡ್ ವೈ ಡೂ ಜಾಯಿನ್. ಸೊ ಅವರು ಸೇರಿಕೊಂಡು 3 ಜನ ಶುರು ಮಾಡಿದ್ವಿ ಜಂಪ್ ಸ್ಟಾರ್ಟ್. ಓಕೆ, ಸೊ ವಿ ಗಾಟ್ ಟುಗೆದರ್ Jan or something of 2000. ಓಕೆ, ಸೊ ವೆಂಚರ್ ಕ್ಯಾಪಿಟಲ್ ಅಂದರೆ ಏನು, ಹೇಗೆ ಸ್ಟಾರ್ಟ್ ಮಾಡೋದು, ಫಂಡ್ ಹೇಗೆ ಸ್ಟಾರ್ಟ್ ಮಾಡೋದು, ಲೀಗಲ್ ಇಶ್ಯೂಸ್ ಇರುತ್ತೆ, ಟ್ಯಾಕ್ಸ್ ಇಶ್ಯೂಸ್ ಇರುತ್ತೆ, ಬೇಕಾದಷ್ಟು ಕಾಂಪ್ಲಿಕೇಶನ್ಸ್, ಟೋಟಲಿ ಕ್ಲೂಲೆಸ್. ಸೊ ನಾನು ಆ ಥರ ಎನ್ವೈರನ್ಮೆಂಟ್ನಲ್ಲಿ ನಾ ಭಯ ಪಡಲ್ಲ. ಐ ಆಮ್ ಆ್ಯಕ್ಚುಲಿ ಅಟ್ ಮೈ ಬೆಸ್ಟ್ ಇನ್ ಅ ಸಿಚುವೇಶನ್ ದಟ್ ಈಸ್ 100% ambiguous. ಆಯಿತಾ, ಥ್ರೈವಿಂಗ್ ಕೇಯಾಸ್. ಸ್ಟ್ರಕ್ಚರ್ ಎಲ್ಲ ನನಗೆ ಹಾಕಿದ್ರೆ ನನ್ನ ಮುಂದೆ ಪ್ಯಾನಿಕ್. ಓಕೆ, ಸೊ ಐ ಪ್ರಿಫರ್ ದ್ಯಾಟ್ ಕೇಯಾಸ್. ಸೊ ಎನಿವೇ, ಸೊ ಅದು ಶುರುವಾಯಿತು. ಆಮೇಲೆ ವಿ ಸೆಡ್ ಫಂಡ್ ಸೈಜ್ ಎಷ್ಟಿರಬೇಕು, ಯಾವ ಸೆಕ್ಟರ್ನ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಥೀಸಿಸ್ ಏನಿರಬೇಕು, ಆ ಥರ ಅದ್ರ ಬಗ್ಗೆ ಎಲ್ಲ ಮೇಜರ್ ಡಿಸ್ಕಷನ್ ಆಗೋದು. ಆ್ಯಂಡ್ ದೆನ್ ವಿ ಸೆಡ್ $30 million ಒಂದು ಫಂಡ್ ಶುರು ಮಾಡೋಣ. ವೈ $30 million? ರ್ಯಾಂಡಮ್. No other honest answer to you. 30 sounded good, right? So anyway, so $30 million anta, so we went, and multiple conversations, because India nalli there was no money. Avaga venture capital andre yargo ಏನು ಗೊತ್ತಿಲ್ಲ, and there was no investor. ಸೊ ಆವಾಗ ದೆನ್ $30 million ಅಂದರೆ ಯು ಹ್ಯಾವ್ ಟು ಗೋ ಔಟ್ಸೈಡ್ ಇಂಡಿಯಾ. ಸೊ ಸಿಂಗಾಪುರ್ಗೆ ಹೋದ್ವಿ, ಹಾಂಗ್ಕಾಂಗ್ ಹೋದ್ವಿ, ಯುರೋಪ್ಗೆ ಹೋದ್ವಿ, ಅಮೇರಿಕಾಗೆ ಹೋದ್ವಿ, ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾ, ಇಲ್ಲಿ ಸುತ್ತಾಡಿ ಫೈನಲಿ ಡಿಮಾಂಡ್ ವಾಸ್ ವೆರಿ ಹೈ. ಯಾಕೆ 2000ನಲ್ಲಿ ರೀಡಿಫ್ ಹ್ಯಾಡ್ ಗಾನ್ ಪಬ್ಲಿಕ್ 1999ನಲ್ಲಿ. .com ವಾಸ್ ಹ್ಯಾಪನಿಂಗ್. 2001 ಬಂದಿರಲಿಲ್ಲ .com ಬಸ್ಟ್. So India was seen as the next big frontier. ಈಗಲೂ ಕೂಡ India is seen as the next big frontier. For AI. No, for everything. So ಆವಾಗ 2000ನಲ್ಲಿ, ಸೊ ಆವಾಗ ಎಕ್ಸೈಟ್ಮೆಂಟ್ ಇತ್ತು. ಎನಿವೇ, ಸೊ ವಿ ಮ್ಯಾನೇಜ್ಡ್. ಸೊ $45 million we raised. ರೈಟ್, ಆವಾಗ ವೆನ್ ಎಕ್ಸ್ಚೇಂಜ್ ರೇಟ್ ವಾಸ್ 40 rupees or 45 ಏನೋ ಆವಾಗ. ಸೊ ಅಬೌಟ್ 200 crores ಇಟ್ಕೊಂಡು ಪ್ಲಸ್ ಮೈನಸ್. ಸೊ ದ್ಯಾಟ್ ವಿ ಸ್ಟಾರ್ಟೆಡ್. ಬಟ್ ಒಂದು ಬಿಗರ್ ಕ್ವಶನ್ ಸರ್ ಅಲ್ಲಿ ಏನಂದರೆ, VC ಇಕೋಸಿಸ್ಟಮ್ ಅನ್ನೋದು ಆಲ್ಮೋಸ್ಟ್ ಇಲ್ಲ ಅನ್ನೋ ಥರ ಇತ್ತು. ಕರೆಕ್ಟ್. ಈಗಿನ ಥರ ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಅಥವಾ ಒಂದು ಕಂಪನಿ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅವ್ರದ್ದೇನೋ ವೆಬ್ಸೈಟೋ, ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸೋ, ಏನೋ ಒಂದು ಡ್ಯೂ ಡಿಲಿಜೆನ್ಸ್ ಮಾಡಕ್ಕೆ ಬೇಕಾದ ಅನುಕೂಲಗಳು ಇರಲಿಲ್ಲ. ಏನೂ ಇಲ್ಲದ ಕಾಲದಲ್ಲಿ ನೀವು ಒಂದು ಫಂಡ್ ಕ್ರಿಯೇಟ್ ಮಾಡಿಕೊಂಡು ಈ ಥರ ಇದೀವಪ್ಪ, ನಾವು ಇದೀವಿ ಅಂತ ಜನಕ್ಕೆ ಹೇಳೋದಾಗಿರ್ಬೋದು, ಅಥವಾ ಫೌಂಡರ್ಸ್ ಬಂದು ನೀವು ಇದೀರಾ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದು ನಿಮ್ಮನ್ನು ತಲುಪೋದಿರ್ಬೋದು, ಅಥವಾ ಸರ್ಕಾರಕ್ಕೂ ಇದರದ್ದು ಏನೋ ಒಂದು ಇದೆಯಪ್ಪ, ನಾವೇನು ಫೆಸಿಲಿಟೇಟ್ ಮಾಡಕ್ಕೆ ಏನು ಮಾಡಿ, ಯಾವುದೂ ಇಲ್ಲದ ಕಾಲದಲ್ಲಿ ಹೆಂಗಿತ್ತ ಜರ್ನಿ, ಹೆಂಗೆ ಶುರು ಮಾಡಿದ್ರಿ? ಹೆಂಗೆ ಶುರು ಮಾಡಿದ್ವಿ ಅಂದರೆ ಹೇಳಿದೆ, ಸುಮ್ಮನೆ ಶುರು ಮಾಡಿದ್ವಿ. ಇದೆಲ್ಲ ನಾವು ಆನೆಸ್ಟ್ಲಿ ನಮಗೆ ಯೋಚನೆ ಮಾಡಲಿಲ್ಲ. ಅದು ಡೀಲ್ಸ್ ಹೇಗೆ ಬರುತ್ತೆ ಅಂತ. ಓಕೆ, ಫಸ್ಟ್ ಇಸ್ ಅಫ್ಕೋರ್ಸ್ ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ಸ್ ಬರೆಸ್ಬೇಕು, ಟಿವಿನಲ್ಲಿ ನಿಮ್ಮ ಬಗ್ಗೆ PR ಎಲ್ಲ ಮಾಡಿಸ್ಬೇಕು. ದಟ್ ಆರ್ 2 big things. Number 3 is
ಈ ಸಂಸ್ಥೆಗಳಿತ್ತು ನೋಡಿ, ಆಂಟ್ರಪ್ರಿನರ್ ಟೈ ಇಟ್ಕೊಳ್ಳಿ, Okay. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಪ್ರಚಾರ ಮಾಡೋದು, ಆ ಥರ. ಮೀಟಪ್ಸ್ ಆ ಥರ. ಅದು ಮೀಟಪ್ ಕಾನ್ಸೆಪ್ಟು ಇರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಟೈ ವಿಲ್ ಹ್ಯಾವ್ ಅನ್ ಈವೆಂಟ್. ಓಕೆ, ಸೊ ಪೀಪಲ್ ವುಡ್ ಕಮ್, 20 ಜನ 30 ಜನ ಆ ಥರ. ಓಕೆ. ಸೊ ದ್ಯಾಟ್ ಯೂಸ್ ಟು ಬಿ ದ ಕೇಸ್. ಆಮೇಲೆ ದೆನ್ ವಿ ವುಡ್ ನಾವು ಕೂಡ ಈವೆಂಟ್ ಹೋಸ್ಟ್ ಮಾಡ್ತಾ ಇದ್ವಿ. ಓಕೆ, ಆವಾಗ ಪೀಪಲ್ ವುಡ್ ಕಮ್, ಐ ನೋ ಜಾವಾ, ಐ ನೋ .NET ಆ ಥರ. ಸೊ ಓಕೆ, ಆಮೇಲೆ ಸೊ ವಾಟ್, ಅಂದರೆ ಒಂದು ಸರ್ವಿಸಸ್ ಕಂಪನಿ ಶುರು ಮಾಡ್ತೀನಿ, ಆ ಥರ ಐಡಿಯಾಸ್ಗಳಾಯಿತು. ಓಕೆ. ಓಕೆ, ಆ್ಯಂಡ್ ವಿ ಸೈಡ್ ಇಟ್ಸ್ ನಾಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಯಟ್ ಅನದರ್ ಸರ್ವಿಸಸ್ ಕಂಪನಿ ಅಂತ ಇದು. ಸೊ ಆ ಥರ ಬೇಕಾದಷ್ಟು ಜನಗಳು, ಮತ್ತು ಅಟ್ ಆಂಟ್ರಪ್ರಿನ್ಯೂರ್ಶಿಪ್ ಅಂತ ಐಡಿಯಾ ವಾಸ್ ನಾಟ್ ವೆರಿ ಹಾಟ್, ಆಸ್ ಯು ಕ್ಯಾನ್ ಇಮ್ಯಾಜಿನ್. ಸೊ ಬಟ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹ್ಯಾಪನ್. ಸೊ ICICI ಬಿಟ್ಟು one bunch of very highly capable, experienced people, they started a company called Apna Loan. ಓಕೆ. ಇಂಟರ್ನೆಟ್ ಯೂಸ್ ಮಾಡಿ ಲೋನ್ ಹೇಗೆ ಕೊಡಬೇಕು ಜನಗಳಿಗೆ. ಓಕೆ, ಇಂಡಿಯಾಸ್ ಐ ಥಿಂಕ್ ಫಸ್ಟ್ ಇಂಟರ್ನೆಟ್ ಬೇಸ್ಡ್ ಲೋನ್ ಕಂಪನಿ. ಈಗ ಫಿನ್ಟೆಕ್. ಇಟ್ಸ್ ಕಾಲ್ಡ್ ಅಪ್ನಾ ಲೋನ್. ಓಕೆ. ಓಕೆ, ಹೈಲಿ ಟ್ಯಾಲೆಂಟೆಡ್ ಎಕ್ಸ್ಪೀರಿಯನ್ಸ್ ಪೀಪಲ್. ದೆನ್ ಆವಾಗ ಕ್ರೆಡಿಟ್ ಕಾರ್ಡ್ ಯೂಸೇಜು ಇರಲಿಲ್ಲ ದೇಶದಲ್ಲಿ. ಸೊ ಮತ್ತು ನೀವು ಹೇಗೆ ಚಾರ್ಜ್ ಮಾಡ್ತೀರಾ ಜನಗಳಿಗೆಲ್ಲ? ಫಾರ್ ಎಕ್ಸಾಂಪಲ್ ಕಾಮರ್ಸ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಇಲ್ಲ, ಆಬ್ವಿಯಸ್ಲಿ UPI ಇಲ್ಲ, ಹೇಗೆ ಪೇ ಮಾಡ್ತೀರಾ? ಸೊ ಅದಕ್ಕೆ ಕ್ಯಾಶ್ ಕಾರ್ಡ್ ಸಿಸ್ಟಮ್. ಅಂದರೆ ನೀವು ಅಂಗಡಿಗೆ ಹೋಗಿಬಿಟ್ಟು ಅಲ್ಲಿ ₹100 ₹200 ಏನೋ ಕೊಟ್ಬಿಟ್ಟು ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಹಿಂದ್ಗಡೆ ಒಂದು ಪರ್ಟಿಕ್ಯುಲರ್ ನಂಬರ್ ಇರುತ್ತೆ, ಅದನ್ನ ಸ್ಕ್ರ್ಯಾಚ್ ಮಾಡಿಬಿಟ್ಟು ನೀವು ವೆನ್ ಯು ಆರ್ ಬೈಯಿಂಗ್ ಸಮಥಿಂಗ್, ಅದನ್ನು ನೀವು ಅಲ್ಲಿ ಇಂಟರ್ನೆಟ್ನಲ್ಲಿ ಯು ಕುಡ್ ಎಂಟರ್ ದ್ಯಾಟ್ ನಂಬರ್, ದ್ಯಾಟ್ ವಿಲ್ ಗೆಟ್ ವೆರಿಫೈಡ್ ಆ್ಯಂಡ್ ದೆನ್ ಯು ಕುಡ್ ಪೇ. ಕೂಪನ್ ಥರ. ಓಕೆ, ಅದು ಶುರು ಮಾಡಿದ್ವಿ. ಅದೇನಾಯಿತು ಅಂದರೆ ಇನ್ವೆಸ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಆದಮೇಲೆ ಪ್ರಾಬ್ಲಮ್ ಏನಂದರೆ RBI ರೆಗ್ಯುಲೇಷನ್ ದಟ್ ಯು ಆರ್ ಲೈಕ್ ಅ ಬ್ಯಾಂಕ್, ಸೊ ಇಟ್ಸ್ ನಾಟ್ ಅಲೌಡ್ ಬಿಕಾಸ್ ಯು ಆರ್ ಕೀಪಿಂಗ್ ಸ್ಟೋರ್ಡ್ ವ್ಯಾಲ್ಯೂ ಅಲ್ವಾ, ಇಟ್ಸ್ ಲೈಕ್ ಅ ಡಿಪಾಸಿಟ್, ಸೊ ನಾಟ್ ಅಲೌಡ್. ಸೊ ಅದು ಹೋಯಿತು. ದೆನ್ ಇಂಟರ್ನೆಟ್ ಕಂಪನಿ ಒಂದು, ಈ ಪ್ರಶಾಂತ್ ಪ್ರಕಾಶ್ ಹೆಸರು ಕೇಳಿರ್ಬೋದು, ಅವ್ರದ್ದು ಒಂದು ಕಂಪನಿ ಇತ್ತು ಅವಾಗ, ಕಾಲ್ಡ್ ನೆಟ್ಕ್ರಾಫ್ಟ್. ಓಕೆ, ವಿಚ್ ವಾಸ್ ಐ ಥಿಂಕ್ ಒನ್ ಆಫ್ ಇಂಡಿಯಾಸ್ ಫಸ್ಟ್ ವೆಬ್ ಡಿಸೈನ್ ಆ್ಯಂಡ್ ಇಂಟರ್ನೆಟ್ ಕಂಪನೀಸ್. ಅದರಲ್ಲಿ ವಿ ಹ್ಯಾಡ್ ಮೇಡ್ ಅ ಇನ್ವೆಸ್ಟ್ಮೆಂಟ್. ಆಮೇಲೆ ಗಣೇಶ್ ಅಂತ ಇದ್ದಾರೆ, ಅವ್ರದ್ದು ಒಂದು ಕಂಪನಿ ಕಸ್ಟಮರ್ ಅಸೆಟ್ ಅಂತ ಅವ್ರು ಶುರು ಮಾಡಿದ್ರು, ಒನ್ ಆಫ್ ಇಂಡಿಯಾಸ್ ಫಸ್ಟ್ ಕಾಲ್ ಸೆಂಟರ್ಸ್. ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ. ಸೊ ಆ ಥರ ಇತ್ತು ಇಂಟ್ರೆಸ್ಟಿಂಗ್ ಆಪರ್ಚುನಿಟೀಸ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಸಿಲಿಕಾನ್ ವ್ಯಾಲಿನಲ್ಲೂ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಕಂಪನೀಸ್ ಇತ್ತು, ಲೈಕ್ ಜರೀವಾ ಅಂತ ಒಂದು ಕಂಪನಿ ಸ್ಟಾರ್ಟೆಡ್ ಬೈ ಒನ್ ಬೆಂಗಳೂರು ಬಾಯ್. ಆ್ಯಂಡ್ ದ್ಯಾಟ್ ವಾಸ್ ಡೂಯಿಂಗ್ ಕಾಲ್ಡ್ ಸರ್ವರ್ ವರ್ಚುವಲೈಸೇಷನ್ ಸಾಫ್ಟ್ವೇರ್ ಅಂತ ಅದು. ಆಮೇಲೆ ಸಿಲಿಕಾನ್ ಕಂಪನಿ ಆರೋಹಿ ಅಂತ, ಆಮೇಲೆ ವೈಫೈ ಕಂಪನಿ ಮೇರು ನೆಟ್ವರ್ಕ್ಸ್, ಆ ಥರ ವಿ ಡಿಡ್ ದ್ಯಾಟ್. ಓಕೆ, ಸೊ ಅದೆಲ್ಲ ಆಯಿತು. ಬಟ್ ಐ ವಾಸ್ ಸ್ಟಿಲ್ ಗೋಯಿಂಗ್ ಥ್ರೂ ಮೈ ಓನ್ ಜರ್ನಿ, ಲೈಕ್ ಐ ಟೋಲ್ಡ್ ಯು, ಸೆಲ್ಫ್ ರಿಫ್ಲೆಕ್ಷನ್ ಆ್ಯಂಡ್ ಅದೆಲ್ಲ ನಡೀತಾ ಇತ್ತು. ಐ ವಾಸ್ ನಾಟ್ ಫೀಲಿಂಗ್ ಗುಡ್ ಇನ್ಸೈಡ್. ಏನಂದರೆ ಒಂದು ಕಡೆ ತೃಪ್ತಿ ಇರುತ್ತೆ, ಇನ್ನೊಂದು ಕಡೆ ಪ್ರೇರಣೆ ಇರುತ್ತೆ, ಆ ಎರಡು ಬ್ಯಾಲೆನ್ಸ್ ಇರಬೇಕು. ಇಫ್ ಯು ಹ್ಯಾವ್ ಟು ಮಚ್ ಆಫ್ ತೃಪ್ತಿ ಆ್ಯಂಡ್ ನೋ ಪ್ರೇರಣೆ, ನೋ ಮೋಟಿವೇಶನ್, ಡೈರೆಕ್ಟ್ ಮೋಕ್ಷ ಬೇಜಾರಾಗುತ್ತೆ. straight direct, not even correct, direct moksha and beyond. And if you have prana and no contentment, life is not worth living. ಸರ್, ಇಲ್ಲಿ ಟು ಪಿಕ್ ಯುವರ್ ಬ್ರೈನ್ಸ್ ಆಯ್ತಾ, ನೀವು ಓವರ್ ಥಿಂಕಿಂಗ್ ಜಾಸ್ತಿ ಮಾಡಲ್ಲ, ಅನಾಲಿಸಿಸ್ ಪ್ಯಾರಾಲಿಸಿಸ್ ಮಾಡ್ತಾ ಕೂತ್ಕೊಳ್ಳಲ್ಲ. ಹೆಚ್ಚಿನ ಇವತ್ತಿನ ಯುವಜನತೆಗೆ ನೋಡಿದರೆ ಏನೋ ಮಾಡ್ಬೇಕಂತಿರುತ್ತೆ, ತುಂಬ ಥಿಂಕ್ ಮಾಡಿದ್ರೆ ಬಿದ್ದರೆ ಹೆಂಗೆ, ಫೇಲ್ ಆದರೆ ಹೆಂಗೆ, ಕ್ಯಾಶ್ ರಿಸರ್ವ್ ಇಲ್ಲ ನನ್ನ ಹತ್ರ, ಆ ಥರ ಎಲ್ಲ ಇರುತ್ತೆ. ಎಲ್ಲರೂ ಏನು ಹೇಳ್ತಾರೆ, ಸ್ಟಾರ್ಟ್ ಮಾಡಿಬಿಡ್ಬೇಕು ಆಮೇಲೆ ನೋಡೋಣ ಅಂತ. ಇದು ಹೇಳೋದು ಸುಲಭ ಆಯಿತಾ, ಬಟ್ ಯಾವ್ಯಾವ ರೀತಿಯ ಒಂದು ಟರ್ಬುಲೆನ್ಸ್ ರೈಡ್ಗೆ ಅವ್ರು ರೆಡಿ ಆಗಿರಬೇಕು? ಓಕೆ, ಗುಡ್ ಕ್ವೆಶ್ಚನ್. ನನ್ನ ಪ್ರಕಾರ ಅಪ್ಲೈಸ್ ಓನ್ಲಿ ಟು ಮೀ. ಅಂದರೆ ನನ್ನ ಫಿಲಾಸಫಿ ಏನಂದರೆ, ಯಾವಾಗ ಕಲ್ಪನೆ ಮತ್ತು ಆಸೆ ಜೋರಾಗತ್ತೋ, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಿ ಕನ್ಸ್ಟೆಂಟ್. ಅಂದರೆ ನೀವು ಹೇಳಿದ್ದು
ಕಷ್ಟ ಆಗುತ್ತೆ, ತೊಂದರೆ ಬರುತ್ತೆ, ಇದೆಲ್ಲ ಆಲ್ ದ್ಯಾಟ್ ಟ್ರೂ, ಅದು ರೆಗ್ಯುಲರ್ ಲೈಫಲ್ಲೂ ಬರುತ್ತೆ. ಬಟ್ ಇಮ್ಯಾಜಿನೇಷನ್ ಆ್ಯಂಡ್ ವಿಲ್ ಪವರ್, ಯಾಕೆ ವೆನ್ ದ್ಯಾಟ್ ಈಸ್ ಗ್ರೇಟರ್ ದ್ಯಾನ್ ದ ಕನ್ಸ್ಟೆಂಟ್, ಆವಾಗ ನೀವು ಶುರು ಮಾಡೋದು. ಅದು ಇಮ್ಯಾಜಿನೇಷನ್ ವಿಲ್ ಪವರ್ ಯಾಕೆ ಬರುತ್ತೆ? ಆಸೆಯಿಂದ ಮಾಡಲೇಬೇಕು. ಇದು ಮಾಡದೇ ಇದ್ದರೆ ರೈಟ್ ಏನು ರಿಗ್ರೆಟ್ಸ್ ಇರುತ್ತೆ ನನ್ನ ಲೈಫಲ್ಲಿ. ಬಿಕಾಸ್ ಮೈ ಫಾದರ್ ಐ ಟೋಲ್ಡ್ ಮೀ, ವಾಟ್ ಎವರ್ ಹ್ಯಾಪನ್ಸ್ ಆನ್ ಯೋರ್ ಡೆತ್ ಬೆಡ್, ಡೋಂಟ್ ಹ್ಯಾವ್ ರಿಗ್ರೆಟ್ಸ್. ನಮ್ಮ ಕಷ್ಟಪಡಲಿಲ್ಲ, ನಾನು ಪ್ರಯತ್ನ ಪಡಲಿಲ್ಲ, ನಾನು ಇದು ಮಾಡಲಿಲ್ಲ, ಆವಾಗ ಒಂದು ಅವಕಾಶ ಬಂದಿತ್ತು, ನಾನು ಟ್ರೈ ಮಾಡಲಿಲ್ಲ. ಟ್ರೈ ಮಾಡಿಬಿಟ್ಟು ಫೇಲ್ ಆಗೋದು ಬೇರೆ ಮಾತು, ಟ್ರೈಯೇ ಮಾಡಲಿಲ್ಲ ಅಂದರೆ ಅದು ಬೇರೆ ಮಾತು ಅಲ್ವಾ? ಸೊ ಟ್ರೈ ಮಾಡೋದು ಈಸ್ ಇಂಪಾರ್ಟೆಂಟ್. ಫೇಲಿಯರ್ ಈಸ್ ಪಾರ್ಟ್ ಆಫ್ ಲೈಫ್, ರೈಟ್? ಹೌದು. ಸೊ ನಾನು ಟ್ರೈಯೇ ಮಾಡಲ್ಲ ಅಂದರೆ ನಾನು ಬೀದಿ ಈ ಕಡೆಯಿಂದ ಆ ಕಡೆಯೂ ಕ್ರಾಸ್ ಮಾಡಲ್ಲ, ಆಕ್ಸಿಡೆಂಟು ಆಗ್ಬೋದು ಅಲ್ವಾ? ಯಾಕೆ ಕ್ರಾಸ್ ಮಾಡ್ತೀನಿ? ಬಿಕಾಸ್ ಅಲ್ಲಿ ಹೋಗಲೇಬೇಕು. ಯಾಕೆ ಹೋಗಲೇಬೇಕು ಅಲ್ವಾ? ಸೊ ಸೇಮ್ ಲಾಜಿಕ್, ನಾನು ಸ್ಟಾರ್ಟಪ್ ಯಾಕೆ ಮಾಡಬೇಕು ಅಷ್ಟೇ. ಓಕೆ, ಆಮೇಲೆ ನೀವು ಬೇಕಾದರೆ ಜಸ್ಟಿಫೈ ಮಾಡ್ಬೋದು, ಏನಂದರೆ ಇಲ್ಲಪ್ಪ ಆಪರ್ಚುನಿಟಿ ಜಾಸ್ತಿ ಇತ್ತು, ಅಥವಾ ಈ ಥರ ಸಮಸ್ಯೆ ಕಾಣಿಸ್ತೋ, ನಾನು ಒಂದು ಪರಿಹಾರ ಕೊಡಿಸಿದೆ ಅಂತ, ರೈಟ್? ಅದೆಲ್ಲ ಪೋಸ್ಟ್ ಫ್ಯಾಕ್ಟು. ಬಟ್ ಫಂಡಮೆಂಟ್ಲಿ ಆ ಆಸೆ ಇರಬೇಕು. ಓಕೆ, ನನ್ನ ಆಸೆ ಏನಂದರೆ ನೋಡಿ, ಒಬ್ಬ ಬೃಹದರಣ್ಯಕ ಉಪನಿಷತ್ತಲ್ಲಿ ಒಂದು ವೆರಿ ನೈಸ್ ಫ್ರೇಸ್ ಇದೆ. ಓಕೆ, ಅದು ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಯು ಆರ್ ವಾಟ್ ಯುವರ್ ಡೀಪ್ ಡ್ರೈವಿಂಗ್ ಡಿಸೈರ್ ಈಸ್. ಯು ಆರ್ ವಾಟ್ ಯುವರ್ ಡೀಪ್ ಡ್ರೈವಿಂಗ್ ಡಿಸೈರ್ ಈಸ್. ಆ್ಯಸ್ ಈಸ್ ಯುವರ್ ಡಿಸೈರ್, so is your will. As is the will, so is the action. As is the action, so is your destiny. ಆಯಿತಾ? ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಡಿಸೈರ್. ನಿಮ್ಮ ಆಸೆ ಏನು ಮಾಡಲೇಬೇಕು. ಎಷ್ಟು ಜೋರಾಗಿದೆ ಅದು ಆಸೆ, ಅದರಿಂದಾನೇ ನಿಮ್ಗೆ ಬರೋದು ವಿಲ್ ಪವರ್, ಮಾಡಲೇಬೇಕು ಅಂತ. ನೀವು ರೈಟ್, ಆ ಮನಸ್ಥಿತಿಯಿಂದ ನೀವು ಕೆಲಸ ಮಾಡಬೇಕು ಅಂತ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ನೀವು ಮಾಡ್ತೀರಾ, ಆ್ಯಕ್ಷನ್ ಬರುತ್ತೆ. ಆ ಆ್ಯಕ್ಷನಿಂದಾನೇ ನಿಮ್ಮ ಡೆಸ್ಟಿನಿ. ಪರ್ಫೆಕ್ಟ್, ಆಯ್ತಲ್ವಾ? ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್, ರೈಟ್? ಸೊ ನಾನು ಈ ಕೆಲಸ ಮಾಡಬೇಕಾಗಿತ್ತು, ಆ ಥರ ಯೋಚನೆ ಮಾಡೋರಿಗೆ ರಿಗ್ರೆಟ್ ಇರುತ್ತೆ. ಅಂದರೆ ಕಂಟೆಂಟ್ಮೆಂಟ್ ಇರಲ್ಲ. ಮಾಡಬೇಕಾಗಿತ್ತಪ್ಪ, 20 ವರ್ಷ ಮುಂಚೆ ಅದು ಬಂದಿತ್ತು, ಇವ್ರ ಜೊತೆಗೆ ಮಾತಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ, ಭಾಳ ಬೇಜಾರಾಗುತ್ತೆ. ಈ ಥರ ಬೇಕಾದಷ್ಟು ಜನ ಯಾವಾಗ ಹೇಳ್ತಾ ಇದ್ದಲ್ವಾ, ಅದು ಹಾಕ್ಕೊಡ್ದು. ಯಾವಾಗ ಟ್ರೈ ಮಾಡಿ, ಫೇಲ್ ಆಗೋದಾಗಲಿ. ಫೇಲಿಯರ್ ಇಸ್ ಪಾರ್ಟ್ ಆಫ್ ಲೈಫ್ ಅಲ್ವಾ? ಇಫ್ ದರ್ ಇಸ್ ನೋ ಫೇಲಿಯರ್, ದಟ್ ಮೀನ್ಸ್ ಹೇಳ್ತಾರಲ್ಲ, ಇಫ್ ಯು ಹ್ಯಾವ್ ನಾಟ್ ಫೇಲ್ಡ್, ಯು ಹ್ಯಾವ್ ನಾಟ್ ಟ್ರೈಡ್. ಅಷ್ಟೇ, ಮನೆಯಲ್ಲೇ ಕೂತಿರ್ಬೋದು ಹಾಗಾದರೆ, ರೈಟ್? ಆಮೇಲೆ ಆ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಏನೂ ಆಗಲ್ಲ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತೀನಿ, ಈ ಜಗತ್ತಿನಲ್ಲಿ ಮನುಷ್ಯ ಈಸ್ ದಿ ಓನ್ಲಿ ಪ್ರಾಣಿ ದಟ್ ಹ್ಯಾಸ್ ಕಲ್ಪನೆ, ದಟ್ ಹ್ಯಾಸ್ ಅ ಸೆನ್ಸ್ ಆಫ್ ಟೈಮ್. ಸಮಯ ಬಗ್ಗೆ ಎಲ್ಲ ಇದಿದೆ, ಅವೇರ್ನೆಸ್, ರೈಟ್? ಕ್ಯಾನ್ ಡೂ ಕಾಂಪ್ಲೆಕ್ಸ್ ಟಾಸ್ಕ್, correct, and can think and knows of its own death. There's no other animal that has this. ಆಯಿತಾ? ಇದು ಇಲ್ಲದೆ ಹೋದರೆ ವಿ ಆರ್ ಲೈಕ್ ಎನಿ ಅದರ್ ಪ್ರಾಣಿ. ನಾವು ಬೆಳಿಗ್ಗೆ ಹೇಳ್ತೀವಿ, ನಾವು ಬಾತ್ರೂಮ್ಗೆ ಹೋಗ್ತೀವಿ, ನಾವು ಊಟ ತಿಂಡಿ ಕಾಫಿ ಗಿಫಿ ಕೊಡ್ಕೊಂಡು ಇಲ್ಲಿ ಅಲ್ಲಿ ಸುತ್ತಾಡಿ, ರೈಟ್, ಚರ್ಚೆ ಮಾಡಿ ಹರಟೆ ಹೊಡ್ಕೊಂಡು ಮನೆಗೆ ಬಂದು ನಾವು ಮಾಡ್ಕೋತೀವಿ. ಬೇರೆ ಪ್ರಾಣಿಗಳು ಅದೇ ಮಾಡ್ತಾರೆ, ರೈಟ್? ಡಿಫ್ರೆನ್ಸ್ ಏನು? ಇದನ್ನೆಲ್ಲ ಹೇಳಿದ್ದು ಅಲ್ವಾ? ಇದನ್ನು ನಾವು ಉಪಯೋಗಿಸಿದ್ರೆ ಮತ್ತು ನಾವು ಮನುಷ್ಯ ಪ್ರಾಣಿ ಅಂತ ನಾವು ಹೇಗೆ ಹೇಳ್ಕೊಡ್ಸ್ಕೊಂಡು ಏನು ಪ್ರಯೋಜನ? ಕರೆಕ್ಟ್, ಎಕ್ಸಾಕ್ಟ್ಲಿ ರೈಟ್ ಅಲ್ವಾ?
ಇಸಂಟ್ ಇಟ್? ಇದೆಲ್ಲ ನಾವು ಯೋಚನೆ ಮಾಡಿದೆ, ಸುಮ್ಮನೆ ಬೇರೆಯವ್ರು ಹೀಗೆ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಅದೆಲ್ಲ ಇಲ್ಲ. ನೀವೇನು ಮಾಡ್ತೀರ ಹೇಳಿ? ಹೌದು, ಅವ್ರು ಮಾಡಬೇಕು ಅಂತ ಅವ್ರು ಮಾಡ್ತಾರೆ, ನಿಮ್ಗೇನು ಆಸೆ? ಆಯಿತಾ? ಇದರಲ್ಲಿ ಮಾರಲ್ ಜಡ್ಜ್ಮೆಂಟ್ ಇರ್ಕೊಡು, ಗುಡ್ ಬ್ಯಾಡ್ ರೈಟ್ ರಾಂಗ್. ನಿಮ್ಗೇನು ಒಳ್ಳೆ ಅಂತಾರ ಅನ್ಸುತ್ತೋ ನೀವು ಮಾಡಿ, ಬಟ್ ಮಾಡಿ ಬಿಕಾಸ್ ನಿಮ್ಮ ಒಳಗಿದೆ ಆಸೆ. ನನ್ನ ಆಸೆ ನಿಮ್ಮ ಆಸೆ ಜೊತೆಗೆ ಸೇರಿದ್ರೇ ನಾವು ಪಾರ್ಟ್ನರ್ಸ್ ಆಗ್ಬೋದು ಅಲ್ವಾ? ಬಟ್ ನಿಮ್ಮ ಆಸೆ ಏನು ಅಂತ ಇಸ್ ಇಂಪಾರ್ಟೆಂಟ್. ಅದು ಬರೀ ನಿಮಗೆ ಗೊತ್ತದು. ನಿಮ್ಗೆ ಹೇಗೆ ಗೊತ್ತಾಗತ್ತೆ? ಥ್ರೂ ಸೆಲ್ಫ್ ರಿಫ್ಲೆಕ್ಷನ್, ರೈಟ್? ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೀವು ಎಷ್ಟು ನೀವು ಸೆಲ್ಫ್ ರಿಫ್ಲೆಕ್ಟ್ ಮಾಡ್ತೀರಾ, ರೈಟ್? ಸ್ವಪ್ರಜ್ಞೆ ಅಂತಾರಲ್ಲ ಅದು. 10 ನಿಮಿಷ 20 ನಿಮಿಷ ದಿನ ಬೆಳಿಗ್ಗೆ ಎತ್ಕೊಂಡು ಜಸ್ಟ್ ರಿಫ್ಲೆಕ್ಟ್, ವಾಟ್ ಕುಡ್ ಹ್ಯಾವ್ ಡನ್ ಬೆಟರ್, ರೈಟ್? ಸೆಕೆಂಡ್ ಥಿಂಗ್ ಏನಂದರೆ, ನೀವು ಹಿಂದೆ ತಿಳ್ಕೊಂಡು ಯಾವತ್ತೂ ನೋಡ್ಕೊಡು, ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ರೈಟ್? ಮುಂದೆ ಬನ್ನಿ ಅಂದರೆ ಏನು, ಹಿಂದ್ಗಡೆ ನೋಡ್ಕೊಂಡು ಹೋದರೆ ನಾನು ಮುಂದೆ ಹೇಗೆ ಹೋಗ್ತೀನಿ? ಆಯಿತಾ? ಆಯಿತು, ಫೇಲಿಯರ್ ಆಯಿತು, ಅದು ಆ ಕತೆ ಮುಗೀತು, ರೈಟ್? ಮುಂದೆ ಹೋಗೋಣ, ಹೊಸ ಕತೆ ಬಡಿಯೋಣ. ಕತೆ ನಂದಿರಬೇಕು. ನಾನೇ ಸ್ಕ್ರಿಪ್ಟ್ ರೈಟರ್, ನನ್ನ ಜೀವನ ಸ್ಕ್ರಿಪ್ಟ್ ರೈಟರ್ ನಾನೇ ಅಲ್ವಾ? ಬೇರೆಯವ್ರು ಯಾಕೆ ಬರೀಬೇಕು ನನ್ನ ಸ್ಕ್ರಿಪ್ಟು? ನಿಜ ಅಲ್ವಾ? ಈ ಥರ ಪ್ರಶ್ನೆಗಳಿಗೆ ಉತ್ತರ ನಾವೇ ಕೊಡ್ತೀವಿ. ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಜೀವನದಲ್ಲಿ ನಾವು ಔಟ್ಸೋರ್ಸ್ ಮಾಡಿಬಿಡ್ತೀವಲ್ಲ. ಯಾರೋ ಏನೋ ಹೇಳಿದ್ದಾರೆ, ರೈಟ್? ಮಾತು ಎಲ್ಲರದ್ದು ಮಾತು ಕೇಳಿ, ಸ್ಕ್ರಿಪ್ಟ್ ನಿಮ್ದಿರಬೇಕು. ಬೇರೆಯವ್ರ ಸ್ಕ್ರಿಪ್ಟ್ ಪ್ರಕಾರ ನೀವು ಹೇಗೆ ಡಾನ್ಸ್ ಮಾಡ್ತೀರ ಹೇಳಿ? ಅಲ್ವಾ? ನಿಜ. ಇಟ್ ಈಸ್ ಯುವರ್ ಲೈಫ್, ಇಸಂಟ್ ಇಟ್? ಮತ್ತೆ ಸೊ ಈ ಥರ ಪ್ರಶ್ನೆಗೆ ಓನ್ಲಿ ಯು ಕ್ಯಾನ್ ಆನ್ಸರ್. ರೈಟ್ ರಾಂಗ್ ಅಂತ ಏನಿಲ್ಲ, ರೈಟ್? ನಿಮಗೆದು ಸರಿಯಾಗಿ ಅನಿಸಿದ್ರೆ ಅದೇ ಸರಿ, ರೈಟ್? Obviously within parameters of legal and not hurting anybody, ಆ ಥರ. But it is yours. And second thing ನೋಡಿ, right from beginning of mankind, 65,000 years, whatever it is, till today, whatever progress has happened because of that small percentage of entrepreneurial thinkers. ಉದ್ಯಮಿ ಮನಸ್ಥಿತಿಯವರು, ಅವರಿಂದಾನೇ ಬದಲಾವಣೆ ಆಗಿದೆ. ಎನಿ ಡೊಮೇನ್. ಫಸ್ಟ್ ಮ್ಯಾನ್ ಇಂತ ತಿಳ್ಕೊಳ್ಳಿ, ಅವರು ಗುಹದಲ್ಲಿ ಕೂತ್ಕೊಂಡಿದ್ದಾರೆ, ರಾತ್ರಿ ಭಯ, ಅವ್ರಿಗೇನಿದೆಯೋ. ಬಟ್ ಒನ್ ಗಾಯ್ ಗಾಟ್ ಅಪ್ ಆ್ಯಂಡ್ ಸೆಡ್, ಮುಂದೆ ಕಾಡು ಕಾಣಿಸ್ತಾ ಇದೆ, ಕಾಡು ಒಳಗೇನಿದೆ? ಕಾಡಿಗೆ ಹೋಗಬೇಕು ಅಂದರೆ ಒಂದು ಚಿಕ್ಕ ನದಿ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ನದಿಗಳಿಗೆ ಏನಿದೆ ಗೊತ್ತಿಲ್ಲ, ಆಯಿತಾ? ಮೇಲ್ಗಡೆ ಆಕಾಶ ಕಡೆ ನೋಡಿದರೆ ಸಿ ದ ಸ್ಟಾರ್ಸ್, ಅದೇನದು? ಕುತೂಹಲ, ರೈಟ್? ಅದರಿಂದಾನೇ ಆ ಥರ ಬುದ್ಧಿ ಯೂಸ್ ಮಾಡಿಕೊಂಡು ಯೋಚನೆ ಮಾಡೋರವ್ರನ್ನೇ ಚೇಂಜ್ ಮಾಡ್ತಾರೆ. ಸೊ otherwise there is no progress in any field, alwa? Correct. So that is important. ಇನ್ವೆಸ್ಟಿಂಗ್ ಜರ್ನಿ ಇನಿಷಿಯಲ್ ಪಾರ್ಟ್ ಒಂದು ಹೋಗೋದಾದ್ರೆ ನನಗೊಂದು ಕುತೂಹಲ ಇದೆ. ಏನಂದರೆ, ನೀವು ಹೇಳಿದ್ರಿ $45 million ಫಂಡ್ ಶುರು ಮಾಡಿಕೊಂಡು ಸುಮಾರಷ್ಟು ಕಂಪ್ನಿಗಳಲ್ಲಿ ಹಾಕಿದ್ರಿ ಅಂತ. ಆ ಜರ್ನಿಲಿ ನೀವು ಯಾವುದೋ ಒಂದ್ರ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡು, ಓಕೆ ಇದು ಚೆನ್ನಾಗಿ ಆಗೇ ಆಗುತ್ತೆ ಅನ್ನೋ ಅಂತ ನಂಬಿಕೆ ಇಟ್ಕೊಂಡು ಹಾಕಿರೋಂಥದ್ದು, ಒಂದು ಹಂತ ಆದಮೇಲೆ ಫಿಸಲ್ ಔಟ್ ಆಗಿ ಅದು ಹೆಚ್ಚೋಗಿರೋದು, ಅಥವಾ ಇನ್ಯಾವುದೋ ಒಂದು ಏನೋ ಗೊತ್ತಿಲ್ಲ ನೋಡೋಣ ಅಂತ ಬೆಟ್ ತೊಗೊಂಡು ಸಖತ್ ಚೆನ್ನಾಗಾಯ್ತು ಅನ್ನೋದು, ಆ ಥರ ಒಂದು 2 ಎಕ್ಸಾಂಪಲ್ ಕೊಡ್ಬೋದು? ಓಕೆ. ಸೊ ಫಸ್ಟ್ ನೀವು ಮಾತು ಹೇಳ್ತೀನಿ. ಮೇರು ಅಂತ ಒಂದು ಕಂಪನಿ. ಓಕೆ. ಮೇರು IPO ಆಯಿತು, ಆಯಿತಾ? ವೈಫೈ ಕಂಪನಿ. ಅದರಲ್ಲಿ ಅದ್ರ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇತ್ತು. ಓಕೆ. ಯಾಕಂದರೆ ಹೊಸ ಟೆಕ್ನಾಲಜಿ, ಸಿಕ್ಕಾಪಟ್ಟೆ ಸಾಲಿಡ್ ಟೀಮ್, ಗ್ರೇಟ್ ಮಾರ್ಕೆಟ್ ಎಲ್ಲ ಅಮೇರಿಕಾ, ಅಫ್ಕೋರ್ಸ್ ಇಂಡಿಯಾನಲ್ಲಿ ಏನಿರಲಿಲ್ಲ ಅವಾಗ. ಅದು ಏನಾಯಿತು ಅಂದರೆ, ಅದು ಮ್ಯಾನೇಜ್ಮೆಂಟ್ ಟೀಮಲ್ಲಿ ಸ್ವಲ್ಪ ಗಡ್ಬಡ ಆಯಿತು. ಓಕೆ. ಸ್ವಲ್ಪ ಚೇಂಜ್ ಆಯಿತು.
2 ಜನ CEO ಚೇಂಜ್ ಆಯಿತು. ಆಮೇಲೆ ಬೇರೆ ಇನ್ವೆಸ್ಟರ್ಸ್ ಬಂದರು. ಅವರು ಬೇರೆ ಟೈಪ್ ಇನ್ವೆಸ್ಟರ್ಸು, ಅದೆಲ್ಲ ಅಲ್ಟಿಮೇಟ್ಲಿ ಪಬ್ಲಿಕ್ ಹೋಯಿತು ಕಂಪನಿ. ಬಟ್ ಅಷ್ಟೊತ್ತಿಗೆ ನಾವು ಚಿಕ್ಕ ಇನ್ವೆಸ್ಟರ್ಸ್, ನಾವೆಲ್ಲ ಮುಂಚೆ ಹಾಕಿದ್ದು ದುಡ್ಡು. ಓಕೆ, ಸೊ ನಮಗೆ ಫುಲ್ ರಿಟರ್ನ್ ಆ ಥರ ಏನು ಬರಲಿಲ್ಲ ಅದರಿಂದ. ಓಕೆ, ಸೊ ದ್ಯಾಟ್ ಈಸ್ ಒನ್ ಬಿಗ್ ಲೆಸನ್. ಏನಂದರೆ ಮ್ಯಾನೇಜ್ಮೆಂಟ್ ಟೀಮ್ ಆ್ಯಂಡ್ ದಿ ಇನ್ವೆಸ್ಟರ್ಸ್ ಅದು ಕೆಮಿಸ್ಟ್ರಿ ಮತ್ತು ಅಲೈನ್ಮೆಂಟ್ ಸರಿಯಾಗಿರಬೇಕು. ಅದರಿಂದ ಒಂದು ಇಂಪಾರ್ಟೆಂಟ್ ಲೆಸನ್ ಏನಂದರೆ, ಈಗಲೂ ನಾನು ಪಾಠ ಗೀಟ ಎಲ್ಲ ಹೇಳ್ಕೊಡ್ತೀನಲ್ವ, ಲೆಕ್ಚರ್ಸ್ ಸ್ಟೂಡೆಂಟ್ಸ್ಗೆಲ್ಲ ಒಂದು ಇಂಪಾರ್ಟೆಂಟ್ ಮಾತು ಏನಂದರೆ, ಇಫ್ ದ ಕೆಮಿಸ್ಟ್ರಿ ಈಸ್ ನಾಟ್ ರೈಟ್, ದಿ ಅರ್ಥಮೆಟಿಕ್ ವಿಲ್ ನೆವರ್ ವರ್ಕ್. ಆಯಿತಾ? ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೆಕೆಂಡ್ ಈಸ್ ಇನ್ನೊಂದು ಕಂಪನಿ ಜರೀವಾ ಅಂತ. ಓಕೆ, ಅದು ಅಮೇರಿಕಾದಲ್ಲಿ. ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಇನ್ ವಾಟ್ ಇಸ್ ಕಾಲ್ಡ್ ಸರ್ವರ್ ವರ್ಚುವಲೈಸೇಷನ್ ಟೆಕ್ನಾಲಜಿ, ಡೇಟಾ ಸೆಂಟರ್ನಲ್ಲೆಲ್ಲ. ಅದು ಆಯಿತು. ದೆನ್ ಕಂಪ್ನಿ ನೀಡೆಡ್ ಮೋರ್ ಮನಿ. ಆವಾಗ ಪಾಪ ಆಂಟ್ರಪ್ರೆನರ್ ಅವ್ನ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಎಲ್ಲ ಪಾಪ ಸಪೋರ್ಟ್ ಮಾಡಲಿಲ್ಲ ಅಷ್ಟು ಜಾಸ್ತಿ. ಆವಾಗ ನಮ್ಮ ಜೊತೆಗೆ ಮಾತಾಡ್ದ. ಈ ಸೆಡ್ ಸಿಕ್ಕಾಪಟ್ಟೆ ಜೋಶ್ ಇತ್ತು ಅವನಿಗೆ. ಸೊ ನಾವು ಆ ನಂಬಿಕೆ ಇಟ್ಕೊಂಡು ನಾವು ಎಕ್ಸ್ಟ್ರಾ ದುಡ್ಡು ಹಾಕಿದ್ವಿ. ಓಕೆ, ದ್ಯಾಟ್ ವರ್ಕ್ಡ್ ಔಟ್ ವೆರಿ ವೆಲ್. ಥರ್ಡ್ ಈಸ್, ಈಗ ಈ ಕಸ್ಟಮರ್ ಆ್ಯಸೆಟ್ ಒಂದು ಕಂಪನಿ ಇತ್ತು. ನಾವು ಅದು ದುಡ್ಡು ಹಾಕಿದ್ವಿ ಅದರಲ್ಲಿ. ಆ್ಯಂಡ್ ಇನ್ ಅಬೌಟ್ ಲೆಸ್ ದೆನ್ ಎ ಇಯರ್ ಆರ್ ಸೊ ಇಟ್ ಗಾಟ್ ಅಕ್ವೈರ್ಡ್. ಓಕೆ, ಸೊ ಆ ಥರ ಬೇಕಾದ ಜನ ಮೆನಿ ಥಿಂಗ್ಸ್ ಡೆಂಟ್ ವರ್ಕ್ ಆಲ್ಸೋ. ಸೊ ಆ ಜರ್ನಿನಲ್ಲಿ ಏನಂದರೆ, ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಪರ್ಟಿಕ್ಯುಲರ್ಲಿ ನಿಮ್ಮ ಆಡಿಯನ್ಸ್ಗೆ, ಈ ಜರ್ನಿ ಆಫ್ ದ ಆಂಟ್ರಪ್ರಿನರ್ ಅಂತಾರಲ್ಲ, ಎಲ್ಲ ಬಿಟ್ಬಿಡಿ. ಕಸ್ಟಮರು, ಟೆಕ್ನಾಲಜಿ, ಪ್ರಾಡಕ್ಟು, ಇನ್ವೆಸ್ಟ್ಮೆಂಟ್, ಅದೆಲ್ಲ ಒಂದು ಕಡೆ. ಮೋಸ್ಟ್ ಇಂಪಾರ್ಟೆಂಟ್ ಜರ್ನಿ ಏನಂದರೆ, ಸ್ವಂತ ಒಳಗೇನೆ ಜರ್ನಿ ಮಾಡ್ತಾರಲ್ಲ, ದ್ಯಾಟ್ ಜರ್ನಿ ಈಸ್ ಇಂಪಾರ್ಟೆಂಟ್ ಆ್ಯಸ್ ಅ ಆಂಟ್ರಪ್ರಿನರ್. ಅದರಂದ್ರೆ ಏನು ಅಂದರೆ, ನನ್ನ ಲಿಮಿಟ್ ಏನು, ನನ್ನ ಹಿಡನ್ ಸ್ಟ್ರೆಂತ್ಸ್ ಏನು, ನಾನು ಎಷ್ಟು ಆತ್ಮವಿಶ್ವಾಸದಿಂದ ನಾನು ಮಾಡಬಹುದು ಅಂತ ಒಂದು ನಂಬಿಕೆ, ಅದೆಲ್ಲ ಟೆಸ್ಟ್ ಆಗುತ್ತೆ. ರೈಟ್? ನಾವು 3 ಜನ ಇಟ್ಕೊಳ್ಳಿ ಶುರು ಮಾಡ್ತೀವಿ ಒಂದು ಕಂಪನಿ. ಎಲ್ಲರೂ ಒಳ್ಳೆ ಮಾತುಕತೆ, ಒಂದೇ ಕಾಲೇಜು, ಒಂದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾವು ಬಂದ್ವಿ. ಬಟ್ ಕಂಪನಿ ಶುರು ಮಾಡೋದು ಬೇರೆ. ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ. ಏನೋ ಕೆಮಿಸ್ಟ್ರಿ ಮಿಸ್ ಮ್ಯಾಚ್ ಆಗ್ಬೋದು, ಟೆನ್ಷನ್ ಆಗುತ್ತೆ, ಮನೆಯಿಂದನೂ ಪ್ರೆಷರ್ ಇರ್ಬೋದು, ಏನೋ. ಆ ವಾತಾವರಣದಲ್ಲಿ ನಾವು 3 ಜನ ಸ್ಟಿಲ್ ಆ ಒಂದೇ ಉದ್ದೇಶದಲ್ಲಿ ಇಟ್ಕೊಂಡು ಸ್ಟಿಲ್ ನಾವು ಕೆಲಸ ಮಾಡ್ತೀವೋ ಇಲ್ವೋ, ಅದೇ ಟೆಸ್ಟ್. ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಂತ ಒಳಗೆ ನೋಡ್ಕೋಬೇಕು. ದ್ಯಾಟ್ ಈಸ್ ವೈ ಐ ಆಲ್ವೇಸ್ ಸೇ ದ ಜರ್ನಿ ಆಫ್ ಅನ್ ಆಂಟ್ರಪ್ರಿನ್ಯೂರ್ ಈಸ್ ಇನ್ಸೈಡ್. ಆಯಿತಾ? ಆ್ಯಂಡ್ ದೇರ್ ಫೋರ್ ನೀವು ಎನಿ ಆಂಟ್ರಪ್ರಿನರ್ ನೀವು ಅವ್ರ ಜೊತೆಗೆ ಮಾತಾಡಿ, ಯು ಸ್ಪೆಂಡ್ ಟೈಮ್ ವಿತ್ ದೆಮ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಅವ್ರ ಒಳಗಡೆನೇ ಎಷ್ಟೊಂದು ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಸರಿ ಮಾಡ್ತಿದ್ದೀನೋ ಇಲ್ವೋ. ಅವ್ರು ಯಾರ ಜೊತೆಗೆ ಹೋಗಿ ಮಾತಾಡ್ಬೋದು ಹೇಳಿ? ನೀವೇ ಫೌಂಡರು, ನೀವು ಯಾರ ಜೊತೆ ಕ್ಯಾನ್ ಯು ಟೆಲ್ ಎಂಪ್ಲಾಯಿ, ನಾನು ಈ ಥರ ಟೆನ್ಷನ್, ರೈಟ್? 1 ತಿಂಗಳು ದುಡ್ಡಿದೆ ಈಗ ಅಷ್ಟೇ, ಅದ್ರ ಆದಮೇಲೆ ಬೇರೆ ಎಕ್ಸ್ಟ್ರಾ ದುಡ್ಡನ್ನ ಹೇಗೆ ರೇಸ್ ಮಾಡ್ಬೋದು? ನಿಮ್ಗೆ ಸಂಬಳ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಆ ಥರ ಟೆನ್ಷನ್ ಒಂದು ಕಡೆ. ಇನ್ನೊಂದು ಕಡೆ ನಿಮ್ಮ ಫೌಂಡರ್ ಜೊತೆಗೆ ಜಗಳ, ಇನ್ನೊಂದು ಕಡೆ ನಿಮ್ಮ ನಂಬರ್ 1 ಕಸ್ಟಮರ್ ಬಿಟ್ಟು ಹೋಗ್ತಿದ್ದಾರೆ. ಆಯಿತಾ? ಹೊಸ ಟೆಕ್ನಾಲಜಿ ಬಂತು, ಹೊಸ ಗೌರ್ಮೆಂಟಿಂದ ರೆಗ್ಯುಲೇಷನ್ ಬಂತು, ಏನೋ ಆಗ್ಬೋದು. ಆ ಸಿಚುವೇಷನ್ನಲ್ಲಿ ನೀವು ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಹೇಳಿ? ವಿತೌಟ್ ಇಂಟರ್ನಲ್ ಸ್ಟ್ರೆಂತ್. ಆಯಿತಾ? ಅದೇ ಧರ್ಮ ಸಂಕಟ ಅಂತಾರಲ್ಲ, ಆವಾಗ ಟೆಸ್ಟ್ ಆಗೋದು. ಅಂದರೆ ನಿಮ್ಮ ಬಿಲೀಫ್ ಸಿಸ್ಟಮ್ ಮತ್ತು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಜೊತೆಗೆ ಕ್ಲಾಶ್. ಓಕೆ, ಸೊ ನಾನು ರೆಡ್ ಬಸ್ ಅಂತ ಒಂದು ಕಂಪನಿ ಇತ್ತು, 2000 ಫನಿ. ಸೊ ಐ ವರ್ಕ್ ವೆರಿ ಕ್ಲೋಸ್ಲಿ ವಿತ್ ದಟ್. ಓಕೆ, ಆ್ಯಂಡ್ ಅವ್ನು ಬಂದಿದ್ದು ಹಾರ್ಡ್ವೇರ್ ಬ್ಯಾಕ್ಗ್ರೌಂಡಿಂದ, ಶುರು ಮಾಡಿದ್ದು ರೆಡ್ ಬಸ್. ಓಕೆ, ಆ್ಯಂಡ್ ಅವನ ಜೊತೆಗೆ ಇದ್ದು, ಬಟ್ ಟಿಲ್ ಇಟ್ ಎಕ್ಸಿಟೆಡ್ 2013 ಗಾಟ್ ಅಕ್ವೈರ್ಡ್. ವೆರಿ ಗುಡ್ ಎಕ್ಸಿಟ್ ಆನ್ ದ್ಯಾಟ್. ಎನಿವೇ, ಸೊ
That is not the point. The point is our journey into himself. Right? Hard work, honesty, integrity, ಅದೆಲ್ಲ ಒಂದು ವ್ಯಾಲ್ಯೂ ಸಿಸ್ಟಮ್ ಆಯಿತಾ. ಸೊ ಅದೆಲ್ಲ ನಾ ಏನೋ ಹೇಳ್ತಾ ಇದ್ದೆ, ಬಟ್ ಔಟ್ಸೈಡ್ ಆಫ್ ದ್ಯಾಟ್ ಒಂದು ಸ್ವಂತ ಒಳಗಿಂದಾನೇ ಈ ಥರ ಐಡಿಯಾಸ್ ಇಟ್ಕೊಂಡು ಚಿಕ್ಕ ಹುಡುಗ ಆವಾಗ, ರೈಟ್, ಈ ಬ್ರಾಕಾಟ್ ದೀಸ್ ಐಡಿಯಾಸ್ ಆ್ಯಂಡ್ ಕೇರ್. ಓಕೆ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಆ ಥರ ಕಂಪನೀಸು ಅದರಲ್ಲಿ ಸ್ಟ್ರಾಂಗ್ ಕಲ್ಚರ್ ಇರುತ್ತೆ. ಓಕೆ, ಕಲ್ಚರ್ ಈಸ್ ಇಂಪಾರ್ಟೆಂಟ್ ಕಂಪನೀಸಲ್ಲಿ. ಅಂದರೆ ಎಲ್ಲರೂ ದುಡ್ಡು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಹೇಗೆ ದುಡ್ಡು ಮಾಡ್ತೀರಾ? ನಾನು ಆಸ್ ಯು ನೋ ವಿಪ್ರೋನಲ್ಲಿದ್ದೆ. ಅಜೀಂ ಪ್ರೇಮ್ಜಿ ಫುಲ್ ಸಾಲಿಡ್ ವ್ಯಾಲ್ಯೂ ಸಿಸ್ಟಮ್. ಏನಾರು ಆಗಲಿ ಲಂಚ ಅಂತೂ ಕೊಡೋದು ಅಷ್ಟೇ. ಡೂ ವಾಟ್ ಯು ವಾಂಟ್, ಸಿಂಪಲ್, ಹೈ ಇಂಟೆಗ್ರಿಟಿ, ರೈಟ್. ಸೊ ಆ ಥರ ಟ್ರೈನಿಂಗ್ ತೊಗೊಂಡು ನಮ್ಮ DNA ಆಗೋಗಿದೆ ಈಗ ಪಾರ್ಟ್. ಪ್ಲಸ್ ಮನೇಲಿ ಆಫ್ಕೋರ್ಸ್ ದ ಸೇಮ್ ಟ್ರೈನಿಂಗ್. ಓಕೆ, ಸೊ ಅಟ್ ನೋ ಕಾಸ್ಟ್ ವಿಲ್ ಯು ಡೂ ಇಟ್, ರೈಟ್. ಸರ್, ನೀವು ಕಲ್ಚರ್ ಬಗ್ಗೆ ಹೇಳಿದ್ರೆ, ಐ ಥಿಂಕ್ ಇಟ್ಸ್ ಗುಡ್ ಟೈಮ್ ಟು ಡ್ವೆಲ್ ಇನ್ ಟು ದಿ ಅದರ್ ಪಾರ್ಟ್ ವಿಚ್ ಈಸ್ ನೈಸ್ ಅಂತ ನೀವೊಂದು ಆರ್ಗನೈಸೇಷನ್ ನಡೆಸ್ತಾ ಇದ್ದೀರಿ, ನೆಟ್ವರ್ಕ್ ಆಫ್ ಇಂಡಿಯನ್ ಕಲ್ಚರ್ ಎಂಟರ್ಪ್ರೈಸಸ್ ಅಂತ. ಸೊ ಕಲ್ಚರಲ್ ಆಂಟ್ರಪ್ರಿನರ್ಶಿಪ್ ಅಂದರೆ ಏನು ಸರ್? ಕಲ್ಚರಲ್ ಆಂಟ್ರಪ್ರಿನರ್ಶಿಪ್ ಏನಂದರೆ, ನೋಡಿ, ಕಲ್ಚರ್ ಇಂದ ನಾವು ಉದ್ಯಮ ಮಾಡಬೇಕು. ಅದು ಹೇಗೆ, ಯಾಕೆ? ಓಕೆ, ಯಾಕೆ ಅಂದರೆ ನೋಡಿ, ಈಗ ಏನಾಗ್ತಿದೆ, ಬರೀ ಭೌಗೋಳಿಕ ಐಡಿಯಾಸಿಂದ ಒಂದು ದೇಶ ಆಗಲ್ಲ, ಇತಿಹಾಸದಿಂದ ದೇಶ ಆಗಲ್ಲ. ಅದರದ್ದು ಒಂದು ಕಲ್ಪನೆ, ಒಂದು ಕಲೆ, ಅದೆಲ್ಲ ಸೇರಿ, ಪರಂಪರೆ, ನಂಬಿಕೆ, ಅದೆಲ್ಲ ಸೇರಿನೇ ಒಂದು ಕಲ್ಚರ್ ಆಗೋದು. ಓಕೆ, ಅದು ಹೊಟ್ಟೋದ್ರೆ ದೇಶ ಅಂದರೆ ಏನು ಅಂದರೆ ಜಸ್ಟ್ ಪೀಸ್ ಆಫ್ ರಿಯಲ್ ಎಸ್ಟೇಟ್ ಅಲ್ವಾ? ಈಗ ಏನಾಗ್ತಿದೆ ಅಂದರೆ, ಈಗ ಜಗತ್ತಲ್ಲಿ ನೀವು ನೋಡಿದರೆ, ಈಗ ನಮ್ಮ ಇಂಡಿಯನ್ ಕಲ್ಚರು ನಮ್ಮದು ಆಸ್ತಿ. ಅದು ಜನಗಳು ಅಲ್ಲಿ ಯೂಸ್ ಮಾಡದೇ ಇದ್ದರೆ, ಈಗ ನೋಡಿ ನಿಮಗೆ ಈಗ ದೀಪಾವಳಿ ಬರುತ್ತೆ. ದೀಪಾವಳಿ ಬಂತು ಅಂದರೆ ನಾವು ಎಲ್ಲರಿಗೂ ಚಾಕ್ಲೇಟ್ ಗಿಫ್ಟ್ ಮಾಡ್ತೀವಿ, ಟರ್ಮರಿಕ್ ಲಾಟೆ ಕುಡಿತೀವಿ, ನಮ್ಮದು ಹಲ್ದಿ ಹಾಲು ಎಲ್ಲ ಹೋಯ್ತು. ಯೋಗ ಫಾರ್ ಎಕ್ಸಾಂಪಲ್, $80 billion ಗ್ಲೋಬಲ್ ಇಂಡಸ್ಟ್ರಿ. ಒಂದು ಇಂಡಿಯನ್ ಯೋಗ ಕಂಪನಿ ಹೆಸರು ಕೇಳಿದ್ದೀರಾ ನೀವು? ಬೇರೆಯವ್ರು ಬಂದುಬಿಟ್ಟು ಇಲ್ಲಿ ಕಲ್ತ್ಕೊಂಡು ವಾಪಸ್ ಹೋಗಿ ಅವ್ರ ದೇಶದಲ್ಲಿ ಯೋಗ ವೇರ್, ಯೋಗ ಸ್ಟುಡಿಯೋ, ಯೋಗ ಟ್ರೈನಿಂಗ್ ಅದೆಲ್ಲ ಶುರು ಮಾಡ್ತಾರೆ. ನಾವೇನು ಮಾಡಿದ್ದೀವಿ? ಏನಿಲ್ಲ. ಪ್ರಿಸರ್ವೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಅದ್ರ ಮೇಲೆ ನಾವು ಗಮನ ಕೊಟ್ಟಿದ್ದೀವಿ. ಟಿಪಿಕಲಿ ಗೌರ್ಮೆಂಟು ಮತ್ತು ಈ NGO ಡೆವಲಪ್ಮೆಂಟ್ ಸೆಕ್ಟರ್ ಸಂಸ್ಥೆಗಳು ಅಲ್ಲೆಲ್ಲ. ಬಟ್ ಅದರಿಂದ ನಮ್ಮ ಕಲ್ಚರಿಂದ ಆ ಆಸ್ತಿಯಿಂದ ನಾವು ಹೇಗೆ ಇಕನಾಮಿಕ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೋದು ಅಂತ ಆ ಥರ ನಾವು ಯೋಚನೆ ಮಾಡಿಲ್ಲ. ಅದು ಯಾಕೆ ಇಂಪಾರ್ಟೆಂಟು? ಯಾಕಂದರೆ ನಾನು ಒಂದು ಶಿಲ್ಪಗ ಇದು ಮಾಡ್ತೀನಿ, ಇಟ್ಕೊಳ್ಳಿ ಯಾವುದೋ ವಿಲೇಜಲ್ಲಿ. ನನ್ನ ಸಾಮಾನು ಯಾರು ಕೊಂಡ್ಕೊಳ್ಳಿದ್ರೆ, ನನ್ನ ಔಟ್ಪುಟ್ ಯಾರು ಕೊಂಡ್ಕೊಳ್ಳಿದ್ರೆ ನಾನು ಯಾಕೆ ಮಾಡಲಿ? ನೆಕ್ಸ್ಟ್ ಜನರೇಷನ್ ಹೋಗಿ ಸಾಫ್ಟ್ವೇರ್ ಬರೀತಾನೆ, ಆ ಕಲಾ ಹೋಯಿತು. ಕರೆಕ್ಟ್ ಅಲ್ವಾ? ಆ ಥರ ನಮ್ಮದು ಊಟ, ನಮ್ಮದು ತಿಂಡಿ, ನಮ್ಮದು ಆರ್ಟ್, ನಮ್ಮದು ಕ್ರಾಫ್ಟ್, ಏನೋ ವಾಟ್ ಎವರ್. ಓಕೆ, ಅದ್ರ ಮೇಲೆ ನಾವು ಇಫ್ ಯು ಡೋಂಟ್ ಕ್ರಿಯೇಟ್ ಇಕನಾಮಿಕ್ ವ್ಯಾಲ್ಯೂ ಹೋಯ್ತಲ್ಲ, ಎಲ್ಲ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ಕರೆಕ್ಟ್. ಈಗ ನೋಡಿ, ಈಗ ನಾವು ರಿಲೇಟೆಡ್ ಮಾತು. ಸೊ ಅದಕ್ಕೋಸ್ಕರ ನಾವು ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ನೈಸ್ ಅಂದರೆ ಒಂದು ಇಕೋಸಿಸ್ಟಮ್, ನಾಟ್ ಫಾರ್ ಪ್ರಾಫಿಟ್. ಅದು ಇಕೋಸಿಸ್ಟಮ್ ಅಂದರೆ ಏನು ಅಂದರೆ ನಮ್ಮದು ಕಲ್ಚರಲ್ ಎಂಟರ್ಪ್ರೈಸಸ್, ಅಂದರೆ ಬಿಸ್ನೆಸ್ಸು, ಉದ್ಯಮ ಯಾರು ಮಾಡ್ತಿದ್ದಾರೋ, ಫೋಕಸ್ಡ್ ಆನ್ ಇಂಡಿಯನ್ ಕಲ್ಚರ್. ನಾವು 5 ಸೆಕ್ಟರ್ ನೋಡಿದ್ರು, 5 ಕ್ಷೇತ್ರದ. ಓಕೆ, ಏನೇನೆಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್, ಫುಡ್ ಆ್ಯಂಡ್ ಬೆವರೇಜ್, ಹೋಮ್ ಡೆಕಾರ್, ಫ್ಯಾಷನ್, ಟೂರಿಸಮ್. ಈಗ ನೋಡಿ, ಟೂರಿಸಮ್ ತಗೊಳ್ಳಿ, ಕರ್ನಾಟಕದ ಟ್ಯಾಗ್ಲೈನ್ ಏನು? ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಆಯಿತಾ? ಅದ್ರ ಅಂದರೆ ಏನು?
ಇಷ್ಟೊಂದು ವೈವಿಧ್ಯತೆ ಇದೆ ಅಂತ. ವೈವಿಧ್ಯ ಇದೆ. ಬಟ್ ಎಷ್ಟು ಜನ ಬರ್ತಾರೆ? ನೀವು ಟೂರಿಸಮ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಿಮ್ಮ ಕಣ್ಣಿಗೆ ನೀರು ಬಂದುಬಿಡುತ್ತೆ. ರೈಟ್? ದ ನಂಬರ್ ಆಫ್ ಟೂರಿಸ್ಟ್ಸ್ ಹೂ ಗೋ ಟು ಒನ್ ಸಿಟಿ, ಸಿಂಗಾಪುರ್ or London or Paris is more than people who come to India. ಯಾಕೆ? ಆಫ್ಕೋರ್ಸ್ ಒಂದು ಇನ್ಫ್ರಾಸ್ಟ್ರಕ್ಚರು, ಸೇಫ್ಟಿ, ಸೆಕ್ಯೂರಿಟಿ, ಕ್ಲೆನ್ಲಿನೆಸ್ ಅದೆಲ್ಲ ಒಂದು ಕಡೆ. ಬಟ್ ನಾವು ಟೂರಿಸಮಿಂದ ನಾವು ಜಾಬ್ಸ್ ಕ್ರಿಯೇಟ್ ಮಾಡ್ಬೋದು, ವೆಲ್ತ್ ಕ್ರಿಯೇಟ್ ಮಾಡಬಹುದು ಅಂತ ಆ ಥರ ಯೋಚನೆ ನಾವು ಮಾಡೋದೇ. ಈಗ ರೀಸೆಂಟ್ಲಿ ಆ್ಯಸ್ ಆಫ್ ಐ ಥಿಂಕ್ 2 ದಿನ ಮುಂಚೆನೋ ಏನೋ ನಾನು ಅಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರಿಂದ ಒಂದು ಅನೌನ್ಸ್ಮೆಂಟ್ ಆಯಿತು. ಏನಂದರೆ ಫಸ್ಟ್ ಟೈಮ್ ಈ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಮಾನ್ಯುಮೆಂಟ್ಸ್ ಇದೆ ಬೇಕಾದಷ್ಟು. ಆ ಮಾನ್ಯುಮೆಂಟ್ಸಲ್ಲಿ ಫಸ್ಟ್ ಟೈಮ್ ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಮಾನ್ಯುಮೆಂಟ್ಸ್. ಯೋಚನೆ ಮಾಡಿ, 1947 2025, ರೈಟ್? 78 years ಆದಮೇಲೆ ಆ ಥರ ನಾವು ಯೋಚನೆ ಮಾಡ್ತೀವಿ. ಈಗ ಅದು ಇಟ್ಸ್ ಅ ಬಿಗ್ ಫೇವರ್. ದ ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಕನ್ಸರ್ವೇಷನ್ ಆಫ್ ಎ ಮಾನ್ಯುಮೆಂಟ್. ನೀವು ಬೇರೆ ದೇಶದಲ್ಲಿ ಹೋಗಿ ನೋಡಿದರೆ ಫಸ್ಟ್ ಏನು ಮಾಡ್ತಾರೆ? ಪ್ರೈವೇಟ್ ಸೆಕ್ಟರ್ ಇಸ್ ಇನ್ವೈಟೆಡ್. ನೀವು ಈ ಸ್ಟ್ಯಾಚ್ಯೂನ ಅಥವಾ ಈ ಬಿಲ್ಡಿಂಗ ನೀವು ನೋಡ್ಕೊಳ್ಳಿ, ರೈಟ್? ಎಷ್ಟು ದುಡ್ಡು ಆಗುತ್ತೆ, ನೀವು ಪೇ, ವಿಲ್ ಟೇಕ್ ಕೇರ್ ಆಫ್ ಇಟ್. ನೀವು ಅಲ್ಲಿ ಬೋರ್ಡ್ ಗೀಡೆಲ್ಲ ಹಾಕ್ತೀವಿ, ನಾವು ನಿಮಗೆ ಟ್ಯಾಕ್ಸ್ ಬ್ರೇಕ್ ಕೊಡ್ತೀವಿ, ವಾಟ್ ಎವರ್. ಅವ್ರು ಏನು ಮಾಡ್ತಾರೆ? ಅವ್ರು ಹೇಗೆ ದುಡ್ಡು ಮಾಡ್ತಾರೆ? ಅಲ್ಲಿ ಒಂದು ಕಾಫಿ ಅಂಗಡಿ ಶುರು ಮಾಡ್ತಾರೆ, ಮರ್ಚೆಂಡೈಸಿಂಗ್ ಅಂಗಡಿ ಶುರು ಮಾಡ್ತಾರೆ, ರೈಟ್? ಕೀ ಚೇನು, ಫ್ರಿಜ್ ಮ್ಯಾಗ್ನೆಟು, ಟೋಪಿ, ಅಲ್ಲ ಟೀ ಶರ್ಟ್ ಎಲ್ಲ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಆ ದುಡ್ಡಿಂದ ಸ್ವಲ್ಪ ಅವ್ರಿಗೆ ಆ ದುಡ್ಡು ಬರುತ್ತೆ, ಪ್ಲಸ್ ಅವ್ರದ್ದು ಟ್ಯಾಕ್ಸ್ ಬ್ರೇಕ್ ಸಿಕ್ಕತ್ತೆ. ಅವರು ಆ ಬಿಲ್ಡಿಂಗು ಅಥವಾ ಸ್ಟ್ಯಾಚ್ಯೂನ ಏನೋ ನೋಡ್ಕೋತಾರೆ, ರೈಟ್? ನಾವು ಆ ಥರ ಯೋಚನೆ ಮಾಡೋದು. ಯಾಕೆ ಪ್ರೈವೇಟ್ ಸೆಕ್ಟರ್ಗೆ ಯಾಕೆ ಕೊಡಬೇಕು ಅಂತ, ಅದೇ ನಮ್ಮ ನಾವು ಆ ಥರ ಯೋಚನೆ ಮಾಡೋದು, ಆಯಿತಾ? ಸೊ ಇನ್ ಎವ್ರಿ ಫೀಲ್ಡ್ ಯು ನೀಡ್ ಆಂಟ್ರಪ್ರಿನರ್ಸ್. ವಿತೌಟ್ ದ್ಯಾಟ್ ಚೇಂಜ್ ಆಗಲ್ಲ. ಈಗ ನೋಡಿ, ಆಂಟ್ರಪ್ರಿನರ್ಶಿಪ್ ಈ ಕಲ್ಚರ್ನಲ್ಲಿ ಮಾಡಿಸ್ಬೇಕು ಅಂದರೆ ಪಾಲಿಸಿ ಲೆವೆಲ್ನಲ್ಲಿ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇಂಡಿಯಾದು ಫಸ್ಟು ಪಾಲಿಸಿ ಬ್ರೀಫ್ ಆನ್ ಕಲ್ಚರಲ್ ಆಂಟ್ರಪ್ರಿನರ್ಶಿಪ್ ಬರೆದಿದ್ದು ನಾವೇ. ಹೌದಾ? ಓಕೆ. ದೆನ್ ನಾವು ರೌಂಡ್ ಟೇಬಲ್ಸ್ ಮಾಡ್ತೀವಿ, ನಾವು ಮೆಂಟರ್ಶಿಪ್ ಮಾಡ್ತೀವಿ, ಫಂಡಿಂಗ್ ಎನೇಬಲ್ಮೆಂಟ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ಸ್ ಮಾಡ್ತೀವಿ, ರೈಟ್? ನಾನು ನಿನ್ನೆ ಡೆಲ್ಲಿಯಿಂದ ವಾಪಸ್ ಬಂದೆ. ಅಲ್ಲಿ ಆದಿತ್ಯ ಬಿರ್ಲಾ ಫ್ಯಾಷನ್ ಆ್ಯಂಡ್ ರಿಟೇಲ್ ಗ್ರೂಪ್ ಜೊತೆಗೆ ನೈಸ್ ಸೇರಿಕೊಂಡು ಒಂದು ಆಂಟ್ರಪ್ರಿನರ್ಶಿಪ್ ಆಕ್ಸಿಲರೇಟರ್ ನಾವು ನಡೆಸ್ತೇವೆ, ಶುರು ಮಾಡ್ತೀವಿ ನಿನ್ನೆ, ರೈಟ್? ನಿನ್ನೆ ಕೂಡ ನಮ್ಮದು 5ನೇ ಹುಡ್ದಬ್ಬ ನೈಸ್ದು. ಸರಿ, ನೈಸ್ದು ನಾನೊಬ್ಬ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಚನ್ನಪಟ್ಟಣದಲ್ಲಿ ಒಂದು ಗೊಂಬೆಗದ್ದು ಒಂದು ಕಂಪ್ನಿ ಇದೆ. ಕಂಪ್ನಿ ಚಿಕ್ಕದೊಂದು ಆಟಿಕೆ ತಯಾರಿಸುವಂಥ ಚಿಕ್ಕ ಫ್ಯಾಕ್ಟ್ರಿ. ಅವರು ಬಿಗ್ ಕಂಪ್ನಿಗೆ ಫಿಶರ್ ಪ್ರೈಸ್ ಅಥವಾ ಮ್ಯಾಲಿಸ್ ಡಗ್ ಅಂತ ಬಿಗ್ ಟಾಯ್ಸ್ ಕಂಪ್ನಿ ಏನಿದಾವಲ್ಲ ಅಮೇರಿಕದ, ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಚನ್ನಪಟ್ಟಣದ ಆಟಿಕೆಯನ್ನು ನ್ಯೂಯಾರ್ಕಲ್ಲೂ ಶಿಕಾಗೋದಲ್ಲಿ ಸಿಗ್ಬೇಕಂತ ಹೇಳಿದರೆ ನೈಸ್ ಯಾವ ರೀತಿ ಹೆಲ್ಪ್ ಮಾಡ್ಬೋದು? ನೋಡಿ, ಚನ್ನಪಟ್ಟಣ ಟು ನ್ಯೂಯಾರ್ಕ್ ಆ ಜರ್ನಿ ಮಾಡಬೇಕು ಅಂದರೆ ಬೇಕಾದಷ್ಟು ಜನಗಳ ಜೊತೆಗೆ ಅವ್ರದ್ದು ಪಾರ್ಟ್ನರ್ಶಿಪ್ ಮಾಡಿಸ್ಬೇಕು. ಯಾವ ಥರ ಹೇಳ್ತೀನಿ ನೋಡಿ. ಫಸ್ಟ್ ಡಿಸೈನ್, ಅವ್ರದ್ದು ಡಿಸೈನ್ ಹ್ಯಾಸ್ ಟು ಚೇಂಜ್. ಆ ಡಿಸೈನೇ ಅಲ್ಲಿ ನ್ಯೂಯಾರ್ಕ್ ಕಸ್ಟಮರ್ಗೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅವ್ರಿಗೆ ಬೇರೆ ಥರ ಡಿಸೈನ್ ಇಷ್ಟ ಆದರೆ ಇವ್ರು ಮಾಡ್ತಾರೋ ಇಲ್ವೋ. ಸೆಕೆಂಡ್, ಅಲ್ಲಿ ಮಾರಬೇಕು ಅಂದರೆ ಏನು ಸರ್ಟಿಫಿಕೇಷನ್ಸ್ ಬೇಕು? ಸೇಫ್ಟಿ. ನೀವು ವೆಜಿಟೇಬಲ್ ಡೈಯಿಂದ ನೀವು ಕಲರ್ ಮಾಡ್ತೀರಾ ನಿಮ್ಮ ಗೊಂಬೆನ, ಲ್ಯಾಕರ್ ಅಲ್ವಾ? ಆ ಲ್ಯಾಕರ್ಗೆ ಏನು ಸರ್ಟಿಫಿಕೇಷನ್ ಬೇಕೋ ಇಲ್ವೋ? ಸೇಫ್ಟಿ ಕನ್ಸರ್ನ್ಸ್, ಆಯಿತಾ? ಥರ್ಡ್ ಈಸ್ ಪ್ರಾಡಕ್ಟ್ ಇಟ್ ಸೆಲ್ಫ್. ಯಾವ ಥರ ಪ್ರಾಡಕ್ಟ್ ಮಾಡ್ತೀರಾ ನೀವು, ರೈಟ್? ಅಲ್ಲಿ ಬರೀ ಇಂಡಿಯನ್ಸ್ ಕೊಂಡ್ಕೋತಾರೋ ಅಥವಾ ಮೇನ್ ಸ್ಟ್ರೀಮು ಕೊಂಡ್ಕೋತಾರೋ, ಆಯಿತಾ? ಫೋರ್ತ್ ಈಸ್ ನಿಮ್ಮ ಟ್ಯಾಲೆಂಟ್ ಪೂಲ್ ಬೇಕಾಗತ್ತೆ. ಅಂದರೆ ನಿಮ್ಮ ಡಿಜಿಟಲ್ ಕಾಮರ್ಸ್, ನೀವು ಹೇಗೆ ನೀವು ಅಲ್ಲಿ ನೀವು ಮಾರ್ಕೆಟ್ ಮಾಡ್ತೀರಾ, ಕ್ಯಾಟಲಾಗ್ ಮಾಡಬೇಕು,
ಅದ್ರ ಬಗ್ಗೆ ಬರೀಬೇಕು, ಏನಿದು, ಯಾಕೆ ಕೊಂಡ್ಕೋಬೇಕು, ಯಾರು ಮಾಡ್ತಿದ್ದಾರೆ, ಈಕೋ ಫ್ರೆಂಡ್ಲಿ, ಸಸ್ಟೈನಬಿಲಿಟಿ, ಬೇರೆ 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 ವಿಭಿನ್ನ ಟಾಪಿಕ್ಸ್ ಮೇಲೆ ಅವೇರ್ನೆಸ್ ಜನ್ರೇಟ್ ಆಗಬೇಕು. ಅದರ ಆದಮೇಲೆ ದೆನ್ ಕಮ್ಸ್ ದ ಬಿಸ್ನೆಸ್ ಆಫ್ ಸೆಲ್ಲಿಂಗ್. ಪ್ರೈಸಿಂಗ್ ಹೇಗಿರಬೇಕು, ಅಲ್ಲಿ ಅವ್ರ ಕ್ರೆಡಿಟ್ ಕಾರ್ಡ್ ಮೂಲಕ ಕೊಂಡ್ಕೋತಾರೋ ಅಥವಾ ಕ್ಯಾಶ್ ಕೊಡ್ಕೋತಾರೋ ಅಥವಾ ನಿಮಗೆ LC ಹಾಕ್ತಾರೋ, ಹೇಗೆ ಕೊಂಡ್ಕೋತಾರೆ, ನೀವು ಹೇಗೆ, ನಿಮ್ಗೆ ರಿಸೀವ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವೋ, ಇದೆಯೋ ಇಲ್ವೋ, $20 ಕೊಂಡ್ಕೋಬೇಕು ಅಂದರೆ ನೀವು ಹೇಗೆ ರಿಸೀವ್ ಮಾಡ್ತೀರಾ, ನಿಮ್ಮ ಸಿಸ್ಟಮ್ ಇದೆಯಾ, ಅರ್ಥ ಆಯ್ತಾ? ಸೊ ಈಚ್ ಆಫ್ ದೀಸ್ ಎಲಿಮೆಂಟ್ಸ್ ಮಲ್ಟಿಪಲ್ ಸ್ಟೆಪ್ಸ್ ರಿಕ್ವೈರ್ಡ್, ಆಯಿತಾ? ಸೊ ನಾವೇನು ಮಾಡ್ತೀವಿ, ನಾವು ಈಚ್ ಆಫ್ ದಿ ಸ್ಟೆಪ್ಸಲ್ಲಿ ನಿಮಗೆ ಮೆಂಟೋರ್ಶಿಪ್ ಕೊಡ್ತೀವಿ. ಓಕೆ ಓಕೆ, ಎಕ್ಸ್ಪರ್ಟ್ಸ್ ಬಂದುಬಿಟ್ಟು ಈ ಥರ ಮಾಡಬೇಕು, ಈ ಜಾಗದಲ್ಲಿ ನಿಮಗೆ ಈ ಥರ ಕಟ್ಟಬೇಕು, ಈ ಥರ ಡಿಸೈನ್ ಇನ್ಪುಟ್ಟು, ಈ ಥರ ಕಲರು, ಈ ಥರ ಎಲ್ಲ, ಆಯಿತಾ? ನಾವು ಎಕ್ಸ್ಪರ್ಟ್ಸ್ ಅಲ್ಲ, ನಮ್ಮ ನೆಟ್ವರ್ಕಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ನಾವು ಕರ್ಕೊಂಡು ಬ್ರಿಡ್ಜ್ ಮಾಡಿಬಿಟ್ಟು, ಅದೇ ಇಕೋಸಿಸ್ಟಮ್ ಅಂದರೆ ಅದು, ಅಲ್ವಾ? ಮತ್ತು ಇದಕ್ಕೆಲ್ಲ ಮಾಡಬೇಕು ಅಂದರೆ ಎಷ್ಟು ಹಣ ಬೇಕಾಗತ್ತೆ ನಿಮಗೆ, ರೈಟ್? ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ನಿಮ್ಮ ಹತ್ರ CFO ಇದ್ದಾನೋ, ಅಕೌಂಟೆಂಟ್ ಇದ್ದಾನೋ, ರೈಟ್? ನೀವು ಹೇಗೆ ಟ್ರ್ಯಾಕ್ ಮಾಡ್ತೀರಾ ದುಡ್ಡು, ಆಯಿತಾ? ಸೊ ಎವ್ರಿ ಎಲಿಮೆಂಟ್ ಆಫ್ ಬಿಲ್ಡಿಂಗ್ ಎ ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಈಸ್ ಕ್ರಿಟಿಕಲ್. ಸೊ ಇದರಲ್ಲಿ 3 ಕ್ವಿಕ್ ಪ್ರಶ್ನೆ ಸರ್. ಯಾರಾದರೂ ಇದನ್ನು ನೋಡ್ತಾ ಇದ್ರೆ ನಮ್ಮ ಶೋ, ನೈಸನ್ನು ಹೇಗೆ ರೀಚ್ ಮಾಡ್ಬೋದು? ಅದು NICEORG.in ವೆಬ್ಸೈಟ್. ಕನ್ನಡದಲ್ಲೂ ಆ ಮಾಹಿತಿ ಸಿಗುತ್ತಾ? ಇಕೋಸಿಸ್ಟಮ್ ಮಾಹಿತಿ ಅವ್ರಿಗೆ ಸಿಗುತ್ತಾ ಅಂತ. 3ನೇದಾಗಿ ಇದಕ್ಕೆ ಫೀ ಇದೆಯಾ? ಇದಕ್ಕೆ ಏನಾದರೂ ಚಾರ್ಜ್? ಇಲ್ಲ, ಫೀ ಇಲ್ಲ. ಫಸ್ಟ್ ಕನ್ನಡದಲ್ಲಿ ಮಾಹಿತಿಗೆ ನಾವು ಎಕ್ಸ್ಪರ್ಟ್ಸ್ ನಾವು ಕಳಿಸ್ಬೋದು, ರೈಟ್? ಅಲ್ಲಿ ಬಂದುಬಿಟ್ಟು ಅವರು ಕನ್ನಡದಲ್ಲೇ ನಮ್ಗೆ ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಬಟ್ ಅದಕ್ಕೆ ನಾವು ಟಿಪಿಕಲಿ ಏನು ಮಾಡ್ತೀವಿ ಅಂದರೆ, ನಾವು ಇದರ ಒಂದು ಕ್ಲಾಸ್ ಥರ ತೊಗೋತೀವಿ, ಆರ್ ಟು ಒಂದು ಫಿಲ್ಟ್ರೇಷನ್ ಪ್ರೋಸೆಸ್ ಆಗುತ್ತೆ. ಯಾಕಂದರೆ ಯಾರು ಬಂದರೂ ಇಟ್ಕೊಳ್ಳಿ ಎಕ್ಸ್ಪರ್ಟು, ಅವ್ರ ಜೊತೆಗೆ ಮ್ಯಾಚ್ ಮಾಡೋರ ಥರನೂ ಒಂದು ಆಂಟ್ರಪ್ರಿನರ್ ಇರಬೇಕು. ಹೌದು, ಅದಾದ ಅವ್ರಿಗೆ ಬೇಜಾರಾಗುತ್ತೆ, ಏನಪ್ಪ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆಸೆ ಇಲ್ಲ, ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಬಂದುಬಿಟ್ರೆ ಅಂದರೆ ಆಗಲ್ಲ. ಅಲ್ಲಿ ನಿಮಗೆ ಹೇಳ್ತೀನಿ, ಎಷ್ಟೊಂದು ಜನ ಕೋಟ್ ಆ್ಯಂಡ್ ಕೋಟ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಈಗ ಸೇರ್ತಿದ್ದಾರೆ. ಓಕೆ, ಐ ವುಡ್ ಸೇ ಅಟ್ಲೀಸ್ಟ್ 50% ಟೈಮ್ ಪಾಸ್. ಇನ್ನೇನು ಯೋಚನೆ ಮಾಡಲ್ಲ, ಚೆನ್ನಾಗಿದೆ, ಸೆಕ್ಸ್ ಅಪೀಲ್ ಇದೆ, ಗ್ಲಾಮರ್ ಇದೆ, ಆಂಟ್ರಪ್ರಿನರ್ ಅಂತ ಹಾಕ್ಕೊಂಡು ನಾನು ಶುರು ಮಾಡಬೇಡ ಅಂತ, ಆಯಿತಾ? ಬಟ್ ದ್ಯಾಟ್ ಈಸ್ ನಾಟ್ ದ ಪರ್ಸನ್ ವಿ ವಾಂಟ್, ರೈಟ್? ಅಲ್ವಾ? ಯು ವಾಂಟ್ ಸಂಬಡಿ ಹೂ ವಾಂಟ್ಸ್ ಟು ಬಿಲ್ಡ್. ಫೈರ್ ಇರಬೇಕು. ಅದಿಲ್ಲದೆ ಹೋದರೆ ಸುಮ್ಮನೆ ಯಾಕೆ ಎಲ್ಲ ಟೈಮ್ ವೇಸ್ಟ್ ಯಾರು ಮಾಡ್ತಾರೆ ಹೇಳಿ, ಅಲ್ವಾ? ಆ್ಯಂಡ್ ಅದಕ್ಕೋಸ್ಕರ ಒಂದು ಫಿಲ್ಟ್ರೇಷನ್ ಪ್ರೋಸೆಸ್ ಇರುತ್ತೆ. ಆಲ್ ದ್ಯಾಟ್ ಈಸ್ ದೇರ್. ಆ್ಯಂಡ್ ನಾವು ಏನು ಮಾಡ್ತೀವಿ, ಈಗ ನಾವು ಕೆಲಸ ಮಾಡೋದು ನಮ್ಮದು ಸ್ಟೈಲ್, ನಮ್ಮ ಶೈಲಿ ಹೇಗಂದರೆ, ನಾವು ಪಾರ್ಟ್ನರ್ಶಿಪ್ಸ್ ಮಾಡ್ತೀವಿ. ಓಕೆ, ಸೆಕ್ಟರ್ ವೈಸ್, ರೈಟ್? ಪಾರ್ಟ್ನರ್ಶಿಪ್ಸ್ ಮಾಡಿ ಪಾರ್ಟ್ನರ್ ಜೊತೆಗೆ, ಈಗ ಹೇಳಿದ್ನಲ್ಲ ಆದಿತ್ಯ ಬಿರ್ಲಾ ಅವ್ರ ಜೊತೆಗೆ ನಾವು ಫ್ಯಾಷನ್, ಹೋಮ್ ಡೆಕೋರ್ ಏರಿಯಾನಲ್ಲಿ ನಾವು ಒಂದು ಮಾಡ್ತೀವಿ. ಸೊ ಆ ಥರ, ರೈಟ್? ಆ್ಯಂಡ್ ಈಗ ನೋಡಿ, ಚಂಡೀಗಢನಲ್ಲಿ ಒಂದು ಮಾಡಿದ್ವಿ, ಅಲ್ಲೂ ಕೂಡ ವಿತ್ ISB. ಈಗ ತೆಲಂಗಾಣನಲ್ಲಿ ಫುಡ್ ಆ್ಯಂಡ್ ಬೆವರೇಜ್ ಆ್ಯಂಡ್ ಟೂರಿಸಮ್ ಆಕ್ಸಿಲರೇಟರ್ ಅನೌನ್ಸ್ ಆಯಿತು. ಸೊ ಆ ಥರ ಅದು ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಸುಮ್ಮನೆ ಸ್ವಿಚ್ ಆನ್ ಮಾಡಿಬಿಟ್ಟು ಜನಗಳು ಬಂದುಬಿಟ್ರೆ ಆಗಲ್ಲ, ರೈಟ್? ಕರೆಕ್ಟ್ ಒಂದು ಪ್ರೋಗ್ರಾಮ್ ಮಾಡಬೇಕು, ಅವ್ರಿಗೆ ಏನು ಎಕ್ಸಾಕ್ಟ್ಲಿ ಏನೇನು ಬೇಕು ಅದು ತಿಳ್ಕೋಬೇಕು. ತಿಳ್ಕೊಬೇಕು ಅಂದರೆ ಅವ್ರ ಜೊತೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡಿ, ನಿಮ್ಗೆ ಏನು ಪ್ರಾಬ್ಲಮ್ಮು, ಮತ್ತು ನಿಮ್ಗೆ ಅವರು ಎಲ್ಲರೂ ಅಂತ ನನ್ನ ಪ್ರಾಬ್ಲಮ್ ಏನಂದರೆ ನಂಗೆ ಹಣ ಬೇಕು, ದಟ್ಸ್ ದಿ ನಂಬರ್ 1 ಪ್ರಾಬ್ಲಮ್. ಬಟ್ ದಟ್ ಈಸ್ ಆಲ್ವೇಸ್ ಆ್ಯಕ್ಚುಲಿ ಆನ್ಸರ್ ನಂಬರ್ 10. ಫಸ್ಟ್ ಪ್ರಾಬ್ಲಮ್ ಇಸ್ ನೀವು ವಾಟ್ ಆರ್ ಯು ಬಿಲ್ಡಿಂಗ್, ನಿಮ್ಮ ಕಸ್ಟಮರ್ ಯಾರು ಹೇಳಿ, ಅದು ಗೊತ್ತಿಲ್ಲ, ರೈಟ್? ನನಗೆ ಈ ಟೇಬಲ್ ಮಾಡೋದು ಗೊತ್ತು, ಕಸ್ಟಮರ್ ಯಾರು ಗೊತ್ತಿಲ್ಲ, ರೈಟ್? ಕಸ್ಟಮರ್ ಇದ್ದಾರೆ, ಬಟ್ ಅವ್ರು ಇಷ್ಟ ಬರೋದು ಒಂದು ಟೇಬಲು, ಈ ಟೇಬಲ್ ಭಾಳ ಡಿಫ್ರೆನ್ಸ್, ರೈಟ್? ಅಂದರೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತೀವಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅದನ್ನ ಫಸ್ಟ್ ನಾವು ತಿಳ್ಕೋಬೇಕು.
ಸೊ ನೀವು ಇವ್ರಿಗೆಲ್ಲ ಅಂದರೆ ಇವರು ನಿಮ್ಮ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಅಥವಾ ಈ ಥರದಕ್ಕೆ ಸೆಲೆಕ್ಟ್ ಆದರೆ ಅವ್ರಿಗೆ ಮೆಂಟರ್ಶಿಪ್ ಕೊಡುವ ಜರ್ನಿ ಹೇಗೆ? ಅವ್ರನ್ನ ಕರೆಸಿ ನೀವು ಒಂದು ಕಡೆ ಅವರಿಗೆ ಟ್ರೈನಿಂಗ್ ಥರ ಕೊಡ್ತೀರಾ ಅಥವಾ ಕೋಚಿಂಗ್ ಥರ ಮಾಡ್ತೀರಾ ಅಥವಾ ಅವ್ರು ಎಲ್ಲಿರೋ ಜಾಗದಲ್ಲೇ ಅವರಿಗೆ ರಿಮೋಟ್ ಆಗಿ? ಎರಡು ರಿಮೋಟು ಆಗತ್ತೆ, ಮತ್ತು ಒಂದು ಜಾಗದಲ್ಲೂ ಮತ್ತೆ ಕರೆದು ಬಿಟ್ಟು. ಅದು ಏನಾಗುತ್ತೆ ಅಂದರೆ ಹೇಳ್ತೀನಿ, ಸ್ವಲ್ಪ ಎಂಟೈರ್ ಪ್ರೋಗ್ರಾಮಲ್ಲಿ ಡಿಪೆಂಡಿಂಗ್ ಆನ್ ದ ಪ್ರೋಗ್ರಾಮ್ ಒಂದು ಜಾಗದಲ್ಲಿ ಅವ್ರು ಬಂದುಬಿಟ್ಟು ಕ್ಲಾಸ್ ಥರ ತೊಗೋಬೋದು. ಓಕೆ. ಬಟ್ ಆಮೇಲೆ ಹೋಗ್ಬಿಟ್ಟು ಈ ಅಲ್ಲಿ ಕ್ಲಾಸಲ್ಲಿ ಏನು ಕಲ್ತಿದ್ದಾರೋ ಅಲ್ಲಿ ಹೋಗ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಇಂಟರ್ವೆನ್ಷನ್ ಆಗುತ್ತೆ. ಅದು ಒಂದು ಥರ. ಇನ್ನೊಂದು ಥರ ಅಂದರೆ ಆನ್ಲೈನ್ ಎಲ್ಲ, ಬಿಕಾಸ್ ಯಾಕಂದರೆ ಮೆಂಟೋಸ್ ಎಲ್ಲರೂ ಇರ್ಬೋದು, ರೈಟ್, ಆ್ಯಂಡ್ ಬೇರೆ ಬೇರೆ ಭಾಷೆನೂ ಅವ್ರದ್ದು ಇರ್ಬೋದಲ್ವ. ಸೊ ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ ಸೊ ಇಟ್ ಈಸ್ ಅ ಡಿಫಿಕಲ್ಟ್ ಪ್ರಾಬ್ಲಮ್ ಆಲ್ಸೋ ಟು ಮ್ಯಾನೇಜ್. ಯಾಕಂದರೆ ಈಗ ನೋಡಿ, ನೀವು ನಾರ್ತ್ ಕರ್ನಾಟಕ ಕಡೆ ಹೋದರೆ, ರೈಟ್, ನಾವಲ್ಗೊಂದಿಂದು ಇದು ಜಮ್ಖಾನೆ, ಅಲ್ಲಿ ಅವ್ರ ಜೊತೆಗೆ ಮಾತಾಡಬೇಕು ಅಂದರೆ ಅಲ್ಲಿ ಲೋಕಲ್ ಏನಾದ್ರು ಬೇಕಲ್ಲಿ, ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ಲೋಕಲ್. ನಾನು ಈಗ ದೊಡ್ಡ ಕಂಪನಿ ರಿಲಯನ್ಸಿಂದ ಯಾರನ್ನೋ ಕರ್ಕೊಂಡು ಬಂದರೆ ಅವ್ರ ಜೊತೆಗೆ ಮಾತಾಡಬೇಕು ಅಂದರೆ ಮಿಸ್ ಮ್ಯಾಚ್, ಕರೆಕ್ಟ್ ಅಲ್ವಾ? ಸೊ ಅದನ್ನ ಫೈಂಡಿಂಗ್ ದ ರೈಟ್ ಪರ್ಸನ್ ಆಲ್ಸೋ ಇಸ್ ಡಿಫಿಕಲ್ಟ್. ಯಾಕಂದರೆ ನಮ್ಮ ಇಕೋ ಸಿಸ್ಟಮ್ ಇಸ್ ಸ್ಟಿಲ್ ಇನ್ ದ ಪ್ರೋಸೆಸ್. ಅದನ್ನು ಐ ಟಿ ಥರ ಅಲ್ಲ. ಐ ಟಿನಲ್ಲಿ ಇಟ್ ಈಸ್ ಕಲ್ಚರ್ ಆಗ್ನಾಸ್ಟಿಕ್. ಸಾಫ್ಟ್ವೇರ್ ಇಸ್ ಸಾಫ್ಟ್ವೇರ್, ಡಸಂಟ್ ಮ್ಯಾಟರ್ ಇನ್ ಇಂಡಿಯಾ ಆರ್ ನ್ಯೂಜಿಲೆಂಡ್ ಆರ್ ಕೊರಿಯಾ ಆರ್ ಚೈನಾ. ಕೋಡ್ ಇಸ್ ಕೋಡ್ ಅಲ್ವಾ? ಇದರಲ್ಲಿ ಆ ಥರ ಇಲ್ವಲ್ಲ. ಇಟ್ ಇಸ್ ಹೈಲಿ ಸ್ಪೆಸಿಫಿಕ್, ರೈಟ್? ಊಟ, ತಿಂಡಿ, ಬಟ್ಟೆ, ಮಾತು ಎಲ್ಲ. ಸೊ ದೇರ್ಫೋರ್ ಯು ಪ್ಲಸ್ ಗೆಟ್ ದೋಸ್ ಪೀಪಲ್. ಸೊ ನಾವು ನೆಟ್ವರ್ಕು ಸ್ಲೋಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಕರ್ನಾಟಕದ್ದು ಕೆಲವು ಉತ್ಪನ್ನಗಳನ್ನ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ತಿಂಡಿ ತಿನಿಸು ಅಂದರೆ ಧಾರವಾಡ ಪೇಡೆ, ಗೋಕಾಕ್ ಕರ್ದಂಟು ಅಂತ ಹೇಳ್ತಾರೆ, ಅಥವಾ ಕಲ್ಗಟ್ಟಿ ತೊಟ್ಟಿಲು ಇರ್ಬೋದು, ನರಗೊಂದು ಜಮ್ಖಾನ ಇರ್ಬೋದು. ಈ ಥರದ ಯಾವ ಉತ್ಪನ್ನ, ಕಲಬುರಗಿ, ಈ ಥರದ ಯಾವ ಉತ್ಪನ್ನ ನಿಮ್ಮ ಪ್ರಕಾರ ಒಂದು ಗ್ಲೋಬಲ್ ಪ್ರಾಡಕ್ಟ್ ಆಗೋದಕ್ಕೆ? ಎಲ್ಲ ಆಗ್ಬೋದು, ಎಲ್ಲವೂ ಆಗ್ಬೋದು. ಅದಕ್ಕೆ ಏನಂದ್ರೆ ನೋಡಿ, ನಾವು ಈಗ ನೀವು ಹೇಳಿದ್ರಲ್ಲ, ನಾವಲ್ಗೊಂದು ದರಿ ಇಟ್ಕೊಳ್ಳಿ, ಜಮ್ಖಾನ ಎಲ್ಲ, ಅದೆಲ್ಲ ಅಲ್ಟಿಮೇಟ್ಲಿ ಇಸ್ ಅ GI, ರೈಟ್, ಜಿಯೋಗ್ರಾಫಿಕಲ್ ಇಂಡಿಕೇಟರ್. ಬಟ್ ಬ್ರ್ಯಾಂಡ್ ಇಲ್ಲ. ಧಾರವಾಡ ಪೇಡ ಅಂದರೆ, ಧಾರವಾಡ ಪೇಡ ಅಂದರೆ ಇಟ್ ಈಸ್ ಲೈಕ್ ಸೇಯಿಂಗ್ ಶ್ಯಾಂಪೇನ್. ಶ್ಯಾಂಪೇನ್ ಇಸ್ ನೇಮ್ ಆಫ್ ಅ ಪ್ಲೇಸ್ ಫ್ರಾನ್ಸಲ್ಲಿ. ಬಟ್ ವೆನ್ ಐ ಗೋ ಟು ಅ ಶಾಪ್, ಐ ಡೋಂಟ್ ಆಸ್ಕ್ ಫಾರ್ ಶ್ಯಾಂಪೇನ್, ಐ ವಿಲ್ ಆಸ್ಕ್ ಫಾರ್ ಬ್ರ್ಯಾಂಡ್. ಮೊಯೆ ಹೆನೆಸಿ, ರೈಟ್, ಆ ಥರ. ಓಕೆ. ಬರ್ಗರ್ ಇಸ್ ಅ ಕಮಾಡಿಟಿ. ಬಟ್ ಮೆಕ್ಡೊನಾಲ್ಡ್ಸ್ ಬರ್ಗರೇ ಬೇಕು, ಅಥವಾ ಇನ್ ಆ್ಯಂಡ್ ಔಟ್ ಬರ್ಗರೇ ಬೇಕು, ಅಥವಾ ಬರ್ಗರ್ ಕಿಂಗ್ ಬರ್ಗರೇ ಬೇಕು ಅಂದರೆ ಅದು ಬ್ರ್ಯಾಂಡು, ಆಯಿತಾ? ಸೊ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ನಲ್ಲಿ ಏನು ಇಂಪಾರ್ಟೆಂಟ್ ಏನಂದರೆ ಕನ್ವರ್ಟಿಂಗ್ ಎ ವಾಂಟ್ ಇನ್ ಟು ಅ ನೀಡ್. ಅಂದರೆ ಐ ಆಮ್ ಹಂಗ್ರಿ, ಐ ವಾಂಟ್ ಫುಡ್, ಆಯಿತಾ? ಸೊ ಐ ಕ್ಯಾನ್ ಈಟ್ ಎನಿಥಿಂಗ್, ಬಟ್ ಐ ವಾಂಟ್ McDonald's. I need McDonald's. I mean, I need food, but I want McDonald's. ಆ ಕನ್ವರ್ಷನ್ ಈಸ್ ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಬೇಕಾದ ದರ್ಶನಿಗಳಿದೆ, 10-15 ರೂಪಾಯಿಗೆ ಒಂದು ಕಾಫಿ ಸಿಕ್ಕತ್ತೆ ನಿಮಗೆ, ಆಯಿತಾ? ಆ ಕಾಫಿ ಕುಡಿಬೇಕು ನೀವು ಆದರೆ ರಾಮೇಶ್ವರಂ ಕೆಫೆಗೆ ಹೋದರೆ ಎಷ್ಟು, 50-60 ಹಂಗೆ ಗೊತ್ತಿಲ್ಲ, ಅಲ್ಲಿ ಎಷ್ಟಾಗಲಿ ರಾಮೇಶ್ವರಂದಲ್ಲಿ 40 ರೂಪಾಯಿ ಇಟ್ಕೊಳ್ಳಿ. ಸ್ಟಾರ್ ಬಾಕ್ಸ್ಗೆ ಹೋದರೆ 250 ರೂಪಾಯಿ. ಸೇಮ್ ಕಾಫಿ, ಸೇಮ್ ಅಂದರೆ ಕಮಾಡಿಟಿ ಕಾಫಿ, ಬಟ್ ಬೇರೆ ಟೇಸ್ಟು ಆಫ್ಕೋರ್ಸ್ ಬೇರೆ ಇರುತ್ತೆ, ಸರ್ವ್ ಮಾಡೋ ಶೈಲಿ ಬೇರೆ, ಆಮೇಲೆ ವಾತಾವರಣ ಬೇರೆ ಅಲ್ವಾ? ಬಟ್ ನಾವು 200 ರೂಪಾಯಿ ಯಾಕೆ ಕೊಡ್ತೀವಿ ಅಲ್ಲಿ? ಕಾಫಿಗೋಸ್ಕರ ಕೊಡೋದು, ಬ್ರ್ಯಾಂಡ್ ವ್ಯಾಲ್ಯೂಗೆ. ಬ್ರ್ಯಾಂಡ್ ಅಂದರೆ ಅನುಭವ, ನಮ್ಮ ಮನಸ್ಸಿನಲ್ಲಿ ಏನೋ ಸಂತೋಷ ಏನೋ ಬರುತ್ತೆ, ಪರ್ಸೆಪ್ಷನ್, ರೈಟ್? ಆ ಕ್ರಿಯೇಷನ್ನು ಈಸ್ ಇಂಪಾರ್ಟೆಂಟ್. ಓಕೆ, ನೀವು ನೈಕಿ ಸ್ಪೋರ್ಟ್ಸ್ ಶೂಸ್ ತೊಗೊಳ್ಳಿ, ನೈಕಿ ಸ್ಪೋರ್ಟ್ಸ್ ಶೂಗೆ ನೀವು $100 ಕೊಡ್ತೀರಾ, $8,000 ರೂಪಾಯಿ ಪ್ಲಸ್ ಮೈನಸ್. ಅದ್ರ ಕಾಸ್ಟ್ ಎಷ್ಟು ಗೊತ್ತಾ ನಿಮಗೆ? $10. ಓಕೆ, $90 ಇನ್ ಬಿಟ್ವೀನ್ ಎಲ್ಲೋಗುತ್ತೆ? ಬ್ರ್ಯಾಂಡ್ ಮಾರ್ಕೆಟಿಂಗ್, ಚಾನಲ್ಸ್, ಬ್ರ್ಯಾಂಡ್ ಬಿಲ್ಡಿಂಗ್ ಎಲ್ಲ. ಸಚಿನ್ ತೆಂಡೂಲ್ಕರ್ ಮನೆಗೆ ಅವ್ನು ಕೊಡಬೇಕು, ಬಟ್ ಮಾರ್ಕೆಟಿಂಗ್ ಇಸ್ ಎಕ್ಸ್ಪೆನ್ಸಿವ್, ಕರೆಕ್ಟ್? ಓಕೆ, ಸೊ ದ್ಯಾಟ್ ಜರ್ನಿ ಅಲ್ಲ ಈಸ್ ಇಂಪಾರ್ಟೆಂಟ್. ಸೇಮ್ ಥಿಂಗ್ ನಾವು ಇಂಡಿಯನ್ IT ತಗೊಳ್ಳಿ, ಶುರು ಆಗಿದ್ದು 70s ಬಾಡಿ ಶಾಪಿಂಗ್, ಕಮಾಡಿಟಿ.
ಎಕ್ಸಾಕ್ಟ್ಲಿ ಲೈಕ್ ಶಿಪ್ಪಿಂಗ್ ಕಾಫಿ ಬೀನ್ಸ್. ಓಕೆ, ಕಾಫಿ ಬೀನ್ಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ವಿತ್ ಅ ಹ್ಯೂಮನ್ ಬೀಯಿಂಗ್. ದಟ್ ವಾಸ್ ದ ಡಿಫ್ರೆಂಟ್ ಬಾಡಿ ಶಾಪಿಂಗ್ ಟಿಲ್ ಯು ಬಿಕಮ್ ಅ ಬ್ರ್ಯಾಂಡ್. ಕಾಫಿ ಬೀನ್ ಹಸ್ ಬಿಕಮ್ ಸ್ಟಾರ್ಬಕ್ಸ್. ಆಯಿತಾ, ಕಾಫಿನ ಈಗ ರೋಸ್ಟ್ ಮಾಡಬೇಕು, ರೋಸ್ಟಿಂದ ಪೌಡರ್ ಮಾಡಬೇಕು, ಪೌಡರಿಂದ ಬ್ಲೆಂಡ್ ಮಾಡಬೇಕು, ಬ್ಲೆಂಡಿಂದ ಕಾಫಿ ಮಾಡಬೇಕು, ಕಾಫಿಯಿಂದ ಒಂದು ಅಂಗಡಿ ಓಪನ್ ಮಾಡಬೇಕು, ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಬೇಕು, ಜನಗಳು ಬಂದುಬಿಟ್ಟು ಕುಡಿಬೇಕು. ದಟ್ ಈಸ್ ದ ಪ್ರೋಸೆಸ್ ಅಲ್ವಾ? ಈಗ ಪರ್ಸನ್ ಈಸ್ ಬೀಯಿಂಗ್ ಶಿಫ್ಟ್, ದೆನ್ ದ ಪರ್ಸನ್ ಈಸ್ ಮ್ಯಾನೇಜಿಂಗ್ ಅ ಪ್ರಾಜೆಕ್ಟ್. ವ್ಯಾಲ್ಯೂ ಅಡಿಷನ್ ಪ್ರಾಜೆಕ್ಟಿಂದ ಟೇಕಿಂಗ್ ಓನರ್ಶಿಪ್ ಫಾರ್ ಒನ್ ಕಂಪ್ಲೀಟ್ ಅಪ್ಲಿಕೇಶನ್. ರೈಟ್. ಅಪ್ಲಿಕೇಶನಿಂದ ಪ್ರಾಡಕ್ಟ್ ಆಯಿತು, ಪ್ರಾಡಕ್ಟಿಂದ ಕಂಪ್ಲೀಟ್ ಔಟ್ಸೋರ್ಸಿಂಗ್ ಆಯಿತು, ಆ್ಯಂಡ್ ಯು ಬಿಲ್ಡ್ ಅ ಬ್ರ್ಯಾಂಡ್. TCS, Infosys, Wipro, etc. ಆಯಿತಾ? ಸೆಕೆಂಡ್ ಸ್ಟ್ರೀಮ್ ಐ ಆಮ್ ಬಿಲ್ಡಿಂಗ್ ಪ್ರಾಡಕ್ಟ್. ಈ GCCನಲ್ಲಿ ಕೂತ್ಕೊಂಡು ಐ ಆಮ್ ರೈಟಿಂಗ್ ಅ ಡೆವಲಪಿಂಗ್ ಪಾರ್ಟ್ ಆಫ್ ಅ ಪ್ರಾಡಕ್ಟ್ ಫಾರ್ ಸಂಬಡಿ. ಸ್ಟಾರ್ಟಪ್ ಈಸ್ ವಾಟ್? ಐ ಆಮ್ ಬಿಲ್ಡಿಂಗ್ ಮೈ ಓನ್ ಡಿಸೈನ್, ಮೈ ಓನ್ ಟೆಕ್ನಾಲಜಿ, ಮೈ ಓನ್ ಬ್ರ್ಯಾಂಡ್, ಮೈ ಓನ್ ಚಾನಲ್. See the analogy? That is exactly how it is happening. ಆಯಿತಾ? ಇದೆಲ್ಲ ಮಾಡಬೇಕು ಅಂದರೆ ಟೈಮ್ ಹಿಡ್ಸತ್ತೆ, ರೈಟ್? ಎಕ್ಸ್ಪರ್ಟೀಸ್ ಬೇಕಾಗತ್ತೆ, ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ರೈಟ್? ಆ್ಯಂಡ್ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ರೈಟ್? ಅದಕ್ಕೋಸ್ಕರ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಒಂದೇ ಉದ್ದೇಶದಿಂದ ಮಾಡಿದ್ರೇ ಇದಾಗೋದು. ಅದಕ್ಕೋಸ್ಕರ ಇಕೋಸಿಸ್ಟಮ್. ಖಂಡಿತ ಬ್ಯೂಟಿಫುಲ್ ಪಾಯಿಂಟ್. ಐ ಥಿಂಕ್ ನನಗೆ ಯಾವಾಗ ಅನ್ಸೋದು ಅಂದರೆ, ನಮ್ಮ ಕಲ್ಚರ್ ಅಂತ ತಗೊಂಡಾಗ ಕಲ್ಚರ್ ಸುತ್ತ ನೀವೇನೇನು 4-5 ಸ್ಟ್ರೀಮ್ ಬಗ್ಗೆ ಹೇಳಿದ್ರಿ, ಅವುಗಳ ಒಂದು ಅವು ಹೆಚ್ಚು ಆ್ಯಕ್ಟಿವ್ ಆಗಿರೋದು, ಅದ್ರ ಸುತ್ತ ಹೆಚ್ಚು ಕೆಲಸ ಮಾಡ್ತಿರೋರು, ಉದ್ಯಮ ಕಟ್ತಿರೋರು Tier 2 Tier 3 ಟೌನ್ಸಲ್ಲಿ ಕಾಣಿಸ್ತಾರೆ ಥ್ರೂ ಔಟ್ ಇಂಡಿಯಾ. ಸೊ ಹಾಗಾಗಿ ಅವ್ರನ್ನ ನಾವು ಎಂಪವರ್ ಮಾಡುವಂಥದ್ದು, ಅವರಿಗೆ ಬಲ ಕೊಡುವಂಥದ್ದು ಮಾಡೋದು, ಒಟ್ಟಾರೆ ಇಂಡಿಯಾದಲ್ಲಿ ಒಂದು ಆಂಟರ್ಪ್ರಿನರ್ಶಿಪ್ ಕಲ್ಚರ್ ಬಿಲ್ಡ್ ಮಾಡೋಕ್ಕೆ ತುಂಬ ಮುಖ್ಯವಾದ ಅನಿಸುತ್ತೆ ನನಗೆ. ತುಂಬಾ ಅದಕ್ಕೆ ಏನಂದರೆ, ಈಗ ಹೇಳಿದ್ನಲ್ಲ, ಆಂಟರ್ಪ್ರಿನರ್ಶಿಪ್ ಕಲ್ಚರ್ ಅಂದರೆ ನೀವು ಹೇಳಿದ್ರು ಭಾಳ ಇಂಪಾರ್ಟೆಂಟ್ ಮಾತದು. ಅದು ಆಯ್ಕೆ ವರ್ಸಸ್ ನೆಸೆಸಿಟಿ. ಆಯಿತಾ? ಅದೇ ಇಂಪಾರ್ಟೆಂಟ್. ನನಗೆ ಇನ್ನೇನು ಮಾಡೋಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಸ್ವಲ್ಪ ಒಳ್ಳೆ ಗಿಡೆ ಎಲ್ಲ ಮಾಡಿ ನಾನು ಮಾಡ್ತಿದ್ದೇನೆ. ಜೀವನಕ್ಕೆ ಅಗತ್ಯ, ರೈಟ್? ಬಟ್ ಇದನ್ನ ಬಿಸ್ನೆಸ್ನ ಹೇಗೆ ಮಾಡಬೇಕು ಹೇಳಿ? ಇಲ್ಲಿ ಬೀದಿನಲ್ಲಿ ಹೋದರೆ ಎಲ್ಲ ಮಾರ್ತಿರ್ತಾನೆ ಅಲ್ಲ ಗಾಡಿನಲ್ಲಿ. ಅವ್ನು ಆಂಟ್ರಪ್ರಿನರ್ ಅಂದರೆ ಅವ್ನ ಮನಸ್ಸಿನಲ್ಲೇ ಗೊತ್ತಿಲ್ಲ, ಅದೆಲ್ಲ ಏನೋ ಜೀವನ ಮಾಡುತ್ತೇನೆ ಅದು ಮಾಡ್ತಾನೆ ಅಷ್ಟೇ ಅಲ್ವಾ? ಬಟ್ ಇದನ್ನು ಒಂದು ಗಾಡಿಯಿಂದ 50 ಗಾಡಿ ನಾವು ಮಾಡಬೇಕು ಅಂತ ಆ ಥರ ಆಸೆ ತರಿಸ್ಬೇಕು ಅಂದರೆ ಇಂಪಾರ್ಟೆಂಟ್. ಬಟ್ ಏನಾದರೂ ಮಾತು ಹೇಳ್ತೀನಿ ನೋಡಿ, ಎನಿ ಪಾಪ್ಯುಲೇಷನ್ ಎನಿವೇರ್ ಇನ್ ದ ವರ್ಲ್ಡ್, ಮ್ಯಾಕ್ಸಿಮಮ್ ಮೇ ಬಿ 5% ಆಫ್ ಎನಿ ಪಾಪ್ಯುಲೇಷನ್ ಅವ್ರ ಮನಸ್ಸಿನಲ್ಲಿ ಈ ಥರ ಉದ್ಯಮಿ ಇದು ಮನಸ್ಥಿತಿ ಇರುತ್ತೆ. ಮೋಸ್ಟ್ ಪೀಪಲ್ ಪ್ರೆಡಿಕ್ಟಬಲ್, ಸ್ಟೇಬಲ್ ಎನ್ವೈರನ್ಮೆಂಟ್ ಬೇಕು ಅವ್ರಿಗೆ. ನಥಿಂಗ್ ಗುಡ್ ಬ್ಯಾಡ್, ದಟ್ ಈಸ್ ದ ನೇಚರ್ ಆಫ್ ಥಿಂಗ್ಸ್. ಈ 5% ಇದೆ ಅಲ್ಲ, ಈ 5% ಆರ್ ಚೇಂಜ್ ಏಜೆಂಟ್ಸ್, ರೈಟ್? ಅವ್ರನ್ನ ಹುಡುಕಿ ಅವ್ರಿಗೆ ಬಲ ಕೊಟ್ಟು ಅವ್ರಿಗೆ ಮುಂದೆ ತರಿಸ್ಬೇಕು ಅಂದರೆ ಎಫರ್ಟ್ ಬೇಕಾಗುತ್ತೆ. ಯಾರು 5% ಯಾರಪ್ಪ ಇಲ್ಲಿ ಎನಿ ಪ್ರಾಬ್ಲಮ್ ಹಳ್ಳಿನಲ್ಲಿ, ಚಿಕ್ಕ ಊರಿನಲ್ಲಿ ಹೇಗೆ ಹಿಡ್ಕೊಳ್ಳೋದನ್ನ ಅಲ್ವಾ? ದ್ಯಾಟ್ ಈಸ್ ವೈ ಇಕೋಸಿಸ್ಟಮ್ ಬೇಕು. ಯಾರೋ ಬಂದು ನಿಮ್ಮ ಥರ ಮುಂದೆ ಬನ್ನಿ ಪಾಡ್ಕಾಸ್ಟಲ್ಲಿ ಬಂದು ರೆಫರ್ ಮಾಡ್ತಾರೆ, ಅಚ್ಚಾ ಇವ್ರ ಬಗ್ಗೆ ಕೇಳಿದಿರೋ ಇಲ್ವೋ ಅಂತ. ಹಾಗೆ ರೆಫರಲ್ ಬಿಕಾಸ್ ನಿಮ್ಮ ಕಡೆಯಿಂದ ರೆಫರಲ್ ಬಂತು ಅಂದರೆ ಸ್ವಲ್ಪ ಬೇಸಿಕ್ ಫಿಲ್ಟರಿಂಗ್ ಆಗಿದೆ, ಕರೆಕ್ಟ್? ಸೊ ಆ ಥರನೇ ಬಿಲ್ಡ್ ಆಗ್ತಾ ಹೋಗುತ್ತದೆ, ರೈಟ್? 1ರಿಂದ 10, 10ರಿಂದ 100, 100ರಿಂದ 1000 ಹಾಗೆ ಆಗೋದು. ಅದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ. ಸರ್, ಸ್ವಲ್ಪ ನಿಮ್ಮ ಪರ್ಸ್ನಲ್ ಮತ್ತು ಫಿಲಾಸಫಿಕಲ್ ಪರ್ಸ್ಪೆಕ್ಟಿವ್ಸ್ ಕೇಳೋದಾದರೆ, ಇವತ್ತಿನ ಇಂಡಿಯಾದಲ್ಲಿ ಇವತ್ತಿನ ಯುವ ಜನತೆ ಅಥವಾ ಡಿಸ್ರಪ್ಷನ್ ಏನಾಗ್ತಾ ಇದೆ, ಅವಕಾಶಗಳು, ಸ್ಟಾರ್ಟಪ್ಗಳು ನೋಡಿದಾಗ ಏನು ನಿಮಗೆ ಹೋಪ್ ಕಾಣಿಸುತ್ತೆ? ಯಾವ್ದು ನಿಮಗೆ ಒಂಥರ ಡಿಸ್ಪೇರ್ ಆಗಿ ಕಾಣಿಸುತ್ತೆ? ಯಾವ್ದು ನಿಮ್ಗೆ ಭರವಸೆ ಕೊಡುತ್ತೆ, ಯಾವ್ದು ನಿಮ್ಗೆ ಹತಾಶೆ ಕೊಡುತ್ತೆ? ಈ ಭರವಸೆ ಕೊಡೋದು ಅದೇನಂದರೆ ನಮ್ಮ ಜನಗಳು, ಹತಾಶೆ ಕೊಡೋದು ಕೂಡ ನಮ್ಮ ಜನಗಳು. ಅದೇನಾದರೆ ಹೇಳ್ತೀವಿ. ಹೋಪ್ ಅಂದರೆ ನೋಡಿ, ನಮ್ಮ ಜನಗಳಲ್ಲಿ ನಮ್ಮದು ಮೂಲ ಶಕ್ತಿ ಇರೋದು ನಮ್ಮ ಟ್ಯಾಲೆಂಟಲ್ಲಿ, ನಮ್ಮದು ಯಂಗ್ ಪಾಪ್ಯುಲೇಷನಲ್ಲಿ, ನಮ್ಮದು ಆಪರ್ಚುನಿಟೀಸ್. ಈಗ ಯಾಕಂದರೆ ಇಂಡಿಯಾದಲ್ಲಿ ಏನೂ ಇಲ್ಲ,
ನೋಡೋಕೆ ಹೋದರೆ ಎನಿ ಸೆಕ್ಟರ್ ನೀವು ತಗೊಳ್ಳಿ, ಕೃಷಿ ತಗೊಳ್ಳಿ, ಡಿಫೆನ್ಸ್ ತಗೊಳ್ಳಿ, ಎನಿಥಿಂಗ್, ರೈಟ್, ಪ್ರಿಟಿ ಮಚ್ ವೈಟ್ ಸ್ಲೇಟ್. ಸೆಕೆಂಡ್, ನಮ್ಮ ಟ್ಯಾಲೆಂಟ್ ಪೂಲ್ ಈಸ್ ವೆರಿ ಯಂಗ್. ಥರ್ಡ್, AI ಬಂತು ಅಂದರೆ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಯಾವ ಥರ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ? ನಾಟ್ ಇನ್ ಬಿಲ್ಡಿಂಗ್ ದ ಮಾಡೆಲ್ ಬಟ್ ಇನ್ ಯೂಸಿಂಗ್ ದ ಮಾಡೆಲ್. ಆಯಿತಾ? ಇಂಡಿಯಾದಲ್ಲಿ ಎಷ್ಟೊಂದು ಬೇರೆ ಬೇರೆ ಕಲ್ಚರ್ ಇದೆ, ಬೇರೆ ಬೇರೆ ಭಾಷೆ ಇದೆ. ಬಿಕಾಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದರೆ ಲ್ಯಾಂಗ್ವೇಜ್ ಬರುತ್ತೆ ಅಲ್ಲಿ. ಲ್ಯಾಂಗ್ವೇಜ್ ಅಂದರೆ ಏನು? ಲ್ಯಾಂಗ್ವೇಜ್ ಈಸ್, ಹೇಳ್ತಾರೆ, ಲ್ಯಾಂಗ್ವೇಜ್ ಈಸ್ ಸಬ್ಸ್ಟ್ರೇಟ್ ಆಫ್ ದ ಮೈಂಡ್. ಅದಂತಾನೆ ಲ್ಯಾಂಗ್ವೇಜ್ ಬರೋದು, ಅಲ್ವಾ? ನಿಮ್ಮ ಐಡಿಯಾಸು, ನಿಮ್ಮ ಪರಂಪರೆ, ನಿಮ್ಮ ನಂಬಿಕೆ, ಅದೆಲ್ಲನೇ ಲ್ಯಾಂಗ್ವೇಜ್ ಇಂದಾನೇ ಪ್ರಕಟ ಆಗೋದು, ಅಲ್ವಾ? ಸೊ ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್. ಸೊ ಅದು ಲೋಕಲ್ ಲ್ಯಾಂಗ್ವೇಜಸಲ್ಲಿ ನಾನು ಫಾರ್ಮಿಂಗ್ ಇಟ್ಕೊಳ್ಳಿ, ಹೆಲ್ತ್ ಇಟ್ಕೊಳ್ಳಿ, ಎಜುಕೇಷನ್ ಇಟ್ಕೊಳ್ಳಿ, ಅದನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್. ಯಾಕಂದರೆ ನಮ್ಮದು ಡಾಕ್ಟರ್ ಟು ಪೇಷಂಟ್ ರೇಷಿಯೋ ತೊಗೊಳ್ಳಿ, ಟೀಚರ್ ಟು ಸ್ಟೂಡೆಂಟ್ ರೇಷಿಯೋ ತೊಗೊಳ್ಳಿ, ಎಲ್ಲದರಲ್ಲೂ ಸುಧಾರಣೆ ಆಗಬೇಕು. ಬೇಕಾದಷ್ಟು ಎಷ್ಟು ಆಪರ್ಚುನಿಟಿ ಇದೆಯೋ, ಆಯಿತಾ? ಅದು ಇಂಪಾರ್ಟೆಂಟ್. ಸೆಕೆಂಡ್, ಈಗ ಇಂಡಿಯಾದಲ್ಲಿ ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಡಿಸೈನ್ ಸ್ಟ್ಯಾಂಡರ್ಡ್ಸ್, ಬೇರೆ ಬೇರೆ ಥರ ಸಂಸ್ಥೆಗಳೆಲ್ಲ, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ಫಸ್ಟ್ ಟೈಮ್, ವಿಚ್ ಇಸ್ ಅನದರ್ ವಂಡರ್ಫುಲ್ ಥಿಂಗ್. ನಮ್ಮದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಪ್ರೊವೈಡಿಂಗ್ ಫಾರ್ ಎವ್ರಿವನ್. ಸೊ ಇದೆಲ್ಲ ಬೇರೆ ಬೇರೆ ವಿಭಿನ್ನ ಥರ ನೋಡಿದರೆ ಸರ್ಟನ್ಲಿ ಹೋಪ್ ಇಸ್ ದೇರ್. ಹತಾಶ ಮಾಡೋದು ಅಂದರೆ, ಕ್ಯಾನ್ ವಿ ಮೂವ್ ಫಾಸ್ಟ್ ಎನಫ್? ಚೇಂಜ್ ನಾವು ಎಷ್ಟು ಬೇಗ ಮಾಡಬಹುದು ಅದ್ರ ಮೇಲೆ ಪ್ರಶ್ನೆ ಇದೆ. ಯಾಕಂದರೆ ನಮ್ಮದು ರೂಲ್ಸು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಲಿವಿಂಗ್, ರೈಟ್, ದೋಸ್ ಆರ್ ಇಂಪಾರ್ಟೆಂಟ್. ನಮ್ಮದು ಟ್ರಸ್ಟ್, ನಮ್ಮದು ಅಂದರೆ ನಮ್ಮದು ಸೊಸೈಟಿಗೆ ನಾವು ಲೋ ಟ್ರಸ್ಟ್ ಅಂತೀವಿ. ಹೌದು. ಯಾಕೆ ಲೋ ಟ್ರಸ್ಟ್? ಬಿಕಾಸ್ ನಮ್ಮದು ಜುಡಿಷಿಯರಿ ಸಿಸ್ಟಮ್, ಪೊಲೀಸ್ ಇಟ್ಕೊಳ್ಳಿ, ಜಜಸ್, ಲೀಗಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಎಲ್ಲರೂ ದೇ ಹ್ಯಾವ್ ಲೋ ಕ್ರೆಡಿಬಿಲಿಟಿ. ನಂಬಿಕೆ ಇಲ್ಲ ಜನಗಳ ಮಧ್ಯೆ, ರೈಟ್? ಅಂದರೆ ಯಾರು ಮೋಸ ಮಾಡಿ ಹೋದ್ರೇನು ಅಲ್ಲ ಪೊಲೀಸ್ ಹತ್ರ ಹೋಗ್ಬೋದು ಅಥವಾ ಲೀಗಲ್ ಸಿಸ್ಟಮ್ ಹೋಗ್ಬೋದು ಅಂತ ಯಾರೂ ಯೋಚನೆ ಮಾಡಲ್ಲ. ಅಲ್ಲಿ ಹೋದರೆ ಇನ್ನೂ ಏನು ಸಾಹಸ ಅಂತ, ಅಲ್ವಾ? ಸೊ ಅದನ್ನು ಅಗೇನ್ ಥ್ರೂ ಟೆಕ್ನಾಲಜಿ ಚೇಂಜ್ ಮಾಡ್ಬೋದು, ರೈಟ್? ಸೊ ಸಮ್ಟೈಮ್ಸ್ ಏನಾಗುತ್ತೆ, ಎಷ್ಟು ಬೇಗ ನಾವು ಆ ಥರ ಯೋಚನೆ ಮಾಡಿ ಅದ್ರ ಬದಲಾವಣೆ ಆ ಏರಿಯಾಸ್ನ ತರ್ತೀವೋ ಅಷ್ಟು ಬೇಗ ನಾವು ಇಂಪ್ರೂವ್ಮೆಂಟ್ ತರ್ಬೋದು, ಆಯಿತಾ? ಅದು ಏನಾಗುತ್ತೆ, ಇಲ್ಲದೆ ಹೋದರೆ ಹೇಳ್ತಾರೆ, ಇಂಡಿಯಾ ಈಸ್ ಅ ಲ್ಯಾಂಡ್ ಆಫ್ ಪೆರೆನಿಯಲ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಒಂದು ಕಾಲದಲ್ಲಿತ್ತು, ಈಗಲೂ ಇರುತ್ತೆ, ನಾಳೆನೂ ಇರುತ್ತೆ. ಆ ಪೊಟೆನ್ಷಿಯಲ್ನ ಕೈನೆಟಿಕ್ ಎನರ್ಜಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಕೈನೆಟಿಕ್ ಮಾಡಬೇಕು ಅಂದರೆ ಏನು ಇಂಪಾರ್ಟೆಂಟ್? ಫೋರ್ಸ್ ಬೇಕು, ಅಲ್ವಾ? ದಟ್ ಈಸ್ ಹೌ ಯು ಕನ್ವರ್ಟ್ ಪೊಟೆನ್ಷಿಯಲ್ ಟು ಕೈನೆಟಿಕ್. ಫೋರ್ಸ್ ಎಲ್ಲಿಂದ ಬರುತ್ತೆ? ಜನರಿಂದ. ಅವ್ರು ಯಾಕೆ ಅದು ಫೋರ್ಸ್ ಕೊಡ್ತಾರೆ? ಯಾಕೆ ಕೊಡಬೇಕು? ಅವ್ರದ್ದೇ ಲಾಭ ಆಗುತ್ತೆ, ಕರೆಕ್ಟ್? ಅದಕ್ಕೋಸ್ಕರ ತಾನೇ ಫೋರ್ಸ್ ಕೊಡೋದು. ಅವ್ರಿಗೆ ಲಾಭ ಆಗತ್ತೆ ಅಂತ ಆ ಥರ ಯೋಚನೆ ಮಾಡಿದ್ರೇ ಇಕೋಸಿಸ್ಟಮ್ ಆಗೋದು. ಈಗ ನೋಡಿ, ಬೆಂಗಳೂರಿನಲ್ಲಿ ರಸ್ತೆಗಳಿಗೆ ಇಟ್ಕೊಂಡು, ಪಾಟ್ ಹೋಲ್ ಇಟ್ಕೊಂಡು ಎಲ್ಲರೂ ಅಳ್ತಾ ಇದ್ದಾರೆ, ಗಲಾಟೆ ಮಾಡ್ತಿದ್ದಾರೆ, ಏನು ಬೇಕೋ ಮಾಡ್ತಿದ್ದಾರೆ, ರೈಟ್? ದರ್ ಈಸ್ ನೋ ಕಲೆಕ್ಟಿವ್ ಆ್ಯಕ್ಷನ್. ಯಾರೋ ಏರಿಯಾನಲ್ಲಿ ನನ್ನ ಮನೆ ಮುಂದೆ ಪಾಟ್ ಹೋಲ್ ಇದೆ, ಅಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇದೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಅದು ಇಲೆಕ್ಷನ್ ಇಶ್ಯೂ ಅಲ್ಲ, ಹೌದು, ರೈಟ್? ಸರ್ಕಾರ ಈ ಇಶ್ಯೂ ಮೇಲೆ ಸರ್ಕಾರ ಬೀಳಲ್ಲ, ಗ್ಯಾರಂಟಿ, ಅವ್ರಿಗೂ ಗೊತ್ತು, ರೈಟ್? ಬಟ್ ದೇ ವಿಲ್ ಕಮ್ ಅ ಟೈಮ್ ವೆನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಅ ಇಶ್ಯೂ. ವೆನ್ ದ್ಯಾಟ್ ಹ್ಯಾಪನ್ಸ್, ಇನ್ಫ್ರಾಸ್ಟ್ರಕ್ಚರ್ ವಿಲ್ ಚೇಂಜ್. ಈಗ ನೋಡಿ, ಎಜುಕೇಷನ್ ಬಗ್ಗೆ ತಗೊಳ್ಳಿ, ಹೆಲ್ತ್ ಬಗ್ಗೆ ತಗೊಳ್ಳಿ,
ಎನಿ ಸರ್ಕಾರ ಹ್ಯಾಸ್ ಫಾಲನ್ ಇನ್ ಕರ್ನಾಟಕ ಬಿಕಾಸ್ ಆಫ್ ಬ್ಯಾಡ್ ಎಜುಕೇಷನ್ ಆರ್ ಹೆಲ್ತ್ ಕೇರ್? ಝೀರೋ. ಯಾಕೆ? ಇಟ್ ನಾಟ್ ಎ ಎಜುಕೇಷನ್ ಇಶ್ಯೂ, ಇಟ್ಸ್ ನಾಟ್ ಅ ಅಜೆಂಡಾ. ಅಜೆಂಡಾ ಐಟಮೇ ಅಲ್ಲ ಅದು, ಹೌದು. ಅಲ್ವಾ? ಯಾಕೆ ಅಜೆಂಡಾ ಐಟಮ್ ಇಲ್ಲ? ಬಿಕಾಸ್ ಮಿಡಲ್ ಕ್ಲಾಸ್ ಈಸ್ ಇದರ್ ವೀಕ್ ಆರ್ ಡಸಂಟ್ ಕೇರ್. ಇಗ್ನೋರೆಂಟ್. ಕರೆಕ್ಟ್. ಅಂದರೆ ಗ್ರೋತ್ ಬಂದರೆ ಜಾಸ್ತಿ ಜನ ಈಗ ಮಿಡಲ್ ಕ್ಲಾಸ್ ಸೇರ್ಕೋತಾರೆ. ಮಿಡಲ್ ಕ್ಲಾಸ್ ಸೇರಿಕೊಂಡ್ರೆ ಈ ಇಶ್ಯೂಸ್ ಅಜೆಂಡಾ ಐಟಮಲ್ಲಿ ಬರುತ್ತೆ. ಇಲ್ಲದೆ ಹೋದರೆ ನಾನು ಸಬ್ಸಿಡಿ ಕೊಡ್ತೀನಿ ನಿಮಗೆ, ಇದು ಬಿಟ್ಟು ಇದು ಮಾಡ್ತೀನಿ, ಇದು ಬಿಟ್ಟು ಕೊಡ್ತೀನಿ ಅಂದ್ಕೊಂಡಿದ್ರೆ ಅಷ್ಟು ಆಯ್ತು. ಅದಕ್ಕೋಸ್ಕರ ವಿ ಹ್ಯಾವ್ ಟು ಮೂವ್ ಫ್ರಮ್ ಜಾಬ್ ಸೀಕಿಂಗ್ ಟು ಜಾಬ್ ಕ್ರಿಯೇಟಿಂಗ್. ಒಂದಿಷ್ಟು ಫೇವ್ರೇಟ್ಸ್ ನಿಮ್ದು ಕೇಳೋದಾದರೆ, ನಿಮ್ಮ ಕನ್ನಡ ಮೂವೀಸ್ ನೋಡ್ತೀರಾ ಸರ್? ನೋಡಿದ್ದೀರಾ? ನೋಡಿದ್ದೀನಿ. ರೀಸೆಂಟ್ಲಿ ನಾನು ನೋಡಿದ್ದು, ಮೋಸ್ಟ್ ರೀಸೆಂಟ್ಲಿ ನೋಡಿದ್ದು ಕಾಂತಾರ. ಈ ಹೊಸದಲ್ಲ, ಹಳೇದು. ಅಂದರೆ ಫಸ್ಟ್ ಒರಿಜಿನಲ್ ಫಸ್ಟ್, ಇದು ಫಸ್ಟ್ ಅಂತಾರೆ. ಚಾಪ್ಟರ್ 1 ಏನೋ ಅಲ್ಲ, ಇದಕ್ಕೆ ಹೆಸರೇನು? ಚಾಪ್ಟರ್ 1. ಅದಕ್ಕೋಸ್ಕರ ಒರಿಜಿನಲ್ ಕಾಂತಾರ ನೋಡಿದ್ರಾ? ಬಟ್ ನಿಮ್ಮ ಫೇವ್ರೇಟ್ ಕನ್ನಡ ಮೂವಿ ಯಾವ್ದು ಸರ್? ಫೇವ್ರೇಟ್ ಕನ್ನಡ ಮೂವಿ ನಂದು ಇದು ಏನಂತಾರೆ, ಒಗ್ಗರಣೆ. ಐ ಥಿಂಕ್ ಒಗ್ಗರಣೆ ಡಬ್ಬಿನ ಅಲ್ಲ, ಇವ್ರದ್ದು ಪ್ರಕಾಶ್ ರಾಜ್. ಅದೇನು ಒಗ್ಗರಣೆ. ಅದು ಇಷ್ಟ ಆಯಿತು. ಆಮೇಲೆ ಇದು ಕಿರಿಕ್ ಪಾಟಿ, ಅದು ಮೋರ್ ರೀಸೆಂಟ್. ಕಿರಿಕ್ ಪಾಟಿ ಇಷ್ಟ ಆಯಿತು. ಆಮೇಲೆ ಇನ್ನೇನು ಒಂದು ಕಾಲ, ಅಫ್ಕೋರ್ಸ್ ಒಂದೊಂದು ಕಾಲ ಹಳೇದದು, ಶಂಕರ್ನಾಗ್ ಗಿರೀಶ್ ಕಾರ್ನಾಡ್. ಅದು ಯಾವ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ನೋಡಿದ್ದೆ ಅದು. ಆ ಥರ. ಫೇವ್ರೇಟ್ ಕನ್ನಡ ಆ್ಯಕ್ಟರ್? ಫೇವ್ರೇಟ್ ಕನ್ನಡ ಆ್ಯಕ್ಟರ್ ಅಫ್ಕೋರ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅನಂತ್ ನಾಗ್. ನಿಮ್ಮ ಫೇವ್ರೇಟ್ ಟೂರಿಸ್ಟ್ ಪ್ಲೇಸ್? ನನ್ನ ಫೇವ್ರೇಟ್ ಟೂರಿಸ್ಟ್ ಪ್ಲೇಸ್ ಇನ್ ಕರ್ನಾಟಕ, ಹಾಗೆ ಮೋಸ್ಟ್ ರೀಸೆಂಟ್ ಅಫ್ಕೋರ್ಸ್ ನಾನು ಕಬಿನಿ ಹೇಳ್ತೀನಿ. ಯಾಕೆಂದರೆ ಫ್ರೀಕ್ವೆಂಟ್ಲಿ ನಾನು ವೈಲ್ಡ್ ಲೈಫ್ ಬಗ್ಗೆ ಭಾಳ ಇದು ಆಸೆ ಇದೆ, ಇಂಟ್ರೆಸ್ಟ್ ಇದೆ. ಸೊ ಅಲ್ಲಿ ಮೋಸ್ಟ್ ಆಫನ್ ಹೋಗಿದ್ದ ಜಾಗ ಅದನ್ನೇ, ಕಬಿನಿ. ನಿಮ್ಮ ಫೇವ್ರೇಟ್ ಫುಡ್? 2 ಪ್ಲೇಟ್ ಆದರೂ ತಿನ್ಬೋದು, 3 ಪ್ಲೇಟ್ ಆದರೂ ತಿನ್ಬೋದು ಅಂದರೆ ಯಾವುದು? ಅವಲಕ್ಕಿ. 100%. ಅವಲಕ್ಕಿ ಆ್ಯಂಡ್ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಯಾವುದು? ಅಕ್ಕಿ ರೊಟ್ಟಿ ಅಂದರೆ ಅದಕ್ಕೆ ಕ್ಯಾರೆಟ್ ಎಲ್ಲ ಹಾಕಿರ್ತಾರಲ್ಲ? ಕ್ಯಾರೆಟ್ ಅಲ್ಲ, ಅದು ಏನಂತಾರೆ, ಈರುಳ್ಳಿ ಮತ್ತು ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಅದೆಲ್ಲ ಹಾಕಿ. ಆಮೇಲೆ ಅದು ಕೇವಲ ಅಕ್ಕಿಯಿಂದ ಮಾಡ್ತಾರಲ್ಲ ಮಲೆನಾಡು, ಅದಲ್ಲ? ಇಲ್ಲ, ಅದಲ್ಲ. ಪ್ಲೇನ್ ಅಕ್ಕಿ ರೊಟ್ಟಿ ಅಲ್ಲ, ಅದು ಇದು ಈ ಹಳ್ಳಿ ಮನೆಗಳೆಲ್ಲ ಸಿಕ್ಕತ್ತೆ, ಅದು ತಿಕ್ಕಾಗಿರುತ್ತೆ. ಸಖತ್ತಾಯ್ತು ಸರ್, ಒಳ್ಳೆ ಮಾತುಕತೆ. ಐ ಥಿಂಕ್ ಸಾಕಷ್ಟು ವಿಷಯ ಟಚ್ ಮಾಡಿದ್ರಿ. ನೈಸ್ ಸುತ್ತ ಮಾಡ್ತಿರೋ ಯೋಜನೆಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಐ ಥಿಂಕ್ Tier 2 Tier 3 ಟೌನ್ಸಲ್ಲಿ ಈ ವರ್ಗದ ಸುತ್ತ ಇಷ್ಟು ವಿಷಯಗಳ ಸುತ್ತ ಯಾರಾದರೂ ಉದ್ಯಮ ಮಾಡ್ತಾ ಇದ್ರೆ ಅವ್ರಿಗೆ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳನ್ನ ತಿಳಿಸ್ಕೊಟ್ರಿ. ಐ ಥಿಂಕ್ ಅವ್ರು ನಿಮ್ಮ ಜೊತೆ ಸಂಪರ್ಕನೂ ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಒಂದು ಇದರಲ್ಲಿ ನಿಮ್ಮ URL ಎಲ್ಲ ಹಾಕ್ತೀವಿ ನಾವು, ಪ್ಲೀಸ್. ಹಾಗೆ ಮುಂದಿನ ಎಲ್ಲ ಯೋಜನೆಗಳು ಇನ್ನಷ್ಟು ಚೆನ್ನಾಗಾಗಲಿ. 5 ವರ್ಷ ಆಯಿತು ಅಂತ ಹೇಳಿದ್ರೆ, 5 ವರ್ಷ ಆಯಿತು, 10 ವರ್ಷ 15 ವರ್ಷ ಹೀಗೆ ಹೋಗಲಿ. ಮತ್ತು ನೀವು ಅಂದ್ಕೊಂಡ ಹಾಗೆ ಹೊರದೇಶದಲ್ಲೂ ಎಲ್ಲ ನೈಸ್ದು ಚಾಪ್ಟರ್ಸ್ಗಳು ಶುರು ಮಾಡುವಂಥದ್ದು, ಕಲ್ಗಟ್ಟಿಗೆಯ ತೊಟ್ಲು ಅಥವಾ ಗೋಕಾಕ್ ಕರ್ದಂಟು ಅಥವಾ ನಮ್ಮ ಧಾರವಾಡ ಎಲ್ಲವೂ ಅಲ್ಲಿಗೆ ಒಂದು ಗ್ಲೋಬಲ್ ಪ್ರಾಡಕ್ಟ್ಸ್ ಆಗುವಂತ ಹಂತ ಬರಲಿ. ಅದ ನಿಮ್ಮ ಎಲ್ಲ ಮುಂದಿನ ಯೋಜನೆಗಳಿಗೆ ನಮ್ಮ ಕಡೆಯಿಂದ ಶುಭ ಹಾರೈಸ್ತೀವಿ. ಮತ್ತೆ ನಿಮ್ಮ ಕರಿಯರ್ ಜರ್ನಿ ನೋಡಿದ್ರೆ, ಅಂದ್ರೆ ಪ್ರಾಡಕ್ಟ್ ಓನರ್ ಆಗಿದ್ರೆ, IT ಅಲ್ಲಿ ಇದ್ರಿ, ವೆಂಚರ್ ಕ್ಯಾಪಿಟಲಿಸ್ಟ್, ಈಗ ನೈಸ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಸಾಕಷ್ಟು ವಿಸ್ಡಮ್ ಇದೆ ಸರ್, ಸಾಕಷ್ಟು ತಿರುಳಿದೆ, ಆಯ್ತಾ? ಇದನ್ನ ನಮ್ಗೊಂದು ಅನ್ಪ್ಯಾಕ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಕರ್ತಿದ್ದೀರಾ ಇಲ್ಲಿ ಪುತ್ಲೆಬಲ್ಲಿ ಪಾಡ್ಕಾಸ್ಟ್ಗೆ, ನಮ್ಮ ಫಸ್ಟ್ ಇದು ಕನ್ನಡ ಪಾಡ್ಕಾಸ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್, ಭಾಳ ಸಂತೋಷ ಆಯಿತು. ಆ್ಯಂಡ್ ನಿಮಗೂ ಕೂಡ ಎಲ್ಲ ಶುಭಾಶಯಗಳು ಹೇಳಿ. ವಂಡರ್ಫುಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.